भगवते वासुदेवाय नारायणः परो व्यक्तम् अण्डस्यान्तस्तिमे लोकाः सप्तद्वीपा च मेदिनी ये तु सर्वाणि कर्माणि मयि सन्न्यस्य मत्पराः अनन्येनैव योगेन मां ध्यायन्त उपासते तेषामहं समुद्धर्ता मृत्युसंसारसागरात् भवामि न चिरात् पार्थ ಮಯ್ಯಾವೇಶಿತಚೇತಸಾಂ. ಶ್ರೀಕೃಷ್ಣ ಭಗವಂತ ಅರ್ಜುನನಿಗೆ ಮಾಡ್ತಾ ಇರತಕ್ಕ ಉಪದೇಶದಲ್ಲಿ ಭಕ್ತರನ್ನ ಎರಡು ಗುಂಪಾಗಿ ವಿಂಗಡ ಮಾಡಿದ್ದಾನೆ. ಅಕ್ಷರೋಪಾಸಕರು ಮತ್ತು ವಿಶ್ವರೂಪೋಪಾಸಕರು. ಅಕ್ಷರೋಪಾಸಕರು ಅನ್ನೋರು ಜ್ಞಾನಿಗಳು. ಅವರು ಪರಮಾತ್ಮನನ್ನು ತಮ್ಮ ಆತ್ಮನೇ ಎಂಬುದಾಗಿ ತಿಳ್ಕೊಂಡು ಕೃತಾರ್ಥರಾಗಿ ಸದಾ ಆ ಆತ್ಮಚಿಂತನೆಯಲ್ಲಿಯೇ ಮುಳುಗಿರ್ತಕ್ಕಂಥವರು. ಆದರೆ ಆ ಅಕ್ಷರೋಪಾಸನೆ ಅನ್ನೋದು ಪರಮಾತ್ಮನನ್ನ ತಮ್ಮ ಆತ್ಮನನ್ನಾಗಿ ತಿಳ್ಕೊಳ್ಳುವುದು ಅನ್ನೋದು ಸುಲಭವಲ್ಲ. ಬಹಳ ಪ್ರಯತ್ನದಿಂದ ಅನೇಕ ರೀತಿಯಾದಂಥ ಒಂದಾನೊಂದು ಸಾಧನದಿಂದ ವಿಚಾರ ಮಾಡಿ ಆಮೇಲೆ ಅನುಭವದಲ್ಲಿ ಆ ತತ್ವ ನೆಲೆ ನಿಂತು ಎಲ್ಲೆಲ್ಲಿ ನೋಡಿದರು ಕೇಳಿದರು ಮುಟ್ಟಿದರು ಎಲ್ಲವೂ ವಾಸುದೇವನೇ ಪರಮಾತ್ಮನೇ ಎಂಬ ಪರಿಪೂರ್ಣವಾದಂತಹ ಜ್ಞಾನದ ತುದಿ ಮಟ್ಟದಲ್ಲಿ ನಿಂತಿರ್ತಾರೆ. ಅಂಥವರನ್ನೇ ಇಲ್ಲಿ ಅಕ್ಷರೋಪಾಸಕರು ಅಂತ ಹೇಳಿದ್ದಾರೆ. ಈಗ ಆ ಅಕ್ಷರೋಪಾಸಕರ ವಿಷಯಕ್ಕೆ ಈಗ ಹೇಳಿದ್ದನ್ನೇನೋ ಸರಿ, ಆದರೆ ಇದು ಎಲ್ಲರಿಗೂ ಕೂಡ ಅನ್ವಯಿಸೋದಿಲ್ಲ. ಅನೇಕ ಜನರಿಗೆ ಆ ಅಂತಃಕರಣದ ಮಟ್ಟ ಇರೋದಿಲ್ಲ. ಅದಕ್ಕೋಸ್ಕರ ಏನು ಮಾಡಬೇಕು ಅಂದರೆ ಭಗವಂತನೇ ಈಗ ಬಿಡಿಸಿ ಹೇಳ್ತಾ ಇದ್ದಾನೆ. ಇನ್ನೊಂದು ಸಾಧನ ಇದೆ, ಅದನ್ನು ವಿಶ್ವರೂಪದ ಉಪಾಸನೆ ಅಂತ ಕರೀತೇವೆ. ಅಂತಹ ವಿಶ್ವರೂಪೋಪಾಸಕರಿಗೂ ಕೂಡ ಭಗವಂತ ಅನುಗ್ರಹ ಮಾಡ್ತಾನೆ ಅಂತ ಪ್ರಾರಂಭ ಮಾಡಿ ಹೇಳ್ತಾರೆ. ಏತು ಸರ್ವಾಣಿ ಕರ್ಮಾಣಿ ಮಯಿ ಸನ್ಯಸ್ಯ ಮತ್ಪರಾಃ ಅನನ್ಯೇನೈವ ಯೋಗೇನ ಮಾಂ ಧ್ಯಾಯಂತ ಉಪಾಸತೆ ತೇಷಾಮಹಂ ಸಮುದ್ಧರ್ತ ಮೃತ್ಯು ಸಂಸಾರ ಸಾಗರಾತ್ ಭವಾಮಿ ನಚಿರಾತ್ ಪಾರ್ಥ ಮಯ್ಯಾವೇಶಿತ ಚೇತಸಾಂ. ಬರುತ್ತೆ ಎಂದು ನೋಡ್ಕೊಂಡು ಟೆಸ್ಟ್ ಮಾಡೋದು. ಅನೇಕ ರೀತಿಯಾದಂಥ ಸಾಧನದಿಂದ ಸ್ವಲ್ಪ ಅಂತರ ಇಡಬೇಕ್ರಿ. ಮೈಕ್ ದೂರ ಐತಿ ಇರೋದು. ಭವಾಮಿ ನಚಿರಾತ್ಮಾರ್ಥ ಮಯ್ಯಾವೇಶದ ಚೇತಸ ಅಂತ ಭಗವಂತ ಈಗ ವಿಶ್ವರೂಪೋಪಾಸಕರನ್ನ ಪ್ರಸ್ತಾಪ ಮಾಡ್ತಾ ಇದ್ದಾನೆ. ಅಕ್ಷರೋಪಾಸಕರು ವಿಶ್ವರೂಪೋಪಾಸಕರು ಅಂತ ಸಾಧಕರಲ್ಲಿ ಎರಡು ಪಂಗಡ ಮಾಡಿದ್ದಾರೆ. ಅಕ್ಷರೋಪಾಸಕರು ಅಂದರೆ ಸಾಕ್ಷಾತ್ ಪರಮಾತ್ಮನ ತತ್ವವನ್ನೇ ಅನುಸಂಧಾನ ಮಾಡ್ತಾ ಇರತಕ್ಕಂಥ ಜ್ಞಾನಿಗಳು ಅಂತ. ವಿಶ್ವರೂಪೋಪಾಸಕರು ಅಂದರೆ ಉಪಾಸಕರೇನೇ ಹೌದು, ಪರಮಾತ್ಮನ ಎಲ್ಲ ರೀತಿಯಾದ ಗುಣಕರ್ಮಗಳನ್ನು ಗಾನ ಮಾಡ್ತಾ ಅದನ್ನೇ ಹೇಳ್ತಾ ಅದರಲ್ಲಿಯೇ ಮನಸ್ಸಿಟ್ಟಿರೋರು ಅನ್ನೋ ಅರ್ಥದಲ್ಲಿ ವಿಶ್ವರೂಪೋಪಾಸಕರನ್ನು ಈಗ ಭಗವಂತ ವರ್ಣನೆ ಮಾಡಿ ಹೇಳ್ತಾ ಇದ್ದಾನೆ. ಅಪ್ಪ ಅರ್ಜುನ, ಯಾವ ಮಹನೀಯರು ತಮ್ಮ ಎಲ್ಲ ರೀತಿಯಾದಂಥ ಕರ್ಮಗಳನ್ನು ನನಗೆ ಅರ್ಪಣೆ ಮಾಡಿದಂಥವರಾಗಿ, ಸರ್ವಕರ್ಮಗಳನ್ನು ಅರ್ಪಣೆ ಮಾಡುವುದು ಅಂದರೆ ಶ್ರೀಕೃಷ್ಣಾರ್ಪಣ ವಸ್ತು ಅಂತ ನಾವೇನು ಹೇಳ್ತೇವೋ ಅದನ್ನು ಚೆನ್ನಾಗಿ ಅನುಸಂಧಾನ ಮಾಡ್ಕೋಬೇಕು. ಯಾವುದೇ ಕರ್ಮ ಮಾಡಿದ್ರು ಶಂಕರಾಚಾರ್ಯ ಹೇಳ್ತಾರಲ್ಲ, ಯದ್ಯತ್ ಕರ್ಮ ಕರೋಮಿ ತತ್ತದಖಿಲಂ ಶಂಭೋ ತವಾರಾಧನಂ ಅಂತ. ಈ ಅರ್ಥದಲ್ಲಿ ಏನಾಗುತ್ತೆ, ಲೌಕಿಕ ಕರ್ಮಗಳನ್ನು ಸೇರಿಸಬಹುದೇ ಅಂತ ಕೆಲವರು ಕೇಳ್ತಾರೆ. ಭಗವಂತನ ಅಭಿಪ್ರಾಯದಲ್ಲಿ ಅದು ನ್ಯಾಯವೇ, ಲೌಕಿಕ ಕರ್ಮಗಳನ್ನು ಸೇರಿಸಬಹುದು. ಆದರೆ ಭಗವಂತನಿಗಾಗಿ ನಾವು ಪ್ರಯತ್ನ ಮಾಡ್ತಾ ಅವನ ಉಪಾಸನೆಯನ್ನ ಮನಸ್ಸಲ್ಲಿ ತಂದುಕೊಂಡಾಗ ಬಹಳ ಮಟ್ಟಿಗೆ ಲೌಕಿಕ ಕರ್ಮಗಳ ವಿಚಾರ ಬರೋದಿಲ್ಲ.
ಏಕೆ ಅಂದರೆ ಅವರ ಚಿಂತನೆ ಎಲ್ಲ ಪರಮಾತ್ಮನ ಕಡೆಗೆ ಇರೋಣದ್ರಿಂದ ಬಹಳ ಮಟ್ಟಿಗೆ ಪೂರ್ಣವಾಗಿ ಭಗವಂತನ ವಿಚಾರವೇ ಬರುತ್ತೆ. ಅದನ್ನು ಭಗವಂತ ಈಗಂತಾನೆ, ಅಪ್ಪ ಅರ್ಜುನ, ಯಾವ ಈ ಮಹನೀಯರು ಇವರು ದೊಡ್ಡವರೇನೆ, ಅಕ್ಷರೋಪಾಸಕರಷ್ಟು ದೊಡ್ಡವರಲ್ಲ ಅಂತೇನು ತಿಳ್ಕೋಬೇಡ. ಅದೇ ಮಟ್ಟವನ್ನೇ ಇವರು ಮುಂದೆ ಮುಟ್ಟಲಿದ್ದಾರೆ. ಇವರು ಸಾಧಕರು, ಅಕ್ಷರೋಪಾಸಕರು ಅಂದರೆ ಸಿದ್ಧರು ಅಂತ ಹಾಗೆ ಹೇಳಬಹುದು. ಪ್ರಕೃತ 199 ಜನ ಎಲ್ಲ ಈ ವಿಶ್ವರೂಪೋಪಾಸನೆಗೆ ತಕ್ಕವರೇ ಹೊರತು ಒಂದೇ ಬಾರಿಗೆ ಅಕ್ಷರೋಪಾಸಕರಾಗೋದಕ್ಕೆ ಸಾಧ್ಯವಿಲ್ಲ. ಅದಕ್ಕೋಸ್ಕರ ಅಂಥವರ ಬಗ್ಗೆ ಭಗವಂತನಿಗೆ ಕರುಣೆ ಜಾಸ್ತಿ. ಹೇಗೆ ಒಬ್ಬ ಯಜಮಾನನಿಗೆ 2 ಮಕ್ಕಳಿದ್ರೆ, ಒಂದು ಮಗು ದೊಡ್ಡದಾಗಿದೆ 6-8 ವರ್ಷ, ಇನ್ನೊಂದು ಚಿಕ್ಕ ಮಗು ಅಂತ ಇಟ್ಕೊಳ್ಳಿ. ಚಿಕ್ಕ ಮಗುವಿನ ವಿಷಯದಲ್ಲೇ ಹೆಚ್ಚು ಕಳಕಳಿ ಇರುತ್ತೆ ತಂದೆ ತಾಯಿಗಳಿಗೆ. ದೊಡ್ಡವಳು ಅವ್ರ ಪರವಾಗಿಲ್ಲ, ಹೇಗಾದರೂ ಮಾಡ್ತಾಳೆ ಅನ್ನೋ ಭಾವನೆ ಬರುತ್ತೆ. ಅದರಂತೆ ವಿಶ್ವರೂಪೋಪಾಸಕರನ್ನ ಭಗವಂತ ಬಹಳ ತನ್ನ ಹತ್ತಿರದವರನ್ನಾಗಿ ಕಾಣ್ತಾ ಹೀಗಂತಾನೆ, ಹೇ ಅರ್ಜುನ, ಈಗ ಇಷ್ಟು ಮಾಡಿದ್ರೆ ಸಾಕು, ಏನು ಸರ್ವಾಣಿ ಕರ್ಮಾಣಿ ಮಯಿ ಸನ್ಯಸ್ಯ ಅಂದ್ರು. ಏನೇನು ಕರ್ಮಗಳನ್ನು ಮಾಡ್ತೇವೋ ಅಂತ. ಇದು ಸ್ವಾರಸ್ಯ ಏನು ಅಂದ್ರೆ, ಅನೇಕರು ಕೇಳ್ತಾರೆ, ಕೆಟ್ಟದ್ದನ್ನು ಮಾಡಿ ಭಗವಂತನಿಗೆ ಅರ್ಪಣೆ ಮಾಡಬಹುದೇ ಅಂತ. ಹಾಗಲ್ಲ ಅರ್ಥ. ಭಗವಂತನಿಗಾಗಿ ಮಾಡಬೇಕು ಅಂದಮೇಲೆ ಕೆಟ್ಟ ಕೆಲಸ ಮಾಡೋಕ್ಕೆ ಮನಸ್ಸು ಬರೋದೇ ಇಲ್ಲ. ಆದ್ದರಿಂದ ಎಲ್ಲ ಸತ್ಕರ್ಮಗಳು ಅಂತಲೇ ಅರ್ಥ ಮಾಡಬೇಕು. ಹೀಗೆ ಯಾವ ಮಹನೀಯರು ಪೂರ್ಣವಾಗಿ ಭಗವಂತನಾದ ಪರಮಾತ್ಮನಾದ ಕೃಷ್ಣನನ್ನೇ ನೆನಪು ಮಾಡ್ಕೊಳ್ತಾ ಎಲ್ಲ ಕರ್ಮಗಳನ್ನು ಕೃಷ್ಣಾರ್ಪಣ ಮಾಡ್ತಾ ಇರ್ತಾರೋ, ಮತ್ತು ಅನನ್ಯೇನೈವ ಯೋಗೇನ ಮಾಂ ಧ್ಯಾಯಂತ ಉಪಾಸತೆ. ಯೋಗ ಅಂದರೆ ಸಂಬಂಧ ಅಂತ ಅರ್ಥ. ಭಗವಂತನಿಗೂ ನಮಗೂ ಒಂದಾನಂದ ಸಂಬಂಧ ಇಟ್ಕೋಬೇಕು. ಹೇಗೆ ಇಟ್ಕೋಬೇಕು ಅಂದರೆ, ಭಗವಂತನ್ನೇ ಚಿಂತನೆ ಮಾಡ್ತಾ ಇದ್ರೆ ಅದೇ ಒಂದಾನಂದ ಸಂಬಂಧ. ಹಾಗೆ ಭಗವಂತನ್ನೇ ಚಿಂತನೆ ಮಾಡಬೇಕಾದ್ರೆ ಅದಕ್ಕೊಂದು ಹಿನ್ನೆಲೆ ಇದೆ. ಏನು ಅಂದರೆ, ನಮಗೆ ಯಾವ ಪದಾರ್ಥದ ಮೇಲೆ ಪ್ರೀತಿ ಇರುತ್ತೋ ಅದನ್ನು ನಾವು ಮರೆಯೋಕ್ಕಾಗಲ್ಲ, ಯಾವಾಗಲೂ ಜ್ಞಾಪಿಸ್ಕೊಳ್ತಲೇ ಇರ್ತೀವಿ. ಉದಾಹರಣೆಗೆ ಸೀತಾದೇವಿ ಅಶೋಕವನದಲ್ಲಿ ಕೂತಿದ್ರು ಕೂಡ ಯಾವಾಗಲೂ ರಾಮ 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 ಅಂತ ರಾಮನನ್ನೇ ನಿರಂತರವಾಗಿ ಧ್ಯಾನ ಮಾಡ್ತಾ ಇದ್ರು. ಅವಳಿಗೆ ಎಲ್ಲ ರಾಮಮಯವಾಗೇ ಕಾಣ್ತಾ ಇತ್ತು ಅಂತ ರಾಮಾಯಣದಲ್ಲಿ ಹನುಮಂತನ ಬಾಯಲ್ಲಿ ಆ ಮಾತನ್ನು ಇಟ್ಟಿದ್ದಾರೆ. ಹಾಗೆ ವಿಶ್ವರೂಪೋಪಾಸಕರು ಅಂತಕ್ಕವರು ಕೂಡ ಏನು ನೋಡ್ತಾರೋ, ಕೇಳ್ತಾರೋ, ಮುಟ್ತಾರೋ ವ್ಯವಹಾರವನ್ನೆಲ್ಲ ಕೃಷ್ಣ ಕೃಷ್ಣ ಅಂತಲೋ ಪರಮಾತ್ಮ ಅಂತಲೋ ಭಗವಂತನಾದ ಆ ಪರಮಾತ್ಮನಲ್ಲಿಯೇ ತಮ್ಮ ಮನಸ್ಸನ್ನು ಪ್ರತಿಯೊಂದು ಮಾತಿನಲ್ಲೂ ಪ್ರತಿಯೊಂದು ವ್ಯವಹಾರದಲ್ಲೂ ಕೂಡ ನೆನಪು ಮಾಡಿಕೊಳ್ತಾ ಇರ್ತಾರೆ. ಇದನ್ನೇ ಅನನ್ಯ ಯೋಗ ಅಂತ ಕರೀತಾರೆ. ಹೀಗೆ ಯಾರು ಅನುಷ್ಠಾನ ಮಾಡ್ತಾರೋ ಅವರನ್ನ ತೇಷಾಮಹಂ ಸಮುದ್ಧರ್ತ ಮೃತ್ಯು ಸಂಸಾರ ಸಾಗರಾತ್ ಭವಾಮಿನ ಚಿರಾತ್ ಪಾರ್ಥ ಮಯ್ಯಾವೇಶಿತ ಚೇತಸಾಂ ಅಂತಾನೆ ಭಗವಂತ. ಮಯ್ಯಾವೇಶಿತ ಚೇತಸಾಂ ಅನ್ನೋದು ಮುಖ್ಯ. ಅಂದರೆ ಭಗವಂತನಾದ ನನ್ನಲ್ಲಿಯೇ ಮನಸ್ಸನ್ನ ಪೂರ್ಣವಾಗಿ ಸಮರ್ಪಣೆ ಮಾಡಿಬಿಟ್ಟಿರ್ತಾರೆ. ಇದು ಬಹಳ ಕಷ್ಟವಾದ್ದೇನೆ. ಇದು ಸುಲಭ ಅಂತ ಭಗವಂತ ಹೇಳ್ತಾ ಇದ್ದಾನೆ. ಆದರೆ ನಾವು ಎಲ್ಲ ರೀತಿಯಿಂದಲೂ ನಮ್ಮ ಮನಸ್ಸನ್ನು ಪೂರ್ತಿಯಾಗಿ ಭಗವಂತನಲ್ಲೇ ಅರ್ಪಣೆ ಮಾಡುವುದು ಅನ್ನೋದು ಬಹಳ ಕಾಲ ಸಾಧನೆ ಮಾಡೋದ್ರಿಂದಲೇ ಸಾಧ್ಯ. ಒಂದು ಸೌಕರ್ಯ ಏನು ಅಂದರೆ, ಭಗವಂತ ಏನು ಮಾಡ್ತಾನೆ ಅಂದರೆ, ಹೇಗೆ ಒಂದು ಚಿಕ್ಕ ಮಗು ಅಮ್ಮ ಅಂತ ತನ್ನ ಪುಟ್ಟ 2 ಕೈಗಳಿಂದ ಮೇಲಕ್ಕೆ ಎತ್ತತ್ತೆ, ತಾಯಿ ಅಷ್ಟೇ ಹತ್ರ ಇರ್ತಾಳೆ, ಅಯ್ಯೋ ಮಗು ಪಾಪ ಅಂತ ಪ್ರೇಮ ಇರೋಣದ್ರಿಂದ ಅವಳು ಪೂರ್ತಿ ಬಗ್ಗಿ ಮಗುವನ್ನು ಎತ್ತಿ ತಲೆ ಮೇಲಕ್ಕೆ ಏರಿಸ್ಕೊತಾಳೆ ನೋಡಿ. ಹಾಗೆ ಈ ಯಾವ ಒಂದಾನೊಂದು ವಿಶ್ವರೂಪೋಪಾಸಕರಿದ್ದಾರಲ್ಲ ಅವರ ಮಕ್ಕಳಿದ್ದ ಹಾಗೆ, ಪರಮಾತ್ಮ ತಾಯಿ ಇದ್ದ ಹಾಗೆ. ಆದ್ದರಿಂದ ನಾವೊಂದು ಸ್ವಲ್ಪ ಭಗವಂತನ ಕಡೆಗೆ ಮನಸ್ಸು ಮಾಡಿ ತಿರುಗಿ ಭಗವಂತನನ್ನು ಚಿಂತನೆ ಮಾಡಿದ್ರೆ ಆ ಭಗವಂತ ತೇಷಾಮಹಂ ಸಮುದ್ಧರ್ತ. ಅಪ್ಪ ಅಷ್ಟಾದರೂ ಸಾಕು, ನೀನು ಒಂದ್ಸಲ ಜ್ಞಾಪಕ ಮಾಡಿಕೊಂಡ್ರೆ ನಾನು ನಿನ್ನನ್ನು ಖಂಡಿತವಾಗಿಯೂ ಕೂಡ ಉದ್ಧಾರ ಮಾಡ್ತೇನೆ, ಅಂದರೆ ಎತ್ತಿ ಕೃತಾರ್ಥನನ್ನಾಗಿ ಮಾಡ್ತೇನೆ. ಯಾವುದರಿಂದ? ಮೃತ್ಯು ಸಂಸಾರ ಸಾಗರಾತ್ ಅಂತ. ಸಂಸಾರ ಅನ್ನೋದನ್ನ ಇಲ್ಲಿ ಮೃತ್ಯು ಅಂತ ಕರೀತಾರೆ. ಮೃತ್ಯು ಅಂದರೆ ಮತ್ತೇನಲ್ಲ, ವಿನಾಶ ಉಳ್ಳದ್ದು ಅಂತ, ನಾಶವಾಗ್ತಕ್ಕದ್ದು ಅಂತ. ಸಂಸಾರ ಅಂದರೆ ಒಂದು ದೇಹದಿಂದ ಇನ್ನೊಂದು ದೇಹಕ್ಕೆ ಓಡಾಡ್ತಕ್ಕಂಥ ಜೀವಾತ್ಮನ ಒಂದು ಸ್ಥಿತಿ. ಜೀವಾತ್ಮ ನಿತ್ಯ, ಆ ಜೀವಾತ್ಮನ ಬರತಕ್ಕ ಶರೀರಗಳು ಮಾತ್ರ ಅನಿತ್ಯ.
ಅನಿತ್ಯಾನಿ ಶರೀರಾಣಿ ಅಂತ ತತ್ವ ಹೇಳುತ್ತೆ. ಆದ್ರಿಂದ ಏನಾಗುತ್ತೆ, ಒಂದು ಶರೀರ ಬಿದ್ದು ಹೋದ್ರೆ ಇನ್ನೊಂದು ಶರೀರ ಬರುತ್ತೆ. ಹೀಗೆ ಶರೀರಗಳನ್ನೇ ಪಡೀತಾ ಇರ್ತಾರಲ್ಲ ಅವರನ್ನೇ ಜೀವಾತ್ಮ ಜೀವಾತ್ಮ ಅಂತ ಕರೆಯೋದು. ಇಂಥ ಮಟ್ಟದಲ್ಲಿರ್ತಕ್ಕ ಯಾವ ಜೀವಾತ್ಮರುಗಳಿಗೆ ಅವರು ಯಾವಾಗ ನನ್ನನ್ನೇ ಎಲ್ಲ ರೀತಿಯಿಂದಲೂ ಚಿಂತನೆ ಮಾಡ್ತಿರ್ತಾರೋ, ನೆನಪು ಮಾಡ್ಕೊಳ್ತಾ ಇರ್ತಾರೋ ಅಂತ. ಅದಕ್ಕೆ ಹಿನ್ನೆಲೆಯಾಗಿ ಏನಿರಬೇಕು, ಯಾವ ವಸ್ತುವನ್ನು ನಾವು ಪ್ರೀತಿ ಮಾಡಬೇಕೋ ಅದರಲ್ಲಿ ನಮಗೊಂದಾನೊಂದು ಆಸಕ್ತಿ, ಪ್ರೇಮ ಅನ್ನೋದು ಇರಬೇಕು. ಪ್ರೇಮವಿದ್ರೆ ಮಾತ್ರ ಹಾಗೆ ಪದೇ ಪದೇ ನೆನಪು ಮಾಡ್ಕೊಳ್ಬಹುದೇ ಹೊರತು ಪ್ರೇಮವಿಲ್ಲದೆ ಇದ್ರೆ ಆಗೋದಿಲ್ಲ. ಆ ಸಂದರ್ಭದಲ್ಲಿ ಏನಾಗುತ್ತೆ ಅಂದರೆ, ಆ ವಸ್ತುವನ್ನ ಅಷ್ಟರ ಮಟ್ಟಿಗೆ ಮರೆಯದಂತೆ ಪ್ರೀತಿ ಮಾಡ್ಕೋಬೇಕು ಅಂದರೆ ಆ ವಸ್ತುವಿನ ಬೆಲೆ ಗೊತ್ತಾಗಬೇಕು, ಅದರ ಅರ್ಥ ಚೆನ್ನಾಗಿ ಗೊತ್ತಾಗಬೇಕು. ಹೇಗೆ ನಾವು ವ್ಯವಹಾರದಲ್ಲಿ ಹಣ ಅಂದ್ಕೊಡ್ಲೇನೆ ಜೋಪಾನವಾಗಿ ಅದನ್ನು ತೆಗೆದು ಜೋಪಾನಾಗಿ ಇಡ್ತೀವಿ ನೋಡಿ, ಯಾಕೆ? ಅದರ ಮೇಲೆ ನಮಗಿರ್ತಕ್ಕಂಥ ಪ್ರೀತಿಯೇ ಕಾರಣ ಅಂತ. ಹಾಗೆ ಭಗವಂತನ ಬಗ್ಗೆ ನಮಗೆ ಆ ಪ್ರೀತಿ ಬಂದ್ಬಿಟ್ರೆ ನಾವು ನಿಜವಾದ ಭಕ್ತರಾಗ್ತೇವೆ. ಅದಕ್ಕೆ ಭಗವಂತ ಏನು ಹೇಳ್ತಾನೆ, ಚಿಂತಿಲ್ಲ, ನೀನೊಂದು ಸ್ವಲ್ಪ ಪ್ರಯತ್ನ ಮಾಡು, ನಾನು ನಿನ್ನನ್ನ ಚೆನ್ನಾಗಿ ನೋಡ್ಕೋತೇನೆ ಅಂತ. ಅದಕ್ಕೋಸ್ಕರ ಆ ಮಾತನ್ನ ಭಗವಂತ ಹೇಳಿದ ಏನಂತ, ತೇಷಾಮಹಂ ಸಮುದ್ಧರ್ತ, ನಾನು ಅಂಥವರನ್ನ ಉದ್ಧಾರ ಮಾಡ್ತೇನೆ. ಎಲ್ಲಿಂದ? ಮೃತ್ಯು ಸಂಸಾರ ಸಾಗರಾಹತ್ ಅಂತ. ಸಂಸಾರ ಅನ್ನೋದು ಒಂದು ದೊಡ್ಡ ಸಮುದ್ರ ಇದ್ದ ಹಾಗೆ. ಅದರಲ್ಲಿ ಏನಿದೆ ಅಂದರೆ ಮೃತ್ಯುಯುಕ್ತ ಸಂಸಾರ ಅಂತ ಶಂಕರಾಚಾರ್ಯರು ಅರ್ಥ ಮಾಡ್ತಾರೆ. ಈ ಸಂಸಾರದಲ್ಲಿ ಮೃತ್ಯು ಅನ್ನೋದು ಮುಖ್ಯವಾಗಿ ಇದೆ ಅಂತ. ಮೃತ್ಯು ಅಂದ್ರೆ ನಾಶ. ಯಾಕೆ ಅಂದರೆ ಸಂಸಾರ ಸಂಸಾರ ಅನ್ನೋ ಶಬ್ದದಲ್ಲಿ ಸಂಸರತಿ ಅಂತ, ಒಂದು ದೇಹದಿಂದ ಇನ್ನೊಂದು ದೇಹಕ್ಕೆ ಓಡಾಡೋದನ್ನೇ ಸಂಸಾರ ಅಂತ ಕರೆಯೋದು. ಆದ್ರಿಂದ ದೇಹ ಹುಟ್ಟುತ್ತೆ, ದೇಹ ಬಿದ್ದು ಹೋಗುತ್ತೆ. ಆದ್ರೆ ಮನುಷ್ಯ ಏನ್ ತಿಳ್ಕೊಂಡಿದ್ದಾನೆ, ದೇಹವೇ ನಾನು ಅನ್ನೋ ಅಭಿಮಾನ ಇರೋಣದರಿಂದ ಅವನಿಗೆ ಅಯ್ಯೋ ದೇಹ ಹೋದ್ರೆ ನಾನೇ ಹೋಗ್ಬಿಟ್ಟೆ ಅಂತಕ್ಕಂಥ ಅಜ್ಞಾನ ಇರುತ್ತೆ. ಅದಕ್ಕಾಗಿಯೇ ಅವನು ಭಕ್ತರಲ್ಲಿ ಎರಡನೇವನಾಗಿದ್ದಾನೆ. ಆದ್ರಿಂದ ಏನಾಗಬೇಕು, ಭಗವಂತ ಈಗ ಆಶ್ವಾಸನೆ ಕೊಡ್ತಾ ಇದ್ದಾನೆ, ನೀನು ನಾ ಜೀವಾತ್ಮ, ನನಗೆ ಜನ್ಮ ಇದೆ, ಮೃತ್ಯು ಇದೆ ಅನ್ನೋ ಚಿಂತೆ ಬಿಟ್ಬಿಡು, ಭಗವಂತನ ಧ್ಯಾನ ಮಾಡು, ನಾನು ಪರಮಾತ್ಮನ ಧ್ಯಾನ ಮಾಡು. ಆವಾಗ ಅವಶ್ಯವಾಗಿ ನಿನ್ನನ್ನು ನಾನು ಅಂಥವರನ್ನ ಖಂಡಿತವಾಗಿಯೂ ಕೂಡ ಉದ್ಧಾರ ಮಾಡ್ತೇನೆ. ಅದಕ್ಕೂ ಕೂಡ ನ ಚಿರಾತ್ ಅಂತ, ಹೆಚ್ಚು ಕಾಲ ಏನೂ ಇಲ್ಲ. ಅಂದ್ರೆ ಭಗವಂತ ನಮ್ಮನ್ನು ಉದ್ಧಾರ ಮಾಡೋಕ್ಕೆ ಬಹಳ ತಯಾರಾಗಿ ನಿಂತಿರ್ತಾನಂತೆ. ನಾವೇ ಅವನನ್ನ ಕರೆಯೋಲ್ಲ ಅಂದ್ರೋ, ಜ್ಞಾಪಿಸ್ಕೊಳ್ಳೋದಿಲ್ಲ ಅಂದ್ರೋ ತಪ್ಪು ಯಾರದ್ದು? ಹಾಗಾಗಬಾರ್ದು. ಅದಕ್ಕೋಸ್ಕರ ಭಗವಂತನಾದ ನನ್ನನ್ನು ಅವರು ಯಾವಾಗ ನೆನೆಯುತ್ತಾರೋ ಆಗ ಅವಶ್ಯವಾಗಿ ನೆನೆದವರು ಮನದಲ್ಲಿ ಅಂತ ಹೇಳೋ ಹಾಗೆ ಅಗತ್ಯವಾಗಿ ನಾನು ಕಾಪಾಡ್ತೇನೆ. ಯತ ಏವಂ ತಸ್ಮಾತ್. ಈಗ ನನ್ನನ್ನೇ ಕುರಿತು ಚಿಂತನೆ ಮಾಡತಕ್ಕಂತಹ ಕ್ರಮನ ಹೇಳ್ತೇನೆ. ಯಾಕೆ ಅಂದರೆ ನನ್ನ ಮೇಲೆ ಪ್ರೇಮವಿರ್ತಕ್ಕವರು ಮರೆಯೋದಿಲ್ಲ. ಮರೆಯೋಲ್ಲ ಅಂದರೆ ಪದೇ ಪದೇ ನೆನಪು ಮಾಡ್ಕೋಬೇಕು ಅಂದ್ರೆ ಏನರ್ಥ? ನನ್ನನ್ನೇ ಕುರಿತು ಚಿಂತನೆ ಮಾಡಬೇಕು ಅಂದರೆ ಭಗವಂತನ ಚಿಂತನೆ ಎನ್ನುವುದು ಯಾವಾಗಲೂ ಬಹಳ ಶ್ರೇಷ್ಠವಾದದ್ದು. ಅನಾತ್ಮ ಚಿಂತನೆ ನಮಗೆ ಅಭ್ಯಾಸವಿದ್ದೇ ಇದೆ, ಅಭ್ಯಾಸ ಮಾಡೋ ಗೋಜೆ ಇಲ್ಲ, ತಾನಾಗಿಯೇ ಬ್ಯಾಡದ್ದೆಲ್ಲ ಜ್ಞಾಪಕ ಆಗ್ತಾ ಇರುತ್ತೆ. ಎಷ್ಟೋ ಸಲ ನಮಗೆ ಹಾಗಾಗುತ್ತೆ, ಜಪ ಮಾಡ್ತಾ ಇದ್ದು ಇನ್ನೇನೋ ಬ್ಯಾಡದ್ದೆಲ್ಲ ಜ್ಞಾಪಕ ಆಗುತ್ತೆ. ಆದರೆ ಪರಮಾತ್ಮನನ್ನೇ ಜ್ಞಾಪಕ ಮಾಡ್ಕೊಳ್ಳೋದು ಅನ್ನೋದಿದೆಯಲ್ಲ, ಅದು ಕೂಡ ಬಹಳ ಶ್ರೇಷ್ಠವಾದದ್ದು ಮತ್ತು ಸಾಧನದಿಂದ ಬರ್ತಕ್ಕದ್ದು. ಆಗ ಭಗವಂತನೇ ಹೇಳ್ತಾ ಇದ್ದಾನೆ, ನೋಡು ಅದಕ್ಕೂ ಕೂಡ ನಿನಗೊಂದು ಉಪಾಯ ಹೇಳ್ಕೊಡ್ತೇನೆ. ಯಾಕೆ ಅಂದರೆ ಮನಸ್ಸಿದೆ ನಿಜ, ಚಿಂತನೆ ಮಾಡಕ್ಕೆ ಬರುತ್ತೆ ನಿಜ, ಎಲ್ಲ ಕಾಲದಲ್ಲೂ ಭಗವಂತನೇ ಚಿಂತನೆ ಮಾಡೋದು ಅಂದರೆ ಹೇಗೆ ಸಾಧ್ಯ ಅಂತ. ಯಾಕೆ ಅಂದರೆ ನಾವು ಪ್ರಾಪಂಚಿಕರು, ಹೊರಗಿನ ನಾಮರೂಪಗಳಲ್ಲೇ ಒದಾಡ್ತಾ ಇರ್ತೇವೆ. ಆದ್ರಿಂದ ಎಲ್ಲೋ ಒಂದ್ಸಲ ಭಗವಂತನ ಚಿಂತನೆ ಬರಬಹುದು. ಅದನ್ನ ದಾಟಿ ಸದಾ ಕಾಲವು ಯಾವ ಕೆಲಸ ಮಾಡ್ತಾ ಇದ್ರು, ಯಾವ ವ್ಯವಹಾರದಲ್ಲಿದ್ರು ಭಗವಂತನ ಚಿಂತನೆ ಮರಿದಾಗಿರಬೇಕು ಅಂದ್ರೆ ಅನುಸ್ಮರಣ ಅಂತ ಕರೀತಾರೆ. ಅನುಸ್ಮರಣ ಅಂದ್ರೆ ಅನು ಅಂದ್ರೆ ಶಾಸ್ತ್ರಾಚಾರ್ಯೋಪದೇಶಂ ಅನು ಅಂತ ಶಂಕರಾಚಾರ್ಯ ಅರ್ಥ ಮಾಡ್ತಾರೆ. ಶಾಸ್ತ್ರ ಆಚಾರ್ಯ ಅಂದ್ರೆ ಗುರುಗಳು, ಅವರು ಹೇಳಿದಂತಹದ್ದನ್ನು ತಿಳ್ಕೊಂಡು ಒಂದು ಮಂತ್ರವನ್ನು ಭಗವಂತನ ನಾಮವನ್ನ ಸದಾ ಕಾಲವೂ ಕೂಡ ನಿರಂತರವಾಗಿ ಚಿಂತನೆ ಮಾಡ್ತಾ ಇದ್ರೆ ಅಂಥವರನ್ನ ವಿಶ್ವರೂಪೋಪಾಸಕರು ಅನ್ನೋ ಮಟ್ಟಕ್ಕೆ ಎತ್ತಾರೆ. ಭಗವಂತ ಅಂಥವರನ್ನು ಉದ್ಧಾರ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾನೆ. ಆಯಿತು. ಹಾಗೆ ಒಂದೇ ಬಾರಿಗೆ ಎಲ್ಲ ಪ್ರಪಂಚದ ವ್ಯವಹಾರವನ್ನು ಮರೆತು ಭಗವಂತನಾದ ನಿನ್ನನ್ನೇ ಚಿಂತನೆ ಮಾಡುವುದು ಅಂದರೆ
ಅದು ಸಾಧ್ಯವೇ ಅಂತ ಕೇಳಿದರೆ ಅದಕ್ಕೊಂದೊಂದೇ ಮೆಟ್ಲಾಗಿ ಒಂದೇ ಬಾರಿಗೆ ಆಗದೆ ಇದ್ರೂ ಕೂಡ ಒಂದೊಂದೇ ಮೆಟ್ಲು ಹತ್ತಾ ಬಂದರೆ ಹೇಗೆ ಕೊನೆ ಮುಟ್ಟಬಹುದೋ ಹಾಗೆ ಅದಕ್ಕೊಂದು ಉಪಾಯ ಹೇಳ್ತೇನೆ ಅಂತ ಭಗವಂತ. ಮಯ್ಯೇವ ಮನಃಧತ್ಸ್ವ ಮಯಿ ಬುದ್ಧಿಂ ನಿವೇಶಯ ನಿವಸಿಷ್ಯಸಿ ಮಯ್ಯೇವ ಅತ ಊರ್ಧ್ವಂ ನ ಸಂಶಯ. ಈ ಮಾತನ್ನ ಭಗವಂತ ಈಗಾಗಲೇ ಹೇಳಿದ್ದಾನೆ, ಇನ್ನೊಂದ್ಸಲ ಹೇಳ್ತಾನೆ. ಏನಂತ? ಇಷ್ಟೇ ಮಾಡು, ಇನ್ನೇನಿಲ್ಲ, ನನ್ನಲ್ಲಿಯೇ ಮನಸ್ಸನ್ನು ಇಡು ಅಂತ. ಮನ ಆಧತ್ಸ್ವ ಅಂತ ಮನಸ್ಸನ್ನ ನೆಲೆಗೊಳಿಸುವನ್ನು ಅರ್ಥ ಬರುತ್ತೆ. ನೀವು ಯೋಚನೆ ಮಾಡಿ, ಭಗವಂತನಲ್ಲೇ ಮನಸ್ಸನ್ನು ನೆಲೆಗೊಳಿಸುವುದು ಹೊಂದ್ಬಿಟ್ರೆ ಶಬ್ದ ಏನೋ ಉಚ್ಚಾರಣೆ ಮಾಡಿದ್ ಸರಿ, ಅದನ್ನು ಅನುಷ್ಠಾನ ಮಾಡೋದು ಹೇಗೆ ಸಾಧ್ಯ? ಎಷ್ಟೇ ಪ್ರಯತ್ನ ಮಾಡಿ ನಾವು ಭಗವಂತನ ಚಿಂತನೆ ಮಾಡ್ತೇವೆ ಅಂದ್ರೂ ಕೂಡ ಯಾವುದೋ ಜ್ಞಾಪಕ ಆಗೋಗ್ಬಿಡುತ್ತೆ. ನಮ್ಮ ಗುರುಗಳು ಒಂದು ಉದಾಹರಣೆ ಹೇಳೋರು, ಪರಮಾತ್ಮನಿಗೆ ಅಭಿಷೇಕ ಮಾಡಬೇಕು ಎಂಬುದಾಗಿ ಮನಸ್ಸಿನ ಚಿಂತನೆ ಮಾಡಿಕೊಂಡು ಒಂದು ತಂಬಿಗೆಯಲ್ಲಿ ನೀರಿಟ್ಕೊಳ್ಳೋಕ್ಕೆ ಅಂತ ಹೋದ್ರೆ ಆ ತಾಮ್ರ ತಂಬಿಗೆ ಅಂದ್ರೆ ಎಲ್ಲೋ ಹುಬ್ಬಳ್ಳಿಲಿ ತಂದಿದ್ದು ಅಂತ ಹುಬ್ಬಳ್ಳಿ ಜ್ಞಾಪಕ ಆಗ್ಬಿಡೋದು ಅನ್ನೋರು. ಅದು ಯಾಕೆ ಜ್ಞಾಪಕ ಆಗಬೇಕು ಅಂತಂದ್ರೆ ಅದು ಮನುಷ್ಯನ ಒಂದು ವ್ಯವಹಾರ ಸ್ವಭಾವ. ಅಂದ್ರೆ ಮನುಷ್ಯನ ಅಂತಃಕರಣಕ್ಕೆ ವ್ಯವಹಾರ ಎಷ್ಟು ಭದ್ರವಾಗಿ ಅಂಟುಕೊಂಡಿದೆಯೋ ಹಾಗೆ ಪರಮಾತ್ಮನ ಚಿಂತನೆ ಅಂಟಿಸ್ಬೇಕು ಅಂದ್ರೆ ಆ ವ್ಯವಹಾರ ಚಿಂತನೆನೆಲ್ಲ ತೊಳಿಬೇಕು. ಬಹಳ ಭಜೀತಿ ಅಲ್ಲೇ. ಆದರೂ ಕೂಡ ಪ್ರಯತ್ನ ಮಾಡಿದರೆ ಯಾವುದೂ ಕೂಡ ತಪ್ಪಲ್ಲ, ಮಾಡಿದರೆ ಸಿದ್ಧಿ ಆಗಿಯೇ ಆಗುತ್ತೆ. ಆದ್ರಿಂದ ಏನು ಮಾಡಬೇಕು ಅಂದ್ರೆ, ಹಿಂದೆಲ್ಲ ನಮಗೆ ಪದ್ಯ ಹೇಳ್ಕೊಡೋರು, ಮರಳಿಗೆ ಯತ್ನವ ಮಾಡು, ಮರಳಿಗೆ ಯತ್ನವ ಮಾಡು ಅಂತ. ನೀವು ಎಷ್ಟು ಸಲ ಮನಸ್ಸು ಹೊರಕ್ಕೆ ಹೋಗುತ್ತೋ ಅಷ್ಟು ಸಲ ಹಿಡ್ಕೊಂಬಂದು ಊರಿಸು. ಹಿಂದಿಯೂ ಬಂದಿದೆ, ಯಥೋ ಯಥೋ ನಿಶ್ಚರತಿ ಅಂತ 6ನೇ ಅಧ್ಯಾಯದಲ್ಲೇ ಆ ಮಾತನ್ನು ಹೇಳಿದ್ದೆ. ಧ್ಯಾನಕ್ಕೆ ಕೂತ್ಕೊಂಡ್ರೆ ಮನಸ್ಸು ಎಲ್ಲೆಲ್ಲೋ ಹೋಗುತ್ತೆ ಅನ್ನೋದು ಗೊತ್ತು ನಂಗುವೆ, ಅದು ಚಂಚಲ ಅಂತ. ಆದ್ರೆ ಎಷ್ಟು ಸಲ ಅದು ಹೊರಗೆ ಹೋದ್ರೂ ಪುನಃ ಹಿಡ್ಕೊಂಬಂದು ಆತ್ಮನ್ನೇವ ವಶಂ ನಹೇತ್, ತನ್ನ ಆತ್ಮಸ್ವರೂಪ ಚಿಂತನೆಗೆ ತಂದು ಬಿಡಬೇಕು ಅಂತ. ಮಗು ಎಷ್ಟೇ ಚೇಷ್ಟೆ ಮಾಡಿ ಎಲ್ಲಿ ಬೇಕಾದ್ರೂ ಓಡಾಡಿದ್ರೆ ತಾಯಿ ಅದನ್ನು ಪುನಃ ಮತ್ತೆ ತನ್ನ ಒಂದು ಮೊಡ್ಲಿಗೆ ಹಾಕೋತಾಳೆ ಅನ್ನೋ ಅರ್ಥ. ಅದರಂತೆ ನೀನು ಕೂಡ ಪ್ರಯತ್ನ ನಿಮ್ಮದು, ಅದಕ್ಕೆ ಫಲಿತಾಂಶ ಭಗವಂತ ಉಂಟು ಮಾಡ್ತಾನೆ. ಅದಕ್ಕೋಸ್ಕರ ಮಯ್ಯೇವ, ನನ್ನಲ್ಲಿಯೇ ಮನಸ್ಸನ್ನು ಇಡು, ಮಯಿ ಬುದ್ಧಿಂ ನಿವೇಶಯ. ಇಲ್ಲಿ ಮನಸ್ಸಿಡು ಅಂತ ಒಂದು ಮಾತು, ಬುದ್ಧಿಯನ್ನು ಇಡು ಅಂತ ಒಂದು ಮಾತು, ಎರಡು ಹೇಳಿದ್ದಾರೆ. ಮನಸ್ಸು ಅಂದ್ರೆ ಅಂತಃಕರಣಕ್ಕೇನೆ 4 ಹೆಸರು. ಮನಸ್ಸು, ಬುದ್ಧಿ, ಅಹಂಕಾರ, ಚಿತ್ತ ಅಂತ ವೇದಾಂತ ಹೀಗೆ 4 ಹೆಸರು ಹೇಳ್ತಾರೆ. ಮನಸ್ಸು ಅಂದ್ರೆ ಚಂಚಲವಾದದ್ದು, ಕ್ಷಣಕ್ಕೊಂದೊಂದ್ಸಲ ಏನೇನೋ ಯೋಚನೆ ಮಾಡುತ್ತಲ್ಲ, ಆ ಸ್ಥಿತಿಯಲ್ಲಿ ಅಂತಃಕರಣವನ್ನ ಮನಸ್ಸು ಅಂತಾರೆ. ಬುದ್ಧಿ ಅಂದ್ರೆ ನಿಶ್ಚಯ, ದೃಢವಾಗಿದೆ, ಹೀಗೆ ಸರಿ ಅಂತ ನೆಲೆಗೊಂಡು ನಾನು ಹೀಗಂತ ತೀರ್ಮಾನ ಮಾಡಿದ್ದೀನಿ ಅಂತೀವಲ್ಲ, ಅದಕ್ಕೆ ಬುದ್ಧಿ ಅಂತ ಹೆಸರು. ಅಹಂಕಾರ ಅಂದ್ರೆ ನಾನು ಅಂದ್ಕೋತೀವಲ್ಲ, ಅದು ಅಹಂಕಾರ. ಚಿತ್ತ ಅಂದ್ರೆ ಹಿಂದೆ ಕಳೆದು ಹೋಗಿರುತ್ತೆ, ಅದನ್ನೆಲ್ಲ ಏನೇನೋ ಜ್ಞಾಪಿಸ್ಕೊತಾ ಇರ್ತೀವಿ ನೋಡಿ, ಹಳೆಯದನ್ನೆಲ್ಲ, ಅದಕ್ಕೆ ಚಿತ್ತ ಅಂತ. ಹೀಗೆ ಮನಸ್ಸು, ಬುದ್ಧಿ, ಅಹಂಕಾರ, ಚಿತ್ತ ಅಷ್ಟು ಸೇರಿ ಎಲ್ಲವೂ ಅಂತಃಕರಣ ವೃತ್ತಿಗಳೇನೆ. ಅದಕ್ಕೆ ಭಗವಂತ ಹೇಳ್ತಾನೆ, ಆ ಮನಸ್ಸಿದೆಯಲ್ಲ ಚಂಚಲವಾದದ್ದು, ಅದನ್ನು ಆದಷ್ಟು ಪ್ರಯತ್ನ ಮಾಡಿ ನನ್ನಲ್ಲಿಯೇ ದೃಢಗೊಳಿಸು. ಹಾಗೇನಾಗಬೇಕು? ಪರಮಾತ್ಮನ ಪರಿಚಯ ಚೆನ್ನಾಗಾಗಬೇಕು. ಭಗವಂತ ಅಂದ್ರೆ ಯಾರು, ಅವನ ಸ್ವರೂಪ ಏನು, ಅವನ ನಾಮರೂಪಗಳೇನು, ಅವನ ಗುಣಕರ್ಮಗಳೇನು, ಹೀಗೆ ಅದೆಲ್ಲ ನಾವು ಇತಿಹಾಸವೋ ಪುರಾಣವೋ ಮತ್ತೊಂದು. ಈಗ ರಾಮನ್ ಜ್ಞಾಪಕ ಮಾಡ್ಕೋಬೇಕು ಅಂದ್ರೆ ರಾಮಾಯಣ ಎಲ್ಲ ಓದೇ ಇರ್ತೀವಲ್ಲಪ್ಪ, ಎಂಥ ರಾಮ ಯಾವ ಕಾಲದಲ್ಲಿ ಹೇಗಿದ್ದ ಅಂತ ಎಲ್ಲ ಜ್ಞಾಪಕ ಮಾಡ್ಕೊತಾ ಹೋಗಿ ಪರವಾಗಿಲ್ಲ. ನಿಜವಾಗಿಯೂ ಭಗವಂತನ ಚಿಂತನೆಯೇ ಆಗುತ್ತೆ. ಆದ್ರಿಂದ ಪರಮಾತ್ಮನ ವಿಷಯದಲ್ಲಿ ನಮಗೆ ಸಾಕಷ್ಟು ಪರಿಚಯ ಮಾಡ್ಕೋಬೇಕು. ಆವಾಗ ಮನಸ್ಸನ್ನು ಮತ್ತೆ ಆ ಭಗವಂತನ ಒಂದೊಂದು ಗುಣಕರ್ಮಗಳನ್ನು ಜ್ಞಾಪಕ ಮಾಡ್ಕೊಳ್ಳೋದ್ರ ಮೂಲಕ ಮಯ್ಯೇವ, ನನ್ನಲ್ಲಿಯೇ ಮನಸ್ಸಿಡುವಂತ ಭಗವಂತ ಏನು ಹೇಳಿದ್ನೋ ಆ ಒಂದು ಮೆಟ್ಲನ್ನು ಹತ್ತಬಹುದು. ಅನಂತರ ಮಯಿ ಬುದ್ಧಿಂ ನಿವೇಶಯ. ಬುದ್ಧಿ ಎನ್ನುವ ಮಾತಿಗೆ ವೇದಾಂತದಲ್ಲಿ ದೃಢವಾದ ನಿಶ್ಚಯ, ತೀರ್ಮಾನ ಅನ್ನೋ ಅರ್ಥ ಬರುತ್ತೆ. ಆದ್ದರಿಂದ ಆ ಮನಸ್ಸು ಯಾವಾಗ ಒಂದ್ಸಲ ನನ್ನಲ್ಲಿ ಅನುರಕ್ತವಾಯಿತೋ ಅದು ಹಾಗೆ ನೆಲೆ ನಿಲ್ಲುವಂತೆ ದೃಢಗೊಳಿಸು, ಅದರಲ್ಲಿಯೇ ನೆಲೆಗೊಳಿಸ್ತಕ್ಕಂಥವು ನಾವು. ಅದು ಮಯಿ ಬುದ್ಧಿಂ ನಿವೇಶಯ. ಹೀಗಾದ್ರೆ ನಿವಸಿಷ್ಯಸಿ ಮಯ್ಯೇವ ಅತ ಊರ್ಧ್ವಂ ನ ಸಂಶಯ ಅಂತ ಮನ ಆಧತ್ಸ್ವ ಬುದ್ಧಿಂ ನಿವೇಶಯ ಅನ್ನೋ 2 ಮಾತನ್ನ ಚೆನ್ನಾಗಿ ಸಾಧನ ಮಾಡಬೇಕು. ಮನಸ್ಸು ಅಂದ್ರೆ ಹೇಳಿದ್ದೀನಿ ಚಂಚಲ ಅಂತ, ಬುದ್ಧಿ ಅಂದ್ರೆ ನಿಶ್ಚಯಾತ್ಮಕವಾದ.
ಆ ಚಂಚಲವಾದಂತಹ ಅಂತಃಕರಣವನ್ನು ನಿಶ್ಚಳವಾಗಿ ನೆಲೆಗೊಳಿಸಿಬಿಟ್ರೆ, ಆ ಭಾಗವತದಲ್ಲಿ ಧ್ರುವ ಕುಮಾರನ ಕಥೆ ಬರೆಯುವಾಗ ಈ ಮಾತನ್ನು ಬಹಳ ಚೆನ್ನಾಗಿ ಬರೀತಾರೆ. ಏನು ಅಂದ್ರೆ, ಅವನು ಇನ್ನೂ 5 ವರ್ಷದ ಹುಡುಗ, ಪರಮಾತ್ಮನ ಒಂದು ಧ್ಯಾನ ಕೂತ್ಕೊಂಡ್ಬಿಟ್ಟ ಅಂದ್ರೆ ಮೈ ಬುದ್ಧಿ ನಿವೇಶ ಅನ್ನೋದನ್ನು ಸಾಧನೆ ಮಾಡಿದ್ದ. ನಿರಂತರವಾಗಿ ಭಗವಂತನಲ್ಲಿ ದೃಢವಾಗಿ ಆ ತನ್ನ ಬುದ್ಧಿಯನ್ನು ನೆಲೆಗೊಳಿಸ್ಬಿಟ್ಟಿದ್ದಾನೆ. ಅಲ್ಲಿ ಸ್ವಾರಸ್ಯ ಏನಾಯ್ತು ಅಂದ್ರೆ, ಭಗವಂತ ಪ್ರತ್ಯಕ್ಷನಾಗಿ ಬಂದ್ರೆ ಧ್ರುವಕುಮಾರ್ ಕಣ್ಣು ಮುಚ್ಕೊಂಡು ಮನೆಯೊಳಗೆ ಧ್ಯಾನ ಮಾಡ್ತಾ ಇದ್ದಾನಲ್ಲ ಸ್ವರೂಪವನ್ನು. ಶಂಖಚಕ್ರ ಗದಾಧಾರಿಯಾದ ಭಗವಂತನ ಅಂತಃಕರಣದಲ್ಲಿ ದೃಢವಾದ ಬುದ್ಧಿಯಿಂದ ಧ್ಯಾನ ಮಾಡ್ತಾ ಇದ್ದಾನೆ. ಭಗವಂತ ಎದುರಿಗೆ ಬಂದು ನಿಂತ್ಕೊಂಡ್ರು ಅವನು ಕಣ್ಣು ಬಿಡ್ಲೇ ಇಲ್ವಂತೆ. ಆಗ ಭಗವಂತ ಯೋಚನೆ ಮಾಡ್ದಾಗಲ್ಲ, ಎಂಥ ನಿಷ್ಠ, ಅವನ ಬುದ್ಧಿ ಒಳಗೆ ನನ್ನ ಸ್ವರೂಪದ ಚಿಂತನೆ ಇದ್ಬಿಟ್ಟಿದ್ದಾನೆ, ಇನ್ನು ಅವನು ಹೊರಗೆ ಬರಲ್ಲ ಅಂತ ಮೆಲ್ಲಗೆ ಆ ಧ್ರುವ ಧ್ಯಾನ ಮಾಡ್ತಾ ಇದ್ದಂಥ ರೂಪವನ್ನು ಮರೆ ಮಾಡಿಬಿಟ್ನಂತೆ. ಇವನಿಗೆ ಇದೇನಿದು, ಇದ್ದಕ್ಕಿದ್ದ ಹಾಗೆ ಭಗವಂತನ ರೂಪ ಕಣ್ಮರಿ ಆಯ್ತಾ ಅಂತ ಕಣ್ಣು ಬಿಟ್ಟನಂತೆ. ಎದುರಿಗೆ ಪರಮಾತ್ಮ ಕಾಣಿಸ್ಕೊಂಡ. ನೋಡಿ ಹೇಗಿದೆ ಒಂದಾನೊಂದು ತತ್ವ. ಆ ಬುದ್ಧಿ ನಿವೇಶಯ ಅನ್ನೋದಕ್ಕೆ ಧ್ರುವಕುಮಾರನ ಒಂದಾನೊಂದು ಉದಾಹರಣೆ ಅಷ್ಟು ಚೆನ್ನಾಗಿದೆ. ಅಲ್ಲಿವರೆಗೂ ದೇವರು ಎದುರಿಗೆ ಬಂದು ನಿಂತುಕೊಂಡ್ರೂ ಅವನಿಗೆ ಆ ಅಂತಃಕರಣದಲ್ಲಿ ಆ ಭಗವಂತನ ಚಿಂತನೆ ದೃಢವಾಗಿ ನಿಂತಿತ್ತು ಅಂದ್ರೆ, ಇನ್ನು ಆ ಅಂತಃಕರಣ ಬುದ್ಧಿಯನ್ನು ಎಷ್ಟರ ಮಟ್ಟಿಗೆ ನಾವು ಭಗವಂತನಲ್ಲಿ ನೆಲೆಗೊಳಿಸ್ಬೇಕು ಅಂದ್ರೆ ಪ್ರಯತ್ನ ಎಲ್ಲ ನಮ್ಮದು ಅನ್ನೋ ಅರ್ಥ. ಮೈ ಬುದ್ಧಿ ನಿವೇಶ. ಹಾಗಾದ್ರೆ ನೀವು ಶಿಷ್ಯಸಿ ಮೈಯೇವ, ಆಗ ನೋಡು ನೀ ನನ್ನಲ್ಲಿಯೇ ಇರ್ತೀಯ. ನ ಸಂಶಯ, ಈ ವಿಷಯದಲ್ಲಿ ನೀನು ಮನಸ್ಸಿನಲ್ಲಿ ತಪ್ಪನ್ನು ತಿಳ್ಕೋಬೇಡ, ಸಂಶಯ ಪಡಬೇಡ, ಭಗವಂತನ್ನೇ ಚಿಂತನೆ ಮಾಡ್ತಾ ಇರೋದು. ಅದು ನಮ್ಮ ಗುರುಗಳು ಹೇಳಿದ್ರು, ನಮಗೆ ಪರಮಾತ್ಮನೂ ಬೇಕು ಸಂಸಾರವೂ ಬೇಕು ಅಂದ್ರೆ ಉಪಯೋಗವಾಗಲ್ಲ. ಪರಮಾತ್ಮನೇ ಬೇಕು ಅಂತಾದ್ರೆ ಅನೇ ಅಂತ ಹೇಳ್ತೀವಲ್ಲ, ಆವಾಗಲೇ ಅದು ನೀವು ಶಿಷ್ಯಸಿ ಮೈಯೇವ ಅಂತಕ್ಕಂಥ ಸಿದ್ಧಿ ಆಗುತ್ತೆ ಅನ್ನೋ ಅಭಿಪ್ರಾಯ. ಅಂದ್ರೆ ನಿಧಾನ ಮಾಡ್ತಾರೆ. ಕೆಲವರು ಆಕ್ಷೇಪಣೆ ಏನು ಅಂದ್ರೆ, ಹಾಗಾದ್ರೆ ಸಂಸಾರನೆಲ್ಲ ಮರ್ತು ಬಿಡಕ್ಕಾಗುತ್ತೆ, ಭಗವಂತನ್ನೇ ಧ್ಯಾನ ಮಾಡ್ತಾ ಇದ್ರಿ ಏನ್ ಗತಿ, ಹಾಗ ಅರ್ಥ ಮಾಡಲ್ಲ. ಅದಕ್ಕೆ ನೀವು ಭಗವಂತನನ್ನೇ ಚಿಂತನೆ ಮಾಡ್ತಾ ಇದ್ರೆ ಅದನ್ನೆಲ್ಲ ಉಳಿದ ಜವಾಬ್ದಾರಿ ಭಗವಂತನೇ ನೋಡ್ಕೋತಾನೆ. ಅದರಲ್ಲಿ ಏನೋ ಒಂದಾನೊಂದು ಲೋಪ ಏನೋ ಆಗೋದಿಲ್ಲ. ವ್ಯವಹಾರ ಎಲ್ಲಿ ನಮ್ಮದು ಕೆಟ್ಟೋಗ್ಬಿಡುತ್ತೋ ಅಂತ ನಮಗೆ ಭಯ. ಹಾಗಲ್ಲ, ಗುರುಗಳು ಹೇಳೋರು ವ್ಯವಹಾರ ಪರಮಾರ್ಥ ಅಂತ ಎರಡಿದೆ. ವ್ಯವಹಾರದಲ್ಲಿ ಪರಮಾರ್ಥ ಅಡಕವಾಗೋದಿಲ್ಲ, ಆದರೆ ಪರಮಾರ್ಥದಲ್ಲಿ ವ್ಯವಹಾರ ಅಡಕವಾಗುತ್ತೆ. ಆದ್ರಿಂದ ಏನೂ ಆಗಲ್ಲ. ಹಾಗೆ ನೀವು ಶಿಷ್ಯಸಿ ಮೈಯೇವ ಅನ್ನೋ ಮಾತನ್ನ ನನ್ನಲ್ಲಿಯೇ ಆಮೇಲೆ ನೀನು ಇರ್ತೀಯ. ಉಳಿದೆಲ್ಲ ಪರಮಾತ್ಮ ಯೋಗಕ್ಷೇಮಂ ವಹಾಮ್ಯಹಂ ಅಂತ ಹೇಳಿಬಿಟ್ಟಿದ್ದಾನೆ. ಆದ್ದರಿಂದ ಅಗತ್ಯವಾಗಿ ನೋಡ್ಕೋತಾನೆ, ಅದರಲ್ಲಿ ಏನೂ ತೊಂದರೆ ಇಲ್ಲ. ಹೀಗಾದ್ರೆ ಅಥ ಚಿತ್ತಂ ಸಮಾಧಾತುಂ ನ ಶಕ್ನೋಷಿ ಮಯಿ ಸ್ಥಿರಂ ಅಭ್ಯಾಸ ಯೋಗೇನ ತತೋ ಮಾನಿಚ್ಛಾಪ್ತುಂ ಧನಂಜಯಾನ್. ಅರ್ಜುನ ಹೀಗೆ ಕೇಳ್ಬೋದು, ಭಗವಂತ ನೀ ಹೇಳಿದ್ದೇನೋ ತತ್ವ ಸರಿಯಾಗಿದೆ, ಆದರೆ ಅದನ್ನು ನಮಗೆ ಸಾಧನೆ ಮಾಡಕ್ಕೆ ಸಾಧ್ಯ. ಒಂದೇ ಸಮನಾಗಿ ನಿರಂತರವಾಗಿ ನಿನ್ನಲ್ಲಿಯೇ ಮನಸ್ಸನ್ನು ನೆಲೆಗೊಳಿಸುವುದು ಅಂದ್ರೆ ನಮ್ಮ ಮನಸ್ಸು ಕೇಳಬೇಕಲ್ಲ, ಬಹಳ ಚಿತ್ತ ಅಲ್ಲಾಡುತ್ತಲ್ಲ, ಏನ್ ಮಾಡೋದು ಅಂತ. ಹಾಗೇನಪ್ಪ, ಅಥ ಚಿತ್ತಂ ಸಮಾಧಾತಂ ಅಂತ. ಓಹೋ, ನೀನು ಮನಸ್ಸನ್ನ ನನ್ನಲ್ಲಿಯೇ ದೃಢವಾಗಿ ನೆಲೆಗೊಳಿಸೋದಕ್ಕೆ ನ ಶಕ್ನೋಷಿ ಸಮರ್ಥನಾಗಿಲ್ವಾ? ಹಾಗಾದೊಂದು ಕೆಲಸ ಮಾಡು. ಅಭ್ಯಾಸ ಯೋಗೇನ ತತಃ ಅಂದ್ರು. ಅಭ್ಯಾಸ ಯೋಗ ಅನ್ನೋದಕ್ಕೆ ಶಂಕರಾಚಾರ್ಯ ಒಂದು ಮಾತು ಬರೀತಾರೆ, ಚಿತ್ತಸ್ಯ ಏಕಸ್ಮಿನ್ನಾಲಂಬನೆ ಸರ್ವತಃ ಸಮಾಹೃತ್ಯ ಪುನಃ ಪುನಃ ಸ್ಥಾಪನಂ ಅಭ್ಯಾಸ. ಅಂದರೆ ಅಭ್ಯಾಸ ಅನ್ನೋ ಶಬ್ದಕ್ಕೆ ಹೀಗರ್ಥ, ಅಂತಃಕರಣವನ್ನ ಯಾವ ಒಂದಾನೊಂದು ನಾವು ಧ್ಯಾನ ಮಾಡ್ತಾ ಇರತಕ್ಕಂಥ ವಸ್ತುವಿನಲ್ಲಿಯೇ ಎಲ್ಲಾ ರೀತಿಯಿಂದಲೂ ಅಂದ್ರೆ ಎಲ್ಲೆಲ್ಲ ಕಡೆ ಚೆದರಿ ಹೋಗುತ್ತಾ ಮನಸ್ಸನ್ನ ಹಿಡಿದು ಎಳ್ಕೊಂಡ್ಬಂದು ಆ ಒಂದೇ ಒಂದು ವಸ್ತುವಿನಲ್ಲಿ ಸಮಾಹೃತ್ಯ ನೆಲೆಗೊಳಿಸಿ ಪುನಃ ಪುನಃ ಸ್ಥಾಪನ. ಮತ್ತೆ ಎಷ್ಟು ಸಲ ತಪ್ಪಿಸ್ಕೊಂಡು ಹೋಗುತ್ತೋ ಅಷ್ಟು ಸಲ ಪುನಃ ಅದೇ ಸ್ವರೂಪದಲ್ಲಿ ಆ ಮನಸ್ಸನ್ನು ನೆಲೆಗೊಳಿಸೋದು. ಇದಕ್ಕೆ ಅಭ್ಯಾಸ ಅಂತ ಹೆಸರು ಅಂತ. ಒಂದ್ಸಲ ಒಂದು ಕ್ಷಣ ಜ್ಞಾಪಕ ಆಗಬಹುದು, ಇನ್ನೊಂದು ಕ್ಷಣಕ್ಕೆ ಅದಾಗಲೇ ಇನ್ನೆಲ್ಲೋ ಹೋಗ್ಬಿಡುತ್ತೆ. ಹಾಗಾದ್ರೆ ಎಷ್ಟು ಸಲ ಹೊರಗಡೆ ಹೋದ್ರು ಮನಸ್ಸು ಅದನ್ನು ಪುನಃ ತಗೊಂಬಂದು ಯಾವ ಧ್ಯಾನ ಮಾಡ್ತಾ ಇದ್ದೀರೋ ಅದರಲ್ಲೇ ನೆಲೆಗೊಳಿಸ್ಬೇಕು. ಇದನ್ನೇ ವೇದಾಂತದಲ್ಲಿ ಧ್ಯಾನ ಅನ್ನೋ ಶಬ್ದದಿಂದಲೂ ಹೇಳ್ತಾರೆ. ಧ್ಯಾನ ಅಂದ್ರೆ ಧ್ಯೈ ಚಿಂತಾಯಾಮ್ ಅಂತ ಅದು ಒಂದು ಧಾತು. ಆ ಧಾತುವಿನಿಂದ ಧ್ಯಾನ ಅನ್ನೋ ಶಬ್ದ ಹುಟ್ಟಿದೆ. ಚಿಂತ ಅನ್ನೋ ಶಬ್ದಕ್ಕೆ ಏನರ್ಥ? ಮತ್ತೆ ಅದೇ ವಿಷಯವನ್ನೇ ಇನ್ನೊಮ್ಮೆ ಮೆಲುಕು ಹಾಕ್ತಾ ಇರೋದು ಅಂತ. ಹೀಗೆ ಮಾಡಿದ್ರೆ
ಆಗ ಅಂತಃಕರಣ ಅಂತಕ್ಕದ್ದು ಒಂದು ವೇಳೆ ಚಂಚಲವಾಗಿದ್ದರೆ ಅದನ್ನ ಮತ್ತೆ ಮತ್ತೆ ತಂದು ನೆಲೆಗೊಳಿಸೋದಕ್ಕೆ ಏನ್ ಮಾಡಬೇಕು? ಅಭ್ಯಾಸ ಯೋಗೇನ ತತಃ ಮಾಮಿಚ್ಛಾಪ್ತುಂ ಧನಂಜಯ. ಇದಕ್ಕೆ ಅಭ್ಯಾಸ ಯೋಗ ಅಂತ ಅದನ್ನ ವಿವರಣೆ ಕೊಟ್ಟಾಯ್ತು. ಈಗ ಎಷ್ಟು ಸಲ ಮನಸ್ಸು ಹೊರಗೆ ಹೋದ್ರೂ ಅದನ್ನು ಹಿಡ್ಕೊಂಡ್ಬಂದು ನಿಜ ಆ ಸ್ವರೂಪದಲ್ಲಿಯೇ ನೆಲೆಗೊಳಿಸ್ತಕ್ಕಂತಹದ್ದು. ಇದನ್ನೇ ಅಭ್ಯಾಸ ಯೋಗ. ಹಾಗೆ ಅಭ್ಯಾಸ ಯೋಗದಿಂದ ನೀನು ಸಾಧನೆ ಮಾಡಿದರೆ ನನ್ನನ್ನು ಖಂಡಿತವಾಗಿಯೂ ಪಡೆಯುತ್ತೀಯೋ ಆಗಬಹುದು ಭಗವಂತ. ಅಭ್ಯಾಸ ಯೋಗ ಅನ್ನುತ್ತಾನೆ ಏನು ಸುಲಭವೇ? ಎಷ್ಟು ಸಲ ಎಳ್ಕೊಂಡ್ಬಂದ್ರು ಮತ್ತೆ ಎಳ್ಕೊಂಡು ಹೋಗ್ಬಿಡುತ್ತೆ ಮನಸ್ಸು ಬೇರೆ ಕಡೆಗೆ. ಅಭ್ಯಾಸವು ಬಹಳ ಕಷ್ಟವಾದ್ರೆ ಏನ್ ಮಾಡೋದು ಅಂದ್ರೆ, ಅಭ್ಯಾಸೇಪ್ಯ ಸಮರ್ಥೋಸಿ ಮತ್ಕರ್ಮ ಪರಮೋ ಭವ ಮದರ್ಥಮತಿ ಕರ್ಮಾಣಿ ಕುರ್ವನ್ ಸಿದ್ಧಿಮವಾಪ್ಸ್ಯಸಿ. ಹಾಗಾಗಿ ಇನ್ನೂ ಸ್ವಲ್ಪ ಸರಳವಾದ ಸಾಧನ ಹೇಳ್ತೀನಿ ಅಂತಾನೆ. ಅಭ್ಯಾಸ ಅನ್ನೋದು ನಿನಗೆ ಇನ್ನೂ ಹೋಗ್ಲಿಲ್ಲ, ಅದನ್ನು ಸಾಧನೆ ಮಾಡೋಕ್ಕಾಗಿಲ್ಲ ಅನ್ನೋದಾದರೆ, ಅದರಲ್ಲಿಯೂ ಅಸಮರ್ಥನಾಗಿದ್ದರೆ ಮತ್ಕರ್ಮ ಪರಮೋ ಭವ, ನನಗಾಗಿ ಕರ್ಮಗಳನ್ನೆಲ್ಲ ಅರ್ಪಣೆ ಮಾಡುವಂತ. ಇದನ್ನು ಸ್ವಲ್ಪ ತಿಳ್ಕೊಬೇಕು ನಾವು. ಭಗವಂತನಿಗೆ ಕರ್ಮಗಳನ್ನು ಅರ್ಪಣೆ ಮಾಡೋದು ಅಂದ್ರೆ ಅನೇಕರೇನಂತಾರೆ, ದೇವ್ರ ಪೂಜೆ ಮಾಡೋದೇನೋ ಭಗವಂತನ ಕರ್ಮ ಆಯಿತು, ವ್ಯವಹಾರ ಮಾಡೋದು ಹೇಗೆ ಭಗವಂತನ ಕರ್ಮ ಆಗುತ್ತೆ ಅಂತ ಪ್ರಶ್ನೆ. ಅದಕ್ಕೆ ನಮ್ಮ ಗುರುಗಳು ಉತ್ತರ ಹೇಳೋರು ಹಾಗಲ್ಲ. ಭಗವಂತನನ್ನೇ ನೆನೆಯುತ್ತಾ ನೀವು ಯಾವ ವ್ಯವಹಾರವನ್ನು ಮಾಡಿದ್ರೂ ಅದು ಪರಮಾತ್ಮನ ಕರ್ಮವೇ ಆಗತ್ತೆ. ನಿಜ, ಕರ್ಮ ಮಾಡುವಾಗ ಅದ್ರ ಮೇಲೆ ಜ್ಞಾನ ಇರುತ್ತೆ, ದೇವರನ್ನ ಹೇಗೆ ಜ್ಞಾಪಿಸ್ಕೊಳ್ಳೋದು ಅಂತ. ಅದಕ್ಕೂ ನಮ್ಮ ಗುರುಗಳು ಹೇಳೋರು, ಒಂದು ಕೆಲಸ ಮಾಡಿ, ಪ್ರಾರಂಭದಲ್ಲಿ ಒಂದ್ಸಲ ಜ್ಞಾಪಿಸ್ಕೊಳ್ಳಿ, ಕೊನೆಯಲ್ಲಿ ಒಂದ್ಸಲ ಜ್ಞಾಪಿಸ್ಕೊಳ್ಳಿ, ಸಾಕು, ಮಧ್ಯದ ಭಗವಂತ ತಾನೇ ಭರ್ತಿ ಮಾಡ್ತಾನೆ ಅಂತ ಹೇಳೋರು. ಬಹಳ ಚೆನ್ನಾಗಿ ಹೇಳೋರು ನಮ್ಮ ಗುರು. ಅಂದ್ರೆ ಏನಾಯ್ತು, ಯಾವ ಕರ್ಮವನ್ನು ನೀನು ಮಾಡಬೇಕಾದ್ರೂ ಪ್ರಾರಂಭದಲ್ಲಿ ಒಂದ್ಸಲ, ಕೊನೆಯಲ್ಲಿ ಒಂದ್ಸಲ ಅಂತ ಅಷ್ಟು ಮಾಡ್ತಾ ಬಂದ್ರೆ ಆಮೇಲೆ ಏನಾಗುತ್ತೆ, ಮೆಲ್ಲಿಗೆ ಅದನ್ನ ಅಭ್ಯಾಸದಿಂದ ಭಗವಂತನಲ್ಲಿಯೇ ಕರ್ಮಗಳನ್ನೆಲ್ಲ ಅರ್ಪಣೆ ಮಾಡ್ತಕ್ಕಂಥ ಒಂದಾನೊಂದು ಭಾವನೆ ಬಂದೇ ಬರುತ್ತದೆ. ಹೌದು, ಕರ್ಮ ಮಾಡಿಬಿಟ್ರೆ ಪರಮಾತ್ಮನನ್ನ ಅಂತಃಕರಣದಲ್ಲಿ ನೆಲೆಗೊಳಿಸೋದಕ್ಕೂ ಅದಕ್ಕೂ ಏನ್ ಸಂಬಂಧ? ಕೇಳು. ಮದರ್ಥಮಪಿ ಕರ್ಮಾಣಿ ಕುರುವನ್ ಸಿದ್ಧಿಂ ಅವಾಪ್ಸ್ಯಸಿ. ಎಷ್ಟು ಸ್ಪಷ್ಟವಾಗಿ ಹೇಳ್ತಾನೆ ನೋಡಿ ಭಗವಂತ. ಚಿಂತಿಲ್ಲ, ನೀನು ಯಾವ ಒಂದಾನೊಂದು ಮಟ್ಟದಲ್ಲಿ ಇದ್ದೀಯೋ, ಮಾಡೋ ಕರ್ಮಗಳನ್ನು ಭಗವಂತನಾದ ನನಗೆ ಅರ್ಪಣೆ ಮಾಡು ಅಂತ ನಾ ಹೇಳಿದ್ದೇನೋ ಅಷ್ಟು ಮಾಡು, ಬಾಕಿ ಜವಾಬ್ದಾರಿ ನಾನು ನೋಡ್ಕೊಳ್ತೀನಿ. ಹಾಗೆ ಮಾಡಿದ್ರೆ ಸಿದ್ಧಿಂ ಅವಾಪ್ಸ್ಯಸಿ, ಖಂಡಿತವಾಗಿಯೂ ಕೂಡ ನೀನು ಸಿದ್ಧಿಯನ್ನು ಪಡೆದೇ ಬಿಡಿ. ಭಗವಂತನಿಗಾಗಿ ಎಲ್ಲ ಕರ್ಮ ಮಾಡ್ತೀನಿ ಅನ್ನೋ ಪದೇ ಪದೇ ಭಗವಂತನ ನೆನಪು ಮಾಡಿಕೊಳ್ಳಲೇಬೇಕಾಗಿರೋಣದರಿಂದ ಮೆಲ್ಲಿಗೆ ಕರ್ಮದ ಮೇಲಿನ ಅಭಿಮಾನ ಭಗವಂತನ ಕಡೆ ತಿರುಗುತ್ತೆ. ಆಗ ಭಗವಂತನೇ ಜ್ಞಾಪಕವಾಗ್ತಾನಾದ್ರಿಂದ ಕರ್ಮ ತಾನು ಬರೋಟ್ಟಿಗೆ ನಾನು ನಡ್ಕೊಂಡು ಹೋಗಿ ಹೌದು. ಈಗ ನಾವು ಎಷ್ಟೋ ವ್ಯವಹಾರದಲ್ಲಿ ಕೆಲಸಗಳು ಮಾಡ್ತಾ ಇರ್ತೀವಿ, ಜ್ಞಾಪಿಸ್ಕೊತಾ ಇರ್ತೀವಿ, ನಾವು ಉಸಿರಾಡ್ತಾ ಇದೀನೋ ಇಲ್ವೋ, ರಕ್ತ ಪರಿಚಲನೆ ಆಗ್ತಾ ಇದೆಯೋ ಇಲ್ವೋ ಅಂತ ನಾವೇನು ಜ್ಞಾಪಿಸ್ಕೋಬೇಕಾಗಿಲ್ಲ. ಅದ್ರ ಪಾಡಿಗೆ ಶರೀರ ನಡೀತಾನೆ ಇರುತ್ತೆ ಅಲ್ವೇ. ಯಾರಿಗಾರು ಆ ಥರ ಭಾವನೆ ಬರುತ್ತೆ? ಬರೋದಿಲ್ಲ. ಹಾಗೆ ಭಗವಂತನಿಗಾಗಿ ಕರ್ಮವನ್ನು ಮಾಡ್ತೇನೆ ಎನ್ನುವಾಗ ಕರ್ಮ ನಡೆಯುತ್ತೆ. ಅದು ಭಗವಂತನಿಗೆ ಅನ್ನೋ ಒಂದು ಸಂಬಂಧ ನೋಡಿ ಎಷ್ಟು ಚೆನ್ನಾಗಿದೆ ಅಂದ್ರೆ, ಕರ್ಮಕ್ಕೆ ಫಲ ಉಂಟು ಅನ್ನೋದನ್ನು ಒಪ್ಕೊಳ್ಳೋಣ, ಆದ್ರೆ ಆ ಕರ್ಮವನ್ನು ಭಗವಂತನಿಗೆ ಅಟ್ಯಾಚ್ ಮಾಡಿಬಿಟ್ಟಾಗ ಅದು ಭಗವಂತನನ್ನೇ ನಮಗೆ ತೋರಿಸೋದಕ್ಕೆ ಬಹಳ ಉಪಕಾರವಾಗುತ್ತೆ. ಇದನ್ನು ಬಹಳ ಸಾಧಕರಾದಂಥವರು ಅವಶ್ಯವಾಗಿ ಮಾಡಬೇಕು. ಅದರಲ್ಲಿ ಲೌಕಿಕ ವೈದಿಕ ಇಂಥದ್ದು ಕರ್ಮ ವ್ಯತ್ಯಾಸ ಏನಿದೆ ಎಲ್ಲವನ್ನೂ ಅರ್ಪಣೆ ಮಾಡುವುದು. ಸರ್ವಂ ಕರ್ಮ ಅಖಿಲಂ ಪಾರ್ಥ ಅಂತ ಸರ್ವವನ್ನೂ ಕೂಡ ಭಗವಂತನಿಗೆ ಅರ್ಪಣೆ ಮಾಡಬಹುದು. ಹಾಗೆ ಅರ್ಪಣೆ ಮಾಡುವಾಗ ಖಂಡಿತವಾಗಿಯೂ ಕೆಟ್ಟ ಕರ್ಮ ಮಾಡಕ್ಕೆ ಬರುವುದೇ ಇಲ್ಲ. ಅದರಿಂದ ಒಳ್ಳೆ ಕರ್ಮನೇ ಮಾಡ್ತೀವಿ. ಆ ಭಗವಂತನಿಗೆ ಅರ್ಪಣೆ ಮಾಡಿದಾಗ ಅದು ಸಿದ್ಧಿಯನ್ನು ಕೊಟ್ಟೇ ಕೊಡುತ್ತದೆ. ಕೊನೆಯ ದಿನ ಅಂತ ಹೇಳ್ತಾರೆ, ಅಥೈತದಪ್ಯಶಕ್ತೋಸಿ ಕರ್ತುಂ ಮದ್ಯೋಗಮಾಶ್ರಿತ ಸರ್ವಕರ್ಮ ಫಲತ್ಯಾಗಂ ತತಃ ಕುರ್ಯತಾತ್ಮವಾ. ಈಗ ಈ ಒಂದಾನೊಂದು ಸಾಧನ ಸೋಪಾನ ಅಂತ ಹೇಳ್ತಾರೆ. ಮಯ್ಯೇವ ಮನಃಧತ್ಸ್ವ ಅನ್ನೋದ್ರಿಂದ ಈ ಶ್ಲೋಕದವರೆಗೂ ಇರತಕ್ಕದ್ದನ್ನ ಸಾಧನ ಸೋಪಾನ ಅಂತ ಕರೀತಾರೆ. ಒಂದೊಂದಾಗಿ ಹೇಳಿದ್ರಲ್ಲ, ಈ ಕೊನೆಯದು ಹೇಳ್ತಾನೆ ಭಗವಂತ ಏನು, ಅಥೈತದಪ್ಯಶಕ್ತೋಸಿ ಅಂದ್ರೇನು, ಭಗವಂತನಾದ ನನಗೆ ಎಲ್ಲಾ ಕರ್ಮಗಳನ್ನು ಮಾಡು ಅಂತ ನಾ ಹೇಳಿದೆ, ಅದು ನಿನ್ ಕೈಲಾಗದೆ ಹೋದರೆ ಅಂತ ಅರ್ಥ. ಕರ್ತು ಮದ್ಯೋಗಂ ಆಶ್ರಿತ, ನನ್ನನ್ನು ದೃಷ್ಟಿಯಿಂದ ಎಲ್ಲಾ ಕರ್ಮಗಳನ್ನು ನನಗೆ ಅರ್ಪಣೆ ಮಾಡು ಅಂತ ಹೇಳಿದಾಗ ಅದು ಕೂಡ ಸಾಧ್ಯವಿಲ್ಲ ಅನ್ನೋದಾದ್ರೆ ಇನ್ನೊಂದು ಜಾಣತನ ಮಾಡಪ್ಪ, ಹೇಳ್ತೇನೆ. ಏನು? ಸರ್ವ ಕರ್ಮ ಫಲ ತ್ಯಾಗಂ ಅಂತ. ಕರ್ಮ ಮಾಡ್ಬಿಡು, ಫಲ ಬಯಸ್ಬೇಡ.
ಬಹಳ ಇದಿನ್ನೂ ಸುಲಭ. ಅಂದ್ರೆ ಅದನ್ನ ನಾವು ಅಳವಡಿಸ್ಕೋಬೇಕು. ಏನಂತ ನಾವು ಮಾಡುವಾಗ ಕರ್ಮವನ್ನ ಫಲಕ್ಕಾಗಿ ಅಲ್ಲ. ಅದಕ್ಕೋಸ್ಕರ ಏನ್ ಮಾಡು, ಯಾವ ಒಂದು ಆನಂದ ಫಲವನ್ನು ಬಯಸಬೇಡ. ಇದನ್ನು ಹೇಳಿಕೊಟ್ಟಿದ್ದಾರೆ ನಮಗೆ. ಮಮೋಪಾತ್ತ ಸಮಸ್ತ ದುರ್ಗಖೈದ್ವಾರ ಶ್ರೀ ಪರಮೇಶ್ವರ ಪ್ರೀತ್ಯರ್ಥ. ಪರಮೇಶ್ವರ ಈ ನನ್ನ ಕರ್ಮದಿಂದ ಸುಪ್ರೀತನಾಗಲಿ ಅಂತ ಮಾತ್ರ ಹೇಳಿಕೊಂಡು ಪರಮೇಶ್ವರನಿಗೆ ಪ್ರಿಫರೆನ್ಸ್ ಫಸ್ಟ್ ಸ್ಥಾನ ಕೊಡಬೇಕು ಮನಸ್ಸಿನಲ್ಲಿ. ಆಮೇಲೆ ಕರ್ಮ ಮಾಡ್ತಾ ಇರಬೇಕು. ಫಲ ತಾನೇ ಆಗುತ್ತೆ. ಅಲ್ಲ, ಭಗವಂತನದ ಅರ್ಪಣೆ ಮಾಡಿದ ಮೇಲೆ ಅದು ಎಂದಾದರೂ ಕೂಡ ಫಲ ಕೊಡದೆ ಇರೋದಕ್ಕೆ ಸಾಧ್ಯವೇ ಇಲ್ಲ. ಯಾಕೆ ನಮ್ಮ ಗುರುಗಳು ಹೇಳೋದು, ಭೂಮಿಯಲ್ಲಿ ಒಂದಾನೊಂದು ಬೀಜ ಬಿತ್ತುಬಿಟ್ರೆ ಅದು ಖಂಡಿತವಾಗಿಯೂ ಅದರದ್ದು ಬರುವಾಗಿ ಫಲವನ್ನು ಕೊಟ್ಟೇ ಕೊಡುತ್ತೆ. ಆದ್ರಿಂದ ಭೂತಾಯಿ ಯಾರಿಗೂ ಏನು ಮೋಸ ಮಾಡಲ್ಲ. ನೋಡಿ, ಒಂದು ಭತ್ತದ ಗದ್ದೆಗೆ ಹೋಗಿ ನೋಡಿ, ಒಂದು ಕಾಳು ಭತ್ತ ಬಿತ್ತಿದ್ರೆ 100 ಕಾಳಿನ ಒಂದಾನೊಂದು ತೆನೆ ಬಿಟ್ಬಿಡುತ್ತೆ. ಯಾರು ಕೊಟ್ಟರು ಹಾಗಾದ್ರೆ ಅದನ್ನ? ಎಲ್ಲಿಂದ ಬಂತು? ನಾವು ಸ್ವಲ್ಪ ಅದು ಯೋಚನೆ ಮಾಡಿ. ಅಂದ್ರೆ ಪರಮಾತ್ಮನಲ್ಲಿ ಕರ್ಮವನ್ನು ಅರ್ಪಣೆ ಮಾಡುವುದರ ಅಂದ್ರೆ ಭಗವಂತ ಅದನ್ನೇನು ಬಾಕಿ ಇಟ್ಕೊಳ್ಳಲ್ಲ. ನಾವು ಮಾಡಿದ್ರೆ 10ರಷ್ಟು 100ರಷ್ಟು ಅವನು ಕೊಡ್ತಾನೆ. ಅದು ಕೂಡ ಒಂದು ವೇಳೆ ಕರ್ಮ ಫಲವನ್ನು ಬಿಡಬೇಕು ಅನ್ನೋದು ಕೂಡ ಆಗಲ್ಲ ಅನ್ನೋದಾದ್ರೆ ಅದರಿಂದ ಮುಂದಕ್ಕೇನು ಹೇಳೋಕ್ಕಾಗಲ್ಲ. ಅಷ್ಟು ಮಾಡಲೇಬೇಕು. ಆದ್ರಿಂದ ಭಗವಂತನಿಗೆ ಅರ್ಪಣೆ ಮಾಡಿದ ಮೇಲೆ ಅದು ಫಲವನ್ನು ಕೊಟ್ಟೇ ಕೊಡುತ್ತೆ ಅನ್ನೋ ನಂಬಿಕೆ ಇಟ್ಕೋಬೇಕು. ಆದ್ರಿಂದ ಕರ್ಮಫಲ ತ್ಯಾಗ ಅಂದ್ರೆ ಇನ್ನೊಂದು ಅರ್ಥ ಏನಾಗುತ್ತೆ ಅಂದ್ರೆ, ಕರ್ಮಫಲ ಎಲ್ಲಾ ಶಾಸ್ತ್ರವು ಏನ್ ಹೇಳುತ್ತೆ ಅಂದ್ರೆ, ಏನೇ ಒಂದು ಆನಂದ ಕರ್ಮಗಳನ್ನು ಮಾಡಿದ್ರೂ ಅದನ್ನ ಭಗವಂತನಿಗೆ ಅರ್ಪಿಸಿ ಅಂತ. ಅದರಲ್ಲಿ ಎಷ್ಟು ಚೆನ್ನಾಗಿ ಹೇಳ್ತಾನೆ ನೋಡಿ. ಮಂತ್ರಹೀನಂ ಕ್ರಿಯಾಹೀನಂ ಭಕ್ತಿಹೀನಂ ಜನಾರ್ದನ ಯತ್ ಪೂಜಿತಂ ಮಯಾ ದೇವ ಪರಿಪೂರ್ಣಂ ತದಸ್ತಮೆ ಅಂತ. ನಮಗೇನೋ ನಾವು ಇಂಥ ದೇವ್ರ ಪೂಜೆ ಮಾಡಿದ್ವು, ಭಗವಂತನಿಗಾಗಿಂಥ ಒಂದು ಯಜ್ಞ ಮಾಡಿದ್ವು, ಅನುಷ್ಠಾನ ಮಾಡಿದ್ವು ಅಂತ ಅಂದ್ಕೊಂಡ್ಬಿಡ್ತೀವಿ. ಆದ್ರೆ ಅದರಲ್ಲಿ ಈ ಮಂತ್ರ ಎಷ್ಟು ತಪ್ಪು ಹೇಳಿರ್ತೀವೋ, ಸಮಯ ಎಷ್ಟು ನೀರು ಹೋಗಿರುತ್ತೋ, ಅದು ಹೇಳಿದ ವಿಧಿಗಳಿಗೆ ಏನು ವ್ಯತ್ಯಾಸ ಆಗಿರುತ್ತೋ, ಬೇಕಾದಷ್ಟು ಕರ್ಮದಲ್ಲಿ ಲೋಪಗಳು ಆಗೇ ಆಗುತ್ತೆ. ಯಾರು ಎಂಥ ಬುದ್ಧಿವಂತ ಮಾಡಿದ್ರೂ ಅದ್ರಲ್ಲಿ ಕರ್ಮಲೋಪವನ್ನು ತಪ್ಸೋಕ್ಕಾಗೋಲ್ಲ. ಅದಕ್ಕೋಸ್ಕರ ಕೊನೆಯಲ್ಲಿ ಏನ್ ಮಾಡಬೇಕು? ಭಗವಂತನನ್ನು ಸ್ಮರಣೆ ಮಾಡಲೇಬೇಕು ಅಂತ. ಈ ವಿಷಯ ಇಲ್ಲಿ ಚೆನ್ನಾಗಿ ಹೊಂದುತ್ತೆ. ಕರ್ಮ ಫಲ ತ್ಯಾಗ ಅಂದ್ರೆ ಅದೇ ಅರ್ಥ ಅಂತ. ಕರ್ಮ ಮಾಡಿಬಿಡು, ಈ ಕರ್ಮಕ್ಕಿಂತ ಫಲ ಬರಲಿ ಎನ್ನುವ ಸಂಕಲ್ಪವನ್ನು ಬಿಟ್ಟು ಕೃಷ್ಣಾರ್ಪಣ ಅಂತ ಕರ್ಮ ಫಲವನ್ನ ಬಿಡು ಅನ್ನೋದ್ರ ಅರ್ಥ ಒಂದು. ಅದರದ್ದೇ ಇನ್ನೊಂದು ಅರ್ಥ ಏನು ಅಂದ್ರೆ ಭಗವಂತನಿಗೆ ಅರ್ಪಣೆ ಮಾಡು. ಹೀಗೆ ಮಾಡಿದ್ರೆ ಸರ್ವ ಕರ್ಮಫಲ ತ್ಯಾಗ ಅಂತಕ್ಕಂಥದ್ದು ಬಹಳ ದೊಡ್ಡದು. ಅದನ್ನ ಅನುಷ್ಠಾನ ಮಾಡಿದ್ರು ಕೂಡ ಈ ಸಾಧನೆಗಳಲ್ಲಿ ಅದಕ್ಕಿಂತ ಇನ್ನು ಕೊನೆಯದು ಅನ್ನೋದಿಲ್ಲ. ಆದ್ದರಿಂದ ಸಕಲ ಕರ್ಮಗಳ ಫಲವನ್ನು ತ್ಯಾಗ ಮಾಡೋಣ. ಹಾಗಾದರೆ ದುಷ್ಕರ್ಮಗಳು ಅಂದ್ರೆ ದುಷ್ಕರ್ಮ ಮಾಡಕ್ ಬರೋದೇ ಇಲ್ಲ. ಸತ್ಕರ್ಮ ಮಾಡೋ ಅಭ್ಯಾಸ ಆದ್ಮೇಲೆ ದುಷ್ಕರ್ಮಗಳಲ್ಲಿ ಪ್ರವೃತ್ತಿ ಆಗೋದು ಇಲ್ಲ. ಹಾಗೊಂದು ವೇಳೆ ಆದರೂ ಭಗವಂತ ಅದನ್ನ ಸರಿಪಡಿಸ್ತಾನೆ, ಅದ್ರಲ್ಲಿ ಏನು ಯೋಚನೆ ಇಲ್ಲ. ಈ ಅರ್ಥದಲ್ಲಿ ಸರ್ವಕರ್ಮ ಫಲ ತ್ಯಾಗವನ್ನ ಮಾಡು ಅಂತ ಹೋಗ್ತೀರ. ಈ ರೀತಿ ಸರ್ವಕರ್ಮ ಫಲ ತ್ಯಾಗವನ್ನು ಹೇಳಿದ ಮೇಲೆ ಯಾವುದೇ ಒಂದು ಕೆಲಸವನ್ನು ಮಾಡು ಅಂತ ಹೇಳಿದಾಗ ಆ ಕೆಲಸವನ್ನು ಹೊಗಳ್ತಾರೆ ಜನ. ಯಾಕೆ ಅಂದ್ರೆ ಅದರಲ್ಲಿ ಜನಗಳಿಗೆ ಆಸಕ್ತಿ ಬರಲಿ ಅಂತ. ಅದರಂತೆ ಸರ್ವಕರ್ಮ ಫಲ ತ್ಯಾಗವನ್ನು ಭಗವಂತ ಹೇಳಿದ ಮೇಲೆ ಅದನ್ನು ಹೊಗಳ್ತಾನೆ. ನೋಡಿ ಎಷ್ಟು ಚೆನ್ನಾಗಿ ಹೊಗಳ್ತಾನೆ ಅಂದ್ರೆ, ಶಂಕರಾಚಾರ್ಯ ಬರೀತಾರೆ, ಇದಾನೀಂ ಸರ್ವಕರ್ಮ ಫಲ ತ್ಯಾಗಂ ಸ್ತೌತಿ. ಸಕಲ ಕರ್ಮಗಳ ಫಲವನ್ನು ಭಗವಂತನಿಗೆ ಅರ್ಪಣೆ ಮಾಡುವುದು ಎಂಬ ಸಾಧನವನ್ನ ಪರಮಾತ್ಮನೇ ಹೊಗಳ್ತಾ ಇದ್ದಾನೆ. ಹೇಗೆ? ಶ್ರೇಯೋ ಹಿ ಜ್ಞಾನಮಭ್ಯಾಸಾತ್ ಜ್ಞಾನಾತ್ ಧ್ಯಾನಂ ವಿಶಿಷ್ಯತೆ ಧ್ಯಾನಾತ್ ಕರ್ಮಫಲ ತ್ಯಾಗ ತ್ಯಾಗಾತ್ ಶಾಂತಿರನಂತರಂ ಅಂತ. ಈ ಶ್ಲೋಕವನ್ನು ಸ್ವಲ್ಪ ವಿಚಾರ ಮಾಡೋಣ. ಶ್ರೇಯೋ ಹಿ ಜ್ಞಾನಮಭ್ಯಾಸಾತ್ ಅಂದರು. ಪ್ರಶಸ್ಯತರಂ ಜ್ಞಾನಂ ಕಸ್ಮಾತ್ ಅವಿವೇಕಪೂರ್ವಕಾದ ಅಭ್ಯಾಸಾತ್ ಅಂತ ಒಂದು ಮಾತು ಬರೀತಾರೆ ಶಂಕರಾಚಾರ್ಯ. ಅಂದರೆ ಒಂದು ಕೆಲಸವನ್ನು ಮಾಡುವಾಗ ಆ ಕೆಲಸದ ಆ ಕರ್ಮದ ಒಂದಾನೊಂದು
ಪರಿಚಯ ಪೂರ್ತಿ ಮಾಡಿಕೊಂಡು ಕರಾರುವಾಕ ಮಾಡಿದರೆ ಅದಕ್ಕೆ ಬೆಲೆ ಉಂಟು ಅಂತ. ಆದ್ದರಿಂದ ಭಗವಂತ ಒಂದು ಮಾತು ಹೇಳ್ತಾನೆ ನೋಡಿ, ಈ ಕರ್ಮದ ವಿಷಯದಲ್ಲಿ ಎಂಥವನು ಎಷ್ಟೇ ಸರಿಯಾಗಿ ತಿಳ್ಕೊಂಡು ಸರಿಯಾಗಿ ಮಾಡಿದ್ದೀನಿ ಅಂದ್ರೆ ಏನಾದ್ರು ಒಂದು ತಪ್ಪೋ ಲೋಪೋ ದೋಷವೋ ಆಗ್ಬಿಡುತ್ತೆ. ಅದಕ್ಕೆ ನಾವು ಕೊನೆಯಲ್ಲಿ ಹೇಳ್ತೀವಿ ನೋಡಿ, ಎಸ್ ಪ್ರತ್ಯಾಚನ ಮೋಕ್ತಿ ಅಂತ ಹೇಳುವಾಗ ಏನಾರು ಮಾಡಿದಂತಹ ಕರ್ಮದಲ್ಲಿ ಬಿಟ್ಟು ಹೋಗಿದ್ದರೆ, ಏನಾರು ದೋಷಗಳಾಗಿದ್ದರೆ ಸದ್ಯೋ ಒಂದೇ ತಮಚದ ಮಂತ್ರಹೀನಂ ಕ್ರಿಯಾಹೀನಂ ಭಕ್ತಿಹೀನಂ ಅಂತ ಹೇಳ್ತೀವಿ ನೋಡಿ. ಬಹಳ ಸರಿಯಾದ ಒಂದಾನೊಂದು ಮಾತಾಡೋದು. ಎಷ್ಟೇ ನಾವು ಎಚ್ಚರಿಕೆಯಿಂದ ಮಾಡಿದ್ರು ಮಂತ್ರ ತಪ್ಪಿರಬಹುದು, ಅಕಸ್ಮಾತ್ ಇಲ್ಲ ಭಕ್ತಿ ಇಲ್ಲದೆ ಇರಬಹುದು, ಕರ್ಮದಲ್ಲಿ ಏನೋ ಲೋಪ ಆಗಿರಬಹುದು, ಹೀಗೆಲ್ಲ ಆಗುತ್ತೆ. ಅದಕ್ಕೋಸ್ಕರ ಇಲ್ಲಿ ಭಗವಂತ ಒಂದು ಮಾತು ಹೇಳ್ತಾ ಇದ್ದಾನೆ. ಏನಂತ, ಕರ್ಮಗಳನ್ನು ಮಾಡುವಾಗ ಎಷ್ಟರ ಮಟ್ಟಿಗೆ ಅಭ್ಯಾಸ ಮಾಡಿದ್ರು ಕೂಡ ಆ ಕರ್ಮದ ಅರ್ಥವನ್ನು ತಿಳ್ಕೊಂಡು ಮಾಡಿದ್ರೆ ಅಕಸ್ಮಾತ್ ಏನಾದರೂ ಒಂದು ಲೋಪದೋಷಗಳಿದ್ರೂ ಕೂಡ ಭಗವಂತ ಅದನ್ನು ಸರಿಪಡಿಸ್ತಾನೆ. ಅದನ್ನೇ ಅಭ್ಯಾಸಾತ್ ಅನ್ನೋ ಶಂಕರಾಚಾರ್ಯರು ಅವಿವೇಕಪೂರ್ವಕವಾದ ಅಭ್ಯಾಸಾತ್ ಅಂತ ಒಂದು ವಿಶೇಷವಾದ ಅರ್ಥವನ್ನು ಬರೀತಾರೆ. ಅದಕ್ಕೆ ಗುರುಗಳು ಬರೀತಾರೆ, ವಿವೇಕ ಅಂದರೆ ಜ್ಞಾನ, ಮನಸ್ಸನ್ನು ಆತ್ಮನಲ್ಲಿ ಸ್ಥಿರಗೊಳಿಸುವ ಪ್ರಯತ್ನ ರೂಪವಾದ ಅಭ್ಯಾಸಕ್ಕಿಂತಲೂ ಆತ್ಮಸ್ವರೂಪವನ್ನು ನಿಶ್ಚಯಿಸುವ ಜ್ಞಾನವು ಹೆಚ್ಚು. ನೋಡಿ, ಆ ವಾಕ್ಯ ಬಹಳ ಚೆನ್ನಾಗಿದೆ. ಶ್ರೇಯೋ ಹಿ ಜ್ಞಾನಂ ಅಭ್ಯಾಸಾತ್ ಅಂತ ಮೂಲದಲ್ಲಿದೆ. ಅದಕ್ಕೆ ಗುರುಗಳು ಅರ್ಥ ಮಾಡ್ತಾರೆ, ಮನಸ್ಸನ್ನು ಆತ್ಮನಲ್ಲೇ ನೆಲೆಗೊಳಿಸಬೇಕು ಅಂತ ಪ್ರಯತ್ನ ಮಾಡ್ತೀರಿ, ಒಪ್ಕೊಳ್ಳೋಣ. ಆದರೆ ಅದನ್ನು ಒಂದೇ ಸರ್ತಿ ಮಾಡೋಕ್ಕಾಗಲ್ಲ. ಮತ್ತೆ 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 ಭಗವಂತನನ್ನು ನೆನಪು ಮಾಡ್ಕೋತಾ ಅಭ್ಯಾಸದಿಂದ ಆ ಒಂದಾನೊಂದು ಮಟ್ಟವನ್ನು ಮುಟ್ಟಬೇಕು. ಆದರೆ ಅದಕ್ಕೊಂದು ಉಪಾಯ ಹೇಳ್ಕೊಡ್ತಾರೆ. ಏನು, ಆತ್ಮನನ್ನ ಮತ್ತೆ ನೀವು ಆತ್ಮಸ್ವರೂಪವನ್ನು ಮತ್ತೆ ಚಿಂತನೆ ಮಾಡುವುದು ಅನ್ನೋದು ಸರಿ. ಆದರೆ ಆತ್ಮ ಅಂದ್ರೆ ಯಾರು ಅನ್ನೋದೊಂದು ಸ್ವಲ್ಪ ತಿಳುವಳಿಕೆ ಯಾರು ಇದ್ರೆ, ಇದು ಬಹಳ ಮುಖ್ಯವಾದ ಮಾತು. ಯಾವುದೇ ಒಂದು ವಸ್ತುವನ್ನು ನಾವು ಪ್ರೀತಿ ಮಾಡಬೇಕು ಅಂದ್ರೆ ಆ ವಸ್ತು ಏನು ಅಂತ ಗೊತ್ತಿರಬೇಕು ನೋಡಿ. ಇಲ್ಲೂ ಹೋಗ್ಬಿಟ್ಟು ಸುಮ್ಮನೆ ಅದನ್ನು ಏನಂತ ಚಿಂತನೆ ಮಾಡೋದು. ಎಷ್ಟೋ ಸಲ ನಾವು ರಾಮ್ 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 ರಾಮ ಅಂತ ಅನ್ಬಹುದು. ಬರೀ ರಾಮ ರಾಮ ಅಂತಂದಿರಲ್ಲ, ರಾಮ ಅಂದ್ರೆ ಯಾರು ಅಂತಲಾರ ಸ್ವಲ್ಪ ತಿಳುವಳಿಕೆ ಇದ್ರೆ ಅದೇನಾಗುತ್ತೆ, ನೀವು ಹೇಳ್ತಕ್ಕಂಥ ಅಭ್ಯಾಸಕ್ಕೆ ಇಂಥ ಮಿಗಿಲಾದದ್ದ. ಹಾಗೆ ಆ ಒಂದು ಮನಸ್ಸಿನಲ್ಲಿ ಆತ್ಮಸ್ವರೂಪವನ್ನು ನಿಶ್ಚಯಿಸಿಕೊಳ್ಬೇಕು. ಅದನ್ನೇ ಜ್ಞಾನ ಅಂತ ಕರೆದು, ಅಭ್ಯಾಸಕ್ಕಿಂತಲೂ ಜ್ಞಾನ ದೊಡ್ಡದು ಅಂತಾಯಿತು. ಆಮೇಲೆ ತಸ್ಮಾದ ಜ್ಞಾನಾತ್ ಅಂತ, ಜ್ಞಾನ ಧ್ಯಾನಂ ವಿಶಿಷ್ಯತೆ. ಇಲ್ಲಿ ಜ್ಞಾನ ಅಂದ್ರೆ ಆ ವಸ್ತುವಿನ ಒಂದಾನೊಂದು ತಿಳುವಳಿಕೆ, ಅದರ ಬಗ್ಗೆ ಪರಿಚಯ ಅನ್ನೋ ಅರ್ಥ. ಅದಕ್ಕಿಂತ ಮಿಗಿಲಾದದ್ದು ಯಾವುದು ಅಂದ್ರೆ ಧ್ಯಾನಂ ಅಂದ್ರು. ಧ್ಯಾನಂ ಅಂದ್ರೆ ಜ್ಞಾನವತಃ, ಧ್ಯಾನ ಆದರೆ ಕರ್ಮಫಲ ತ್ಯಾಗ. ಅಂದರೆ ಜ್ಞಾನಪೂರ್ವಕವಾಗಿ ಆ ವಸ್ತುವನ್ನ ಧ್ಯಾನ ಮಾಡತಕ್ಕದ್ದು. ಇಲ್ಲಿ ಜ್ಞಾನ ಅನ್ನೋ ಶಬ್ದಕ್ಕೆ ಆ ಪರಮಾತ್ಮನ ಸ್ವರೂಪವನ್ನೆಲ್ಲ ತಿಳ್ಕೊಂಡು ಅದನ್ನು ಚಿಂತನೆ ಮಾಡುವುದು ಅಂತ. ಇದು ನಮಗೂ ಅಭ್ಯಾಸವಿರುತ್ತೆ. ಹೇಗೆ ಅಂದ್ರೆ ದೇವ್ರ ಪೂಜೆ ಮಾಡ್ಬೇಕಾದ್ರೆ ಅಥ ಧ್ಯಾನಂ ಅಂತ ಪ್ರಾರಂಭ ಮಾಡ್ತೀವಿ. ಶಾಂತಾಕಾರಂ ಭಜಗ ಶಯನಂ ತೂದಕ್ಕೆ ಒಂದು ಶ್ಲೋಕ ಹೇಳ್ತೀವಿ ಅಂತ ಇಟ್ಕೊಳ್ಳೋಣ. ಬರೀ ಶ್ಲೋಕ ಹೇಳಿಬಿಟ್ಟು ದೇವ್ರ ಮೇಲೆ ಒಂದು ಮಂತ್ರಾಕ್ಷತೆ ಹಾಕ್ಬಿಡ್ತೀವಿ ನಾವು. ಎಷ್ಟೋ ಸಲ ನನಗೂ ಅನ್ಸುತ್ತೆ, ವ್ರತ ಕಥೆ ಮಾಡ್ಸಕ್ ಹೋದಾಗ ಏನಾಗುತ್ತೆ, ಹೂವು ಮಂತ್ರಾಕ್ಷತೆ ಹಿಡ್ಕೊಳ್ಳಿ ಅಂತೀವಿ, ಹಿಡ್ಕೋತಾರೆ. ನಾವು ಶ್ಲೋಕ ಓದ್ತೀವಿ, ದೇವ್ರ ಮೇಲೆ ಹಾಕಿದ್ರೆ ಹಾಕ್ಬಿಡ್ತಾರೆ. ಅವ್ರು ಯಾಕೆ ಹಿಡ್ಕೊಂಡು ಉಂಟ್ಲು ಗೊತ್ತಿಲ್ಲ, ಯಾಕೆ ಹಾಕಿದ್ರು ಉಂಟ್ಲು ಗೊತ್ತಿಲ್ಲ. ಹಾಗಲ್ಲ. ಧ್ಯಾನ ಅಂದ್ರೆ ಹೇಗೆ ಅಂದ್ರೆ ನೋಡಿ, ಈಗ ಒಂದು ಸತ್ಯನಾರಾಯಣ ಪೂಜೆ ಮಾಡ್ತೀವಿ. ಧ್ಯಾಯೇತ್ ಸತ್ಯಂ ಗುಣಾತೀತಂ ಗುಣತ್ರಯ ಸಮನ್ವಿತಂ ಲೋಕನಾಥಂ ತ್ರಿಲೋಕೇಶಂ ಕೌಸ್ತುಭಾಭರಣಂ ಹರಿಮಂತ್ ಹೀಗುವುದಕ್ಕೆ ಆ ಧ್ಯಾನ ಶ್ಲೋಕ ಬರೆದಿರ್ತಾರೆ. ನೀವು ಆ ಸತ್ಯನಾರಾಯಣ ಪೂಜೆ ಮಾಡುವಾಗ ಹೂ ಮುಂತಾಷ್ಟಕ್ಕೆ ಹಿಡ್ಕೊಂಡಿದ್ರ ಜೊತೆಗೆ ಆ ಶ್ಲೋಕದ ಅರ್ಥನೇ ಮನಸ್ಸಿನಲ್ಲಿ ಚಿಂತನೆ ಮಾಡು. ಆಗೇನಾಗುತ್ತೆ ಗೊತ್ತಾ, ನಿಮ್ಮ ಮನಸ್ಸಿನಲ್ಲಿ ಹಾಗೆ ಧ್ಯಾನ ಮಾಡಿದ ಕೂಡಲೇ ನಿಮ್ಮ ಅಂತಃಕರಣದಲ್ಲಿ ಒಂದಾನೊಂದು ರೂಪ ಸ್ಪಷ್ಟವಾಗಿ ಚೆನ್ನಾಗಿ ಭಗವಂತ ಅಂದ್ರೆ ಹೀಗೆ ಅದು ಬರುಲ್ವಲ್ಲ ಅಂತ ನಾವು ಫೋಟೋ ಇಡೋದು. ನ್ಯಾಯವಾಗಿ ಫೋಟೋ ಎಲ್ಲಿ ಬೀಳಬೇಕು, ಅಂತಃಕರಣದ ಒಳಗೆ ಬರಬೇಕು ಆ ಧ್ಯಾನ. ಅದನ್ನು ನಿಜವಾದಂತಹ ಧ್ಯಾನ ಅಂತ ಕರೀತಾರೆ. ಹೀಗೆ ಜ್ಞಾನ ಉಳ್ಳವನು ಇದೇ ಜ್ಞಾನ. ಯಾವ ಜ್ಞಾನ? ಆ ಭಗವಂತನ ಸ್ವರೂಪವನ್ನ ವಿಚಾರ ಮಾಡ್ತಕ್ಕಂತಹ ಜ್ಞಾನ. ಅದರಿಂದ ಧ್ಯಾನ ದೊಡ್ಡದು ಒಂದು. ಆಮೇಲೆ ಧ್ಯಾನಾತ್ ಕರ್ಮಫಲ ತ್ಯಾಗ, ಧ್ಯಾನಾದಪಿ ಕರ್ಮಫಲ ತ್ಯಾಗ ವಿಶೇಷ್ಯತೆ ಅಂದರೆ ಧ್ಯಾನ ಮಾಡಿ ಪರಮಾತ್ಮನನ್ನು ಪೂಜೆ ಮಾಡ್ತಕ್ಕದ್ದುವರೆಗೆ ಎಲ್ಲವೂ ಸರಿ. ಆ ಧ್ಯಾನದಿಂದ ಯಾವ ಭಗವಂತನ ಚಿಂತನೆ ಮಾಡ್ತೀರೋ ಆಮೇಲೆ ಏನು ಮಾಡಬೇಕು, ನಾನು ಇಂಥ ಧ್ಯಾನ ಮಾಡಿದೆ. ಧ್ಯಾನ ಅಂತ ಒಂದು ಕರ್ಮ ತಾನೆ, ಮನಸ್ಸಲ್ಲಿ ಮಾಡತಕ್ಕ ಮಾನಸಿಕ ಕರ್ಮ. ನಾನಿಂಥ ಮಾನಸಿಕ ಕರ್ಮ ಮಾಡಿದ್ದೇನೆ ಅಂತ ಮತ್ತೆ ಫಲದಾಸೆ ಹೋಗಬಾರ್ದು.
ಆ ಫಲದಾಸೆಯನ್ನು ಬಿಟ್ಟು ಕರ್ಮಫಲ ತ್ಯಾಗ ಅಂತ. ಅಯ್ಯಪ್ಪ, ಇದಂತೂ ನೋಡಿ ಎಷ್ಟು ಮಿಗಿಲಾದ ತತ್ವ ಅಂದ್ರೆ, ಮನುಷ್ಯ ಏನೇ ಒಂದು ಶ್ರಮಪಟ್ಟು ದೇವರನ್ನ ಮನಸ್ಸಲ್ಲಿ ಧ್ಯಾನ ಮಾಡಿ ಚಿಂತನೆ ಮಾಡಿ ಪೂಜೆ ಮಾಡಿದ್ರೆ ಆ ಫಲದ ಮೇಲೆ ಧ್ಯಾನ ಇರುತ್ತೆ ಯಾವಾಗ. ಇಷ್ಟೆಲ್ಲ ಮಾಡಿ ಕೆಲವರಂತ ಏನಂತಾರೆ ಅಂತೀರಿ, ಇಷ್ಟೆಲ್ಲ ನೋಡಿ ಒಳ್ಳೆ ಕೆಲಸ ಮಾಡಿದೆ, ದೇವ್ರು ನಂಗೇನು ಒಳ್ಳೇದೇ ಮಾಡಲಿಲ್ಲ ಅಂದ್ಬಿಡ್ತಾರೆ. ಅಲ್ಲಿಗೆ ಏನಾಯ್ತು, ಅವನು ಫಲದ ಮೇಲೆ ಆಸೆ ಇಟ್ಕೊಂಡು ಮಾಡಿದಾನೆ ಹೊರತು ದೇವ್ರ ಮೇಲೆ ಪ್ರೇಮನೇ ಇಲ್ಲ ಅಂತ ಆಯ್ತು. ಅದು ಧ್ಯಾನ ಆಗೋದಿಲ್ಲ. ಆದ್ರಿಂದ ಭಗವಂತ ನಮ್ಮನ್ನು ಹಾಲಿನೆಲ್ಲರ ಹಾಕಲಿ ನೀರಿನೆಲ್ಲರ ಹಾಕಲಿ, ಭಗವಂತ ನಿನ್ನನ್ನು ನಾನು ಮರೆಯಲ್ಲ, ನಿನ್ ಧ್ಯಾನ ಬಿಡಲ್ಲ ಅನ್ನೋದಿದ್ರೆ ಅದು ಕರ್ಮಫಲ ತ್ಯಾಗ ಆಯ್ತು. ತ್ಯಾಗ ಅಂದ್ರೆ ಅಷ್ಟೇ ಅರ್ಥ, ಇನ್ನೇನಿಲ್ಲ. ಏನು ಬರುತ್ತೋ ಅದು ಬರಲಿ, ಆದ್ರೆ ಅದನ್ನ ಭಗವಂತನ ಒಂದಾನೊಂದು ಧ್ಯಾನಕ್ಕೂ ಆ ಫಲಕ್ಕೂ ಗಂಟು ಹಾಕಬಾರ್ದು. ಅದಕ್ಕೋಸ್ಕರ ಏನ್ ಮಾಡಬೇಕು, ಕರ್ಮಫಲವನ್ನ ತ್ಯಾಗ ಮಾಡು. ಅದ್ರ ಆಸೆ ಬಿಟ್ಬಿಡು. ನಾನು ಮಾಡಿದೆ ದೇವ್ರು ಕೊಡ್ಲಿಲ್ಲ ಅನ್ನೋ ಅರ್ಥ ಬೇಡ, ನೀ ಮಾಡ್ಬೇಕಾದ್ ಮಾಡ್ಬಿಡು. ಆವಾಗ ಆ ಕರ್ಮಫಲ ತ್ಯಾಗ ಮಾಡಿರೋ ಎಲ್ಲಕ್ಕಿಂತ ದೊಡ್ಡದು ಅಂತ ಅರ್ಥ. ಅದನ್ನೇ ಧ್ಯಾನಾತ್ ಕರ್ಮಫಲ ತ್ಯಾಗ. ಆಮೇಲೆ ಹೇಳ್ತಾರೆ, ಏವಂ ಕರ್ಮಫಲ ತ್ಯಾಗಾತ್ ಶಾಂತಿ ಉಪಶಮಃ. ಅದರಿಂದ ನೋಡೋ ಎಂಥ ಒಂದು ಫಲ ಬರುತ್ತೆ ಅಂದ್ರೆ, ಕರ್ಮ ಫಲದಲ್ಲಿ ಯಾವಾಗ ಆಸೆ ಬಿಡ್ತಾನೋ ಮನುಷ್ಯ, ಆಗ ಮನಸ್ಸು ನೆಮ್ಮದಿಯಾಗುತ್ತೆ ಅಂತ. ಇದೊಂದು ಬಹಳ ದೊಡ್ಡ ಪಾಯಿಂಟ್ ವೇದಾಂತಲ್ಲಿ. ಯಾವಾಗ ಮನುಷ್ಯ ಫಲದ ಆಸೆ ಬಿಡ್ತಾನೋ ಅವನು ನೆಮ್ಮದಿಯಾಗಿ ಶಾಂತವಾಗಿರ್ತಾನೆ, ಖಂಡಿತವಾಗೂ ಶಾಂತವಾಗಿರ್ತಾನೆ. ಯಾಕೆ, ಅವನಿಗೆ ಅಲ್ಲಾಡೋಕ್ಕೆ ಕಾರಣವೇ ಇರೋದಿಲ್ಲ ಅಂತ ಅರ್ಥ. ತ್ಯಾಗ ಶಾಂತಿರನಂತರ ಇನ್ನೆಷ್ಟು ಬಿಡಿಸಿ ಹೇಳಕ್ ಸಾಧ್ಯ ಪಾಪ ಭಗವಂತ. ಆದ್ದರಿಂದ ಈ ರೀತಿಯಾಗಿ ಧ್ಯಾನಾತ್ ಕರ್ಮಫಲ ತ್ಯಾಗ ತ್ಯಾಗ ಶಾಂತಿರನಂತರಂ ಎಂಬುದಾಗಿ ಆ ಒಂದಾನೊಂದು ಸೋಪಾನ ಅಂತಾರೆ, ಉಪಾಸನೆಯ ಸೋಪಾನ ಅಂತ ನಮ್ಮ ಗುರುಗಳು ಅದನ್ನ ಭಗವದ್ಗೀತಾ ಉಪನ್ಯಾಸದಲ್ಲೂ ಕೂಡ ಬರೆಯುತ್ತಾರೆ. ಎಲ್ಲಿಂದ ಶುರುವಾಯಿತು, ಮಯ್ಯೇವ ಮನಾಥತ್ಸ್ವಾನದಿಂದ ಪ್ರಾರಂಭ ಮಾಡಿ ತ್ಯಾಗ ಶಾಂತಿರನಂತರಂ ಅನ್ನೋದು. ಇದಿಷ್ಟು ಕೂಡ ಸಾಧನದ ಒಂದಾನೊಂದು ಸೋಪಾನ, ಸಾಧನ ಸೋಪಾನ ಅಂತ ಕರೆಯುತ್ತಾರೆ. ಈಗ ಮುಂದಕ್ಕೆ ಏನಾಗುತ್ತೆ, ಅದ್ವೇಷ್ಟ ಸರ್ವಭೂತಾನಾಂ ಮೈತ್ರ ಕರುಣ ಏವ ಚ ನಿರ್ಮಮೋ ನಿರಹಂಕಾರ ಸಮದುಃಖ ಸುಖ ಕ್ಷಮಿ ಸಂತುಷ್ಟ ಸತತಂ ಯೋಗಿ ಯತಾತ್ಮ ದೃಢ ನಿಶ್ಚಯ ಮಯ್ಯರ್ಪಿತ ಮನೋಬುದ್ಧಿ ಯೋ ಮದ್ಭಕ್ತ ಸಮೇ ಪ್ರಿಯ ಅಂತ ಅಕ್ಷರೋಪಾಸಕರ ಲಕ್ಷಣ ಅಂತ ಬರುತ್ತೆ. ಈಗ ಅದನ್ನೊಂದು ಸ್ವಲ್ಪ ಸಂಬಂಧ ಮಾಡೋಣ. ಇದುವರೆಗೆ ಹೇಳಿದಂತಹ ಒಂದಾನೊಂದು ವಿಷಯಗಳಲ್ಲಿ ಯಾವ ಭಗವಂತನನ್ನು ಉಪಾಸನೆ ಮಾಡತಕ್ಕಂಥ ಉಪಾಸನೆಯ ಸೋಪಾನ, ಉಪಾಸನೆ ಮೆಟ್ಲುಗಳನ್ನೆಲ್ಲ ಹೇಳಿದರು. ಇಲ್ಲೇನಾಗಿದೆ ಅಂದ್ರೆ, ಮುಂದಿನ ಶ್ಲೋಕದಲ್ಲಿ ಥಟಕ್ಕಂತ ಅದ್ವೇಷ್ಟ ಸರ್ವಭೂತಾನಾಂ ಅನ್ನೋ ಮಾತು ಬಂತು. ಅದಕ್ಕೆ ಹೇಳ್ತಾರೆ, ಈ ಒಂದಾನೊಂದು ಮುಂದಿನ ಶ್ಲೋಕಕ್ಕೂ ಹಿಂದೆ ಭಗವಂತ ಹೇಳಿದಂತಹ ವಿಚಾರಕ್ಕೂ ಏನಪ್ಪಾ ಸಂಬಂಧ ಅಂತಂದ್ರೆ, ವಿಷಯ ಹೀಗಿದೆ. ಅರ್ಜುನನಿಗೆ ಅತ್ಯಂತವಾಗಿ ಹಿತವನ್ನು ಕೋರ್ತಕ್ಕಂಥವನು ಭಗವಂತ. ಯಾಕೆ ಅಂದ್ರೆ ಅರ್ಜುನನನ್ನು ಉದ್ಧಾರ ಮಾಡಬೇಕು ಅಂತ ಪರಮಾತ್ಮನ ಮನಸ್ಸಿಗೆ ಬಂದಿದೆ. ಅದಕ್ಕೋಸ್ಕರವಾಗಿ ಅವನಿಗೆ ಎಲ್ಲ ಉಪದೇಶಗಳನ್ನು ಭಗವಂತ ಹೇಳ್ತಾ ಇದ್ದಾನೆ. ಇಲ್ಲಿ ಏನಾಗಿದೆ ಸ್ವಾರಸ್ಯ ಅಂದ್ರೆ, ಅವನಿಗೆ ಸಮ್ಯಕ್ ದರ್ಶನದ ಸಂಬಂಧವಿಲ್ಲದ ಭೇದ ದೃಷ್ಟಿಯಿಂದಲೇ ಕೂಡಿರುವ ಕರ್ಮಯೋಗವನ್ನು ಉಪದೇಶಿಸಿರುತ್ತಾನೆ ಅಂತ ಶಂಕರಾಚಾರ್ಯರು ಒಂದು ಅರ್ಥ ಮಾಡ್ತಾರೆ. ಅಂದರೆ ಈ ಮುಂದೆ ಬರತಕ್ಕಂತಹ ಶ್ಲೋಕ ಏನು ಅದ್ವೇಷ್ಟ ಅನ್ನೋದು, ಅದಕ್ಕೇನು ಸಂಬಂಧ ಅನ್ನೋದು ಹೇಳ್ತಾರೆ. ಸಂಬಂಧ ಹೇಳ್ಬೇಕಾದ್ರೆ ಈ ಹಿಂದೆ ಏನು ಹೇಳಿದ್ದಾರೆ ಅನ್ನೋದನ್ನು ನೆನಪು ಮಾಡ್ತಾ ಇದ್ದಾರೆ. ಹಿಂದೆ ಹೇಳ್ತಾ ಇರೋದು ಅಂದ್ರೆ ಅರ್ಜುನನನ್ನು ಕುರಿತು ಹೇಳ್ತಾ ಇದ್ದಾರೆ. ಅರ್ಜುನ ಏನು ತತ್ವಜ್ಞಾನ ಎಲ್ಲ, ಅವನೇನು ಯಾವುದೇ ರೀತಿ ತತ್ವವನ್ನು ಇನ್ನೂ ಮುಟ್ಟಿಲ್ಲ. ಹಾಗೆ ಅವನು ತತ್ವ ಮುಟ್ಟಿದ್ರೆ ಅವನು ಶೋಕಮೋಹಗಳು ಬರೋಕ್ಕೆ ಕಾರಣ ಆಯ್ತಿಲ್ಲ. ಆದ್ರಿಂದ ಅವನನ್ನ ತತ್ವವನ್ನು ಇನ್ನೂ ತಿಳ್ಕೊಳ್ಳೋ ಸ್ಥಿತಿಲಿದ್ದಾನೆ ಅನ್ನೋ ಮದುವೆ ಇಟ್ಕೊಳ್ಳೋಣ. ಆದರೆ ಅರ್ಜುನನ ವಿಷಯದಲ್ಲಿ ಭಗವಂತನಿಗೆ ಎಂಥ ಪ್ರೀತಿ ಇದೆ ಅಂದ್ರೆ, ಎಷ್ಟೋ ಕಡೆ ಪಾಂಡವಾನಾಂ ಧನಂಜಯ ಅಂತ, ನಾನು ಪಾಂಡವರಲ್ಲಿ ನಾನು ಧನಂಜಯನಾಗಿದ್ದೀನಿ ಅನ್ನೋರ್ಗೂ ಕೂಡ ಹೇಳ್ತಾನೆ. ಆದ್ರಿಂದ ಇಂಥ ಅರ್ಜುನನಿಗೆ ಭಗವಂತ ಇಲ್ಲಿ ಹೇಳ್ತಕ್ಕಂತಹ ಏವ ಮನಾಥತ್ಸ್ವಾನದ ಪ್ರಾರಂಭ ಮಾಡಿ ಯಾವ ಸರ್ವಕರ್ಮ ಫಲ ತ್ಯಾಗದವರೆಗೂ ಇರತಕ್ಕಂತಹ ಸಾಧನೆಗಳನ್ನು ಹೇಳಿದ್ದಾನೋ, ಇದು ಹೇಗೆ ಹೇಳಿದ್ದಾನೆ ಅಂದ್ರೆ ಭೇದ ದೃಷ್ಟಿಯಿಂದಲೇ ಹೇಳಿದ್ದಾನೆ. ಯಾಕೆಂದ್ರೆ ಕರ್ಮ ಮಾಡಬೇಕಾದ್ರೆ ಕರ್ತೃ ಕರ್ಮ ಕ್ರಿಯಾ ಅಂತಕ್ಕ ಭೇದ ಇದ್ದೇ ಇರಬೇಕು. ಆ ದೃಷ್ಟಿಯಿಂದಲೇ ಭಗವಂತ ಹೇಳಿದ್ದಾನೆ. ಅನಂತರ ತಾನು ಈಶ್ವರ ಸ್ವರೂಪನೇ ಆಗಿದ್ದೇನೆ ಎಂಬ ತತ್ವ ತಿಳಿಸೋದಕ್ಕೆ ಮುಂದಿನ ಒಂದಾನೊಂದು ವಿಚಾರವನ್ನು ತೆಗೆದುಕೊಂಡಿದ್ದಾನೆ. ಹೇಗೆ, ಅನೇಕ ಜ್ಞಾನಿಗಳು ಸಮ್ಯಕ್ ದರ್ಶನ ಅಂದ್ರೆ ತಮ್ಮ ಒಂದು ತತ್ವದ ವಿಚಾರವನ್ನ ದೃಢವಾಗಿ ತಿಳಿದು ತತ್ವಜ್ಞಾನದಲ್ಲೇ ನೆಲೆ ನಿಂತಿರೋದ್ರಿಂದ ಅವರು ಹೇಗಿದ್ದಾರೆ ಅಂದ್ರೆ ಭಗವಂತನಲ್ಲಿಯೇ ನೆಲೆ ನಿಂತುಬಿಟ್ಟಿರ್ತಾರೆ.
ಈ ವ್ಯತ್ಯಾಸ ತಿಳ್ಕೊಳ್ಳಿ. ಭಗವಂತನನ್ನ ಆರಾಧನೆ ಮಾಡುವವರಿಗೂ ಭಗವಂತನ ಸ್ವರೂಪದಲ್ಲಿ ನೆಲೆ ನಿಂತಿರೋರಿಗೂ ತುಂಬಾ ವ್ಯತ್ಯಾಸ ಇದ್ದೇ ಇದೆ. ಆರಾಧನೆ ಮಾಡೋರಿಗೆ ದ್ವೈತ ಬೇಕು. ಯಾಕೆ? ಉಪಾಸ್ಯ ಉಪಾಸಕ ಅನ್ನೋ ಭೇದ ಬರಲೇಬೇಕು. ಈ ಅರ್ಥದಲ್ಲಿ ಭಗವಂತ ಏನು ಮಾಡ್ದ, ಅರ್ಜುನ ಇನ್ನೂ ಕಡಿಮೆ ಮಟ್ಟದಲ್ಲಿದ್ದಾನೆ ಅಂತ ನೀನು ಹೀಗೆ ಚಿಂತನೆ ಮಾಡು, ಇದು ಮಾಡು ಅಂತೆಲ್ಲ ಅಂದರೆ ಕರ್ತೃತ್ವ ಉಳಿಸ್ಕೊಂಡು ಆ ಕರ್ತೃವಾಗಿರ್ತಕ್ಕ ನೀನು ನಿನಗೆ ತಕ್ಕಂಥ ಒಂದಾನೊಂದು ಭಗವಂತನ ಚಿಂತನೆ ಆರಾಧನೆ ಮಾಡುವಂತ ಇಲ್ಲಿ ಭೇದವನ್ನು ಇಟ್ಕೊಂಡಿದ್ರು. ಮುಂದಕ್ಕೆ ಏನಾಗುತ್ತೆ ಅಂದರೆ ಅದನ್ನು ಮಾಡ್ತಾ 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 ಭಗವಂತನಲ್ಲಿಯೇ ಯಾವಾಗ ಮನಸ್ಸು ನೆಲೆಗೊಂಡ್ಬಿಟ್ಟು ಈ ಕರ್ತೃತ್ವವನ್ನೇ ಕಳ್ಕೊಂಡ್ಬಿಡ್ತಾರೋ ಅಂಥ ಮಹಾತ್ಮರು ಸಾಧಕರು ಇರ್ತಾರೆ. ಅವರನ್ನು ಏನಂತಾನೆ ಭಗವಂತ, ಅವರು ಅಕ್ಷರೋಪಾಸಕರು ಅಂದ್ರೆ ಅವರಿಗೆ ಹೆಸರು. ಅಲ್ಲಿ ಉಪಾಸಕರು ಅಂತ ಬರೆದಿದ್ರೋದೇ ಅವ್ರ ಜ್ಞಾನಿಗಳೇನೆ. ನೋಡಿ ಎಷ್ಟು ವ್ಯತ್ಯಾಸ ಆಯ್ತು. ನಾವು ಎಷ್ಟೇ ಒಂದಾನೊಂದು ಭಗವಂತನ ಒಂದಾನೊಂದು ಸೇವೆ ಕರ್ಮ ಎಲ್ಲ ಮಾಡಿದ ಮೇಲೂ ಕೂಡ ನಮ್ಮ ಮನಸ್ಸಿನಲ್ಲಿ ಭಗವಂತ ನಾನು ಅಂತಕ್ಕ ಭೇದ ಹೋಗಿರೋದಿಲ್ಲ. ಯಾಕೆಂದ್ರೆ ಆ ದ್ವೈತ ಬುದ್ಧಿ ಮನುಷ್ಯನನ್ನ ಯಾವಾಗಲೂ ಕೂಡ ಅಲ್ಲೇ ಇಟ್ಟಿರುತ್ತೆ ಅಂತ ಶಾಸ್ತ್ರದಲ್ಲೂ ಹಾಗೆ ಹೇಳ್ತಾರೆ. ಒಂದೊಂದು ಸರ್ತಿ ಭಗವಂತನೇ ಆ ಕೆಲಸ ಮಾಡ್ತಾನೆ. ಇದೇನಂತ, ಇವನನ್ನು ಜ್ಞಾನಿಯನ್ನ ಮಾಡ್ಬಿಟ್ಟು ನನಗೆ ಪೂಜೆ ಮಾಡೋರು ಯಾರು ಅಂತ, ಅದಕ್ಕೋಸ್ಕರ ಅವ್ನು ಹಾಗೆ ಉಳಿಸಿರ್ತಾರೆ ಅಂತ ಕೂಡ ತಮಾಷೆ ಹೇಳ್ತಾರೆ. ಅದರಂತೆ ಇಲ್ದಿ ಭಗವಂತನೇ ಹೇಳ್ತಾರೆ. ಅರ್ಜುನನಿಗೆ ಇಷ್ಟೊಂದು ಪ್ರೀತಿ ಪಾತ್ರನಾಗಿ ಅರ್ಜುನನಿಗೆ ಬೇಕಾದವನಾದಂತಹ ಭಗವಂತ ಇಲ್ಲಿ ಏನು ಹೇಳಿದಾನೆ, ಅಕ್ಷರೋಪಾಸಕರಿಗೆ ಅವ ಸದ್ಗತಿ ಆಗುತ್ತೆ ಅಂತ ಮೊದಲು ಪ್ರಾರಂಭ ಮಾಡಿದ್ನೋ ಅದಕ್ಕೂ ಇದಕ್ಕೂ ಏನು ಸಂಬಂಧ ಇಲ್ಲ. ಅದು ಅಕ್ಷರೋಪಾಸಕರಿಗೆ ಸೇರಿದ್ದದು. ತೇ ಪ್ರಾಪ್ನವಂತಿ ಮಾದೇವ ಅಂತ ಮೊದಲೇ ಹೇಳಿಬಿಟ್ಟಿದ್ದಾರೆ. ಅದಕ್ಕೋಸ್ಕರ ಈ ಭಗವಂತ ಏನು ಮಾಡ್ದ, ನಿನಗೆ ತಕ್ಕದ್ದ ನಿನಗೆ ಹೇಳಿದ್ದೇನೆ, ನೀನು ಅದನ್ನು ಮಾಡಿ ಈ ಮೇಲಿನ ಮಟ್ಟಕ್ಕೆ ಬರಬೇಕು. ಹಾ, ಮೇಲಿನ ಮಟ್ಟಕ್ಕೆ ಬರಬೇಕು ಅಂದ್ರೆ ಅಕ್ಷರೋಪಾಸಕರ ಮಟ್ಟಕ್ಕೆ ಬರಬೇಕು. ಅಕ್ಷರೋಪಾಸಕರು ಅಂದ್ರೆ ಹೇಗಿರ್ತಾರೆ ಅನ್ನೋ ಪ್ರಶ್ನೆ ಹುಟ್ಟುದು. ಹಾ, ಅದನ್ನು ಹೇಳ್ತೇನೆ ಕೇಳು. ಇವಾಗ ಅಲ್ಲಿ ಏನಾಯ್ತು, ಅರ್ಜುನ ತಾನು ಸಾಧನೆ ಮಾಡಿ ಭಗವಂತನ ಆರಾಧನೆ ಮಾಡಿ ಈ ಅಕ್ಷರೋಪಾಸಕರ ಮಟ್ಟಕ್ಕೆ ಏರೋವರೆಗೂ ಕೂಡ ಅವನನ್ನು ಬಿಡೋದೇ ಇಲ್ಲ. ಆ ಭಗವಂತ ಪರಮಾತ್ಮನ ಒಂದು ಸಂಕಲ್ಪ ಹಾಗೆ ಆ ಭಕ್ತರನ್ನು ಉದ್ಧಾರ ಮಾಡೋದು ಅಂದ್ರೆ ಎಲ್ಲೋ ಒಂದ್ ಕಡೆ ತಗೊಂಡು ಹೋಗಿ ಅರ್ಧದಲ್ಲಿ ಬಿಡೋದಲ್ಲ, ತುದಿ ಮುಟ್ಟಿಸೋವರೆಗೂ ಭಗವಂತನ ಜವಾಬ್ದಾರಿ. ಅದಕ್ಕೇನು ಮಾಡ್ತಾನೆ, ನಿನಗೆ ಇವಾಗ ಆಗದೆ ಇರಬಹುದು, ಆದ್ರೆ ನೀನು ಪೂರ್ಣವಾದಂತಹ ಒಂದಾನೊಂದು ಭಕ್ತಿ ಶ್ರದ್ಧೆಯಿಂದ ಕರ್ಮಾನುಷ್ಠಾನ ಮಾಡಿ ನನ್ನನ್ನೇ ಆಶ್ರಯಿಸಿದಾಗ ನಿನಗೂ ಅಕ್ಷರೋಪಾಸಕರ ಆ ಸ್ಟ್ಯಾಂಡರ್ಡ್ ಬಂದೇ ಬರುತ್ತೆ. ಸರಿ, ಹಾಗಾದ್ರೆ ಅಕ್ಷರೋಪಾಸಕರು ಅಂದ್ರೆ ಹೇಗಿರ್ತಾರೆ? ಹಾ, ಅದನ್ನು ಹೇಳ್ತೀವಿ. ಅದ್ವೇಷ್ಟ ಸರ್ವಭೂತಾನ ಅಂದ್ರೆ ಈ ಗುಣಗಳೆಲ್ಲ ಯಾವನಿಗೆ ಅಳವಡುತ್ತೋ ಆಗ ಅವನಿನ್ನೇನು ಯಾರನ್ನು ಕೇಳೋಕೆ ಹೋಗಿಲ್ಲ, ಅವನ ಅಕ್ಷರೋಪಾಸಕನೇ ಆಗಿ ನೆಲೆ ನಿಲ್ಕೊಳ್ತಾನೆ. ಅಂದ್ರೆ ಏನಾಯ್ತು, ಕೊನೆ ನೆಲೆಯನ್ನ ತಿಳಿಸೋದಕ್ಕೋಸ್ಕರವಾಗಿ ಈ ರೀತಿಯಾದಂತಹ ಅಕ್ಷರೋಪಾಸಕರ ಲಕ್ಷಣವನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಆದ್ದರಿಂದ ಇಲ್ಲೊಂದು ಮಾತು ಬರೆದಿದ್ದಾರೆ ಗುರುಗಳು, ಆ ಗುಣಗಳೆಲ್ಲ ಇವನಲ್ಲಿ ಅಳವಡಬೇಕು, ಆವಾಗ ಇವನು ಜ್ಞಾನಿ ಆಗ್ತಾನೆ. ಜ್ಞಾನಿ ಆದ್ರೆ ನಿನ್ ಮತ್ತಿನ್ನೇನು ಯಾಕೆ ದ್ವೈತಂ ನೈವೇದ್ಯತೆ ಆಮೇಲೆ ಯಾವ ಸಾಧನವೂ ಕೊಡ್ಬೇಕು. ಆದ್ರಿಂದ ಆ ಪ್ರತಿಯೊಂದು ಸಾಧನವೂ ಜ್ಞಾನದ ಮಟ್ಟಕ್ಕೆ ಹೋಗೋವರೆಗೂ ನಡೀಬೇಕು ಅನ್ನೋದನ್ನು ಹೇಳೋಕ್ಕೋಸ್ಕರ ಹಾಗಾದ್ರೆ ಜ್ಞಾನಿಗಳು ಒಂದು ಹೇಗಿರ್ತಾರೆ ಅನ್ನೋ ಪ್ರಶ್ನೆ ಬರುತ್ತೆ. ಅದಕ್ಕೆ ಉತ್ತರ, ಅದ್ವೇಷ್ಟ ಸರ್ವಭೂತಾನಾಂ ಮೈತ್ರ ಕರುಣ ಏವಚ ನಿರ್ಮಮೋ ನಿರಹಂಕಾರ ಸಮದುಃಖ ಸುಖ ಕ್ಷಮಿ ಸಂತುಷ್ಟ ಸತತಂ ಯೋಗಿ ಯಥಾತ್ಮ ದೃಢ ನಿಶ್ಚಯ ಮೈಯರ್ಪಿತ ಮನೋಬುದ್ಧಿ ಯೋ ಮದ್ಭಕ್ತ ಸಮೇ ಪ್ರಿಯ. ಈಗ ಅರ್ಜುನನಿಗೆ ಆ ಯಾವ ಅಕ್ಷರೋಪಾಸಕರ ಒಂದು ಸ್ವರೂಪವನ್ನು ಹೇಳಿದರೆ ಆ ತುದಿ ಮುಟ್ಟುವವರೆಗೂ ನಾನು ಸಾಧನ ಮಾಡ್ತಕ್ಕದ್ದು, ಭಗವಂತನ ಪ್ರಾಪ್ತಿ ಆವಾಗಲೇನೆ ನಿಜವಾಗಿ ಆಗುತ್ತೆ ಅಂತ ಗೊತ್ತಾಗುತ್ತೆ. ಅಲ್ಲಿ ಇನ್ನೊಂದು ಅರ್ಥವೂ ಬರುತ್ತೆ. ಏನು ಅಂದ್ರೆ ಈ ಸ್ಥಿತ ಪ್ರಜ್ಞ ಮತ್ತು ಜ್ಞಾನಿ ಭಕ್ತ ಅಂತ ಹೀಗೆಲ್ಲ ಬೇರೆ ಬೇರೆ ಹೆಸರಿನಿಂದ ಜ್ಞಾನಿಗಳನ್ನು ಇಲ್ಲಿ ಪ್ರಸ್ತಾಪ ಮಾಡಿದ್ದಾರೆ. ಆ ಜ್ಞಾನಿಗಳ ಒಂದಾನೊಂದು ಪ್ರಸ್ತಾಪ, ಅವರ ಬಗ್ಗೆ ಇರತಕ್ಕ ವರ್ಣನೆಗಳನ್ನು ಯಾಕೆ ಹೇಳ್ತಾರೆ ಅಂದ್ರೆ ಒಂದ್ ಕಡೆ ಶಂಕರಾಚಾರ್ಯ ಬರೀತಾರೆ, ನಿಜ ಜ್ಞಾನಿಗಳ ಲಕ್ಷಣ ಹೇಳಿದ್ರೆ ಆ ಲಕ್ಷಣಗಳೆಲ್ಲ ಸಾಧಕನಾದವನಿಗೆ ಸಾಧನ ಅಂತ, ಅವರಿಗೆ ಲಕ್ಷಣ ಅದು ನಿಜ, ಅವ್ರಿರೋದು ಹಾಗಿರ್ತಾರೆ. ಅದನ್ನು ಯಾಕೆ ಉದಾಹರಣೆ ಕೊಡ್ತೇವೆ ಅಂದ್ರೆ ಹಾಗೆ ನೀವು ಆಗಬೇಕು ಅಂತ, ಆ ಸಾಧನ ಮಾಡಬೇಕು. ರಾಮನನ್ನ ಸತ್ಯ ಧರ್ಮಗಳ ಒಂದಾನಂದ ಮೂರ್ತಿ, ಸತ್ಯ ಧರ್ಮದ ಒಂದಾನಂದ ಪರಮವಾದಂಥ ಸ್ವರೂಪ ಅಂದ್ಬಿಡ್ತಾರೆ. ಹಾಗಂದ್ರೆ ಏನು ಅಂತ, ರಾಮನ ಹಾಗೆ ನೀವಾಗಬೇಕು ಅಂತ ಸಾಧನ ಮಾಡಿ ಆ ಮಟ್ಟಕ್ಕೆ ಬರಬೇಕು ಅನ್ನೋ ಅರ್ಥ. ಅದರಂತೆ ಇಲ್ಲಿಯೂ ಕೂಡ ಅಕ್ಷರೋಪಾಸಕರ ಲಕ್ಷಣವನ್ನ ಈ ಕಾರಣದಿಂದ ಭಗವಂತ ಹೇಳ್ತಾನೆ. ಆದ್ರಿಂದ ಯಾರನ್ನೂ ದ್ವೇಷ ಮಾಡದೇ ಇರಬೇಕು ಅಂತ ಅಕ್ಷರೋಪಾಸಕರು ಯಾರನ್ನು ದ್ವೇಷ ಮಾಡದೇ ಇರ್ತಾರೆ ಅಂದ್ರೆ ಅರ್ಥ ಏನು, ನೀನು ಯಾರನ್ನು ದ್ವೇಷ ಮಾಡದೇ ಇರಬೇಕು ಅಂತ ತಿಳ್ಕೊಳಕ್ಕೋಸ್ಕರ. ಸಾಧಕ ಅಂದ್ರೆ ಸಿದ್ಧರಾದಂತಹ ಅವರ ಲಕ್ಷಣಗಳೆಲ್ಲ
ಸಾಧಕರಿಗೆ ಸಾಧನ ಅನ್ನೋ ಅರ್ಥದಲ್ಲಿ ಬರಬೇಕು. ಅದಕ್ಕೋಸ್ಕರ ಈಗ ಆ ಅಕ್ಷರೋಪಾಸಕರ ಲಕ್ಷಣ ಹೇಳ್ತಾನೆ ಭಗವಂತ. ಅದ್ವೇಷ್ಟ ಸರ್ವಭೂತಾನಾಂ, ಅದು ಒಂದೊಂದು ಅರ್ಥ ಹೇಳೋಣ. ಸರ್ವಭೂತಾನಾಂ ಅದ್ವೇಷ್ಟ ಅಂದರೆ ಯಾವ ಪ್ರಾಣಿಗಳನ್ನು ಯಾವ ಕಾರಣದಿಂದಲೂ ಕೂಡ ದ್ವೇಷ ಮಾಡದೇ ಇರತಕ್ಕಂತಹದ್ದು. ಮೈತ್ರ, ಪ್ರೇಮವನ್ನೇ ಎಲ್ಲಾ ವಸ್ತುಗಳಲ್ಲೂ ಸರ್ವಭೂತಗಳಲ್ಲಿಯೂ ಪ್ರೇಮವನ್ನೇ ಪ್ರಕಟ ಮಾಡತಕ್ಕಂತಹದ್ದು. ಕಾರುಣ್ಯ ಅಂದ್ರೆ ಕರುಣೆ ಅಂದ್ರೆ ಏನು? ಹೇಳ ಮೈತ್ರ ಕರುಣ ಏವಚ. ಕರುಣ ಅಂದ್ರೆ ಒಂದಾನೊಂದು ಕೃಪೆ, ದಯೆ ಎನ್ನುವ ಅರ್ಥ. ಇದೆಲ್ಲ ಲಕ್ಷಣಗಳನ್ನು ಹೇಳಿದ್ರಿಂದ ಆ ಲಕ್ಷಣಗಳ ಒಂದಾನೊಂದು ಅನುಭವ ಈ ಸಾಧಕನಿಗೆ ಬಂದ್ರೆ ಇವನು ಕೃತಾರ್ಥನಾಗ್ತಾನೆ ಎನ್ನುವ ಅರ್ಥ. ಹಾಗೆ ನಿರ್ಮಮಃ, ನಿರಹಂಕಾರ, ಸಮದುಃಖ ಸುಖ, ಕ್ಷಮಿ, ಸಂತುಷ್ಟ, ಸತತಂ ಯೋಗಿ, ಯಥಾತ್ಮ ದೃಢ ನಿಶ್ಚಯ, ಮೈಯರ್ಪಿತ ಮನೋ ಬುದ್ಧಿ, ಯೋ ಮದ್ಭಕ್ತಸ್ತಮೇ ಪ್ರಿಯ. ಇವನಂದ ಹೇಳ್ತಾ ಬರ್ತಾರೆ. ಈ ಲಕ್ಷಣಗಳನ್ನ, ಕೃತಾರ್ಥರ ಲಕ್ಷಣಗಳನ್ನೆಲ್ಲ ಸಾಧಕರಾದಂಥವ್ರಿಗೆ ಸಾಧನಾ ಅಂತ ತಗೋಬೇಕು. ಇದು ಭಗವದ್ಗೀತೆಯ 2ನೇ ಅಧ್ಯಾಯದಿಂದಲೇ ಪ್ರಾರಂಭವಾಗಿದೆ. ಸ್ಥಿತಪ್ರಜ್ಞಾ ಅಂತ ಏನು ಶುರು ಮಾಡ್ತಾರೋ ಅಲ್ಲೂ ಅಷ್ಟೇ ಸ್ಥಿತಪ್ರಜ್ಞಾ ಅಂತ ಹೇಳಿದ್ರು, ಇಲ್ಲಿ ಭಕ್ತ ಅಂತ ಹೇಳಿದ್ರು, ಇನ್ನೊಂದು ಕಡೆ ಗುಣಾತೀತ ಅಂತ ಹೇಳಿದ್ರು. ಹೀಗೆ 3-4 ಕಡೆ ಒಳಗೆ ಯಾವ ಜ್ಞಾನಿಗಳ ಒಂದು ಲಕ್ಷಣ ಬರುತ್ತೆ. ಪ್ರತಿಯೊಂದು ಜಾಗದಲ್ಲೂ ಶಂಕರಾಚಾರ್ಯರ ಸಮನ್ವಯ ಹೇಗಿದೆ ಅಂದ್ರೆ, ಎಲ್ಲೆಲ್ಲಿ ಜ್ಞಾನಿಗಳಿಗೆ ಲಕ್ಷಣ ಹೇಳ್ತಾರೋ ಅದು ಸಾಧಕರಿಗೆ ಸಾಧನ ತಿಳ್ಕೋಬೇಕು. ಈಗ ಅಜ್ಞಾನಿಗಳು, ಅಕ್ಷರೋಪಾಸಕರು ಯಾರನ್ನು ದ್ವೇಷ ಮಾಡುವುದಿಲ್ಲ ಅಂದ್ರೆ ಅರ್ಥ ಏನು? ನಾವು ದ್ವೇಷ ಮಾಡೋದನ್ನು ಬಿಡಬೇಕು ಅಂತ ಅರ್ಥ, ಅದನ್ನು ದಾಟಬೇಕು ಅನ್ನೋ ಅರ್ಥ. ಹೀಗೆ ಯಾವ ಪ್ರಾಣಿಗಳಲ್ಲೂ ದ್ವೇಷ ಮಾಡದೆ ಮೈತ್ರ, ಪ್ರೀತಿ ಉಳ್ಳಂಥವನಾಗಿದ್ದು ಕರುಣೆ ಇರತಕ್ಕಂಥವನಾಗಿರಬೇಕು. ನಿರ್ಮಮಃ, ನಿರಹಂಕಾರ, ಅದು ಅಷ್ಟೆ. ಮಮ ಅಹಂ, ಅಹಂ ಮಮ ಅಂತ ಶಂಕರಾಚಾರ್ಯ ಅಹಮಿದಂ ಮಮೇದಮಿತಿ ನೈಸರ್ಗಿಕೋಯಂ ಲೋಕ ವ್ಯವಹಾರ ಅಂತ ಬರೀತಾರೆ. ಪ್ರತಿಯೊಬ್ಬನು ಕೂಡ ನಾನು ನನ್ನದು ಅಂತಲೇನೆ ವ್ಯವಹಾರವನ್ನ ಮಾಡ್ತಾ ಇರ್ತಾನೆ ಅಂತ. ಅದಕ್ಕೇನಂತಾರೆ? ನಾನು ನನ್ನದು ಅನ್ನೋದು ಅವಿದ್ಯಾ. ಆ ಅವಿದ್ಯೆ ಯಾವನು ಕಳ್ಕೊಂಡಿದ್ದಾನೋ ಅವನನ್ನು ನಿರ್ಮಮ ಅಂತ, ನಿರಹಂಕಾರಿ ಅಂತ ಕರೆಯೋದು. ವೇದಾಂತದ ಪ್ರಕಾರ ಎಲ್ಲಿಂದ ಎಲ್ಲಿವರೆಗೆ ಹೋದ್ರೂ ಅವಿದ್ಯೆಯನ್ನು ಕಳ್ಕೊಳ್ಳೋದಕ್ಕೆ ಮಾತ್ರವೇ ನಾವು ಆ ಸಾಧನೆಗಳನ್ನು ಮಾಡಬೇಕೇ ಹೊರತು ಇನ್ನೇನು ಆ ಸಾಧನೆಗಳ ಒಂದು ಹನ್ನೊಂದು ಮಟ್ಟವನ್ನು ನಾವು ಬದಲಾವಣೆ ಮಾಡಕ್ಕೆ ಬರೋದಿಲ್ಲ. ಸಾಧನ ಮಾಡಿ ಆ ವಿದ್ಯೆಯನ್ನು ಕಳ್ಕೊಂಡ ಮೇಲೆ ಸಿದ್ಧ ಅಂತ. ಸಿದ್ಧನಾದ ಮೇಲೆ ಇನ್ನೇನು ಮಾಡೋಕ್ಕಾಗಲ್ಲ. ನಮ್ಮ ತಾತ ಒಂದು ಉದಾಹರಣೆ ಹೇಳೋರು ನೋಡ್ರಿ, ಹಾಲಿದೆ, ಹಾಲನ್ನು ಹಾಗೆ ಇಟ್ಟರೆ ಒಡೆದು ಹೋಗುತ್ತೆ, ಅದನ್ನು ಕಾಯಿಸ್ಬಿಡಿ, ಮೊಸರು ಮಾಡಬೇಡಿ ಅಂದರೆ, ಮೊಸರು ಒಂದೊಂದು ಸ್ವಲ್ಪ ದಿವಸ ಇಟ್ಬಿಟ್ರೆ ವಾಸನೆ ಬಂದ್ಬಿಡುತ್ತೆ, ಕಡದ ಬೆಣ್ಣೆ ತೆಗೆದ್ಬಿಡಿ, ಬೆಣ್ಣೆನ ವಾಸನೆ ಬಂದ್ಬಿಡುತ್ತೆ ಬಹಳ ದಿವಸ ಇಟ್ಟರೆ, ತುಪ್ಪ ಕಾಯಿಸ್ಬಿಡಿ. ಈಗ ನೀವು ತುಪ್ಪ ಮಾಡಿಬಿಟ್ಟ ಮೇಲೆ ತುಪ್ಪ ಮತ್ತು ಬೆಣ್ಣೆ ಆಗೋದಿಲ್ಲ, ಮೊಸರು ಆಗೋದಿಲ್ಲ, ಹಾಲು ಆಗೋದಿಲ್ಲ. ಹೌದಲ್ವಾ? ತುಪ್ಪ ಅನ್ನೋದೇ ಅಕ್ಷರೋಪಾಸಕರು. ನಾವಿನ್ನು ಹಾಲಿನ ಮಟ್ಟದಲ್ಲಿದ್ದೀವೋ ಬೆಣ್ಣೆ ಮಟ್ಟದಲ್ಲಿದ್ದೀವೋ ಗೊತ್ತಿಲ್ಲ. ಆದ್ರೆ ಅಲ್ಲಿಗೆ ನಿಲ್ಲಿಸಬಾರ್ದು. ಹಾಲನ್ನು ಕಾಯಿಸಿ ಮೊಸರು ಮಾಡಿ ಅದನ್ನು ಕಡಿದು ಬೆಣ್ಣೆ ತೆಗೆದು ತುಪ್ಪ ಕಾಯಿಸಿ ಇಟ್ಬಿಟ್ರೆ ಅಲ್ಲಿಂದ ಮತ್ತಿನ್ನು ಯಾವುದು ಹಿಂದಕ್ಕೆ ವಾಪಸ್ ರಿವರ್ಟ್ ಇರಲ್ಲ. ಅದಕ್ಕೋಸ್ಕರ ಇದು ಅಕ್ಷರೋಪಾಸಕರು ಅಂದ್ರೆ ಅಂಥ ಒಂದು ಆನಂದ ಮಟ್ಟದ ಇರ್ತಾರೆ. ಹೇಗಿರ್ತಾರೆ ಅಂದ್ರೆ ಅವ್ರು ನೋಡಿದ್ರೆ ಗೊತ್ತಾಗುತ್ತೆ ಹೇಗಿರ್ತಾರೆ ಅವರು. ನಿರ್ಮಮಃ, ನಿರಹಂಕಾರ, ನಾನು ನಂದು ಅನ್ನೋದಾಗಲಿ ಮತ್ತೊಂದಾಗಲಿ ಇರೋಲ್ಲ. ಸುಖ ದುಃಖಗಳೆರಡರಲ್ಲೂ ಸಮಾನವಾಗಿರ್ತಾರೆ. ಸಂತುಷ್ಟ ಸತತಂ ಯೋಗಿ, ಯಥಾತ್ಮ ದೃಢ ನಿಶ್ಚಯ. ಇದೆಲ್ಲ ಅಕ್ಷರೋಪಾಸಕರ ಲಕ್ಷಣ ಅಂದ್ರೆ ಅವರ ಸ್ವಭಾವವೇ ಆಗಿದ್ಬಿಡುತ್ತೆ. ಸಂತುಷ್ಟ ಅಂದ್ರೆ ತೃಪ್ತನಾಗಿರ್ತಾನೆ ಯಾವಾಗಲೂ ಕೂಡ. ಯಥಾತ್ಮ, ಮತ್ತೆ ಮತ್ತೆ ಆ ಪರಮಾತ್ಮನ ಸ್ವರೂಪವನ್ನು ಚಿಂತನೆ ಮಾಡ್ತಾನೇ ಇರ್ತಾನೆ ಅಂತ. ಅವನಿಗೇನು ಮತ್ತೆ ಫಲದ ಆಸೆ ಏನು ಇಲ್ಲ, ಅದೇನು ಬೇಕಿಲ್ಲ. ಅಂದ್ರೆ ಹೇಗೆ ಸ್ವಾರಸ್ಯ ಅಂದ್ರೆ ಆ ಪರಮಾತ್ಮ ತತ್ವವನ್ನು ತಾನೇ ಅಂತ ತಿಳ್ಕೊಂಡಾಗ ಆತ್ಮಜ್ಞಾನ ಆದರೆ ಆ ಆತ್ಮನೇ ತಾನು ಅಂದಾಗ ಎಲ್ಲಕ್ಕಿಂತ ಪ್ರಿಯವಾದ್ದೇ ಆತ್ಮ ತಾನೆ. ವೇದಾಂತಲ್ಲ ಅದೊಂದು ಬಹಳ ಒಳ್ಳೆ ಗುಟ್ಟು. ಏನು? ಆತ್ಮ ಅಂದ್ರೆ ಅಜ್ಞಾನಿಗೂ ಅವನೇ ಆತ್ಮ, ಜ್ಞಾನಿಗೂ ಅವನೇ ಆತ್ಮ. ನಿಜ. ಆದ್ರೆ ನಾವು ಅಜ್ಞಾನಿಗಳಾದಾಗ ಎಂಥದ್ದನ್ನ ಆತ್ಮ ಅಂತ ತಿಳ್ಕೊಂಡಿದೀವಿ ಅಂದ್ರೆ ದೇಹಾದಿಗಳನ್ನ ಆತ್ಮ ಅಂತ ತಿಳ್ಕೊಂಡ್ಬಿಟ್ಟಿದ್ವಿ. ಇದಾರೊಂದು ಪೆಟ್ಟಾಗ್ಬಿಟ್ರೆ, ಪೆಟ್ಟಾಗೋದು ಬೇಡ, ಯಾರೋ ಒಂದು ಬೈದ್ಬಿಟ್ರೆ ಸಾಕೋ ನಾನು ಬೈದ್ಬಿಟ್ಟ ಅಂತ ಏನೋ ಒಂದು ಮನಸ್ಸಲ್ಲಿ ವಿಕಾರ ಬಂದ್ಬಿಡುತ್ತೆ ನಮಗೆ ಅಲ್ಲವೇ? ಅದನ್ನೆಲ್ಲ ತಪ್ಪಿಸಿ ನೀನು ದೇಹಾದಿಗಳೆಲ್ಲ ಇಂದ್ರಿಯಗಳೆಲ್ಲ ಮನಸ್ಸಲ್ಲ ಅಂದ್ಬಿಟ್ರೆ ಅವಾಗ ಏನಾಗುತ್ತೆ? ಯಾವನೇನಾದ್ರು ಮಾಡ್ಕೊಳ್ಳಿ, ಏನು ನನಗೆ ಅಂಟೋದೇ ಇಲ್ಲ ಅನ್ನೋ ಅರ್ಥ. ಕಾರಣ ಏನು? ನನ್ನ ಆತ್ಮಕ್ಕೆ ಯಾವ ರೀತಿಯಾದಂತಹ ಒಂದಾನೊಂದು ಗುಣದೋಷಗಳು ಇಲ್ಲ ಅನ್ನೋ ಭಾವನೆ ಬಂದವನಿಗೆ ಅವನೇನು ಬೇಕಾದ್ರೆ ನನಗೆ ಯಾವ ರೀತಿಯಲ್ಲ ಅವನೇನು ಆ ತತ್ವದಲ್ಲಿ ನೆಲೆದಿರ್ತಕ್ಕಂಥ ಒಂದು ಸ್ವರೂಪ. ಹಾಗೆ
ಆ ಅಕ್ಷರೋಪಾಸಕರಾಗಿರ್ತಕ್ಕಂಥವರು ತೃಪ್ತನಾಗಿರ್ತಾನೆ. ಸತತವೂ ಯಾವಾಗಲೂ ಕೂಡ ಪರಮಾತ್ಮನ ಚಿಂತನೆ. ಅಂದ್ರೆ ಆ ಚಿಂತನೆ ಎಷ್ಟರ ಮಟ್ಟಿಗೆ ಅಂದ್ರೆ ಪ್ರಯತ್ನಪೂರ್ವಕ ಮಾಡಲ್ಲ ಅವನು. ಈ ಉಸಿರಾಡೋದು ಹಾಗೆ, ಉಸಿರಾಡೋದಕ್ಕೆ ಏನು ಪ್ರಯತ್ನ ಮಾಡಬೇಕು ಅಂದ್ರೆ ಪ್ರಯತ್ನ ಇಲ್ಲವೇ ಇಲ್ಲ. ಇನ್ನಾರು ಬೇರೆ ಮಾಡೋ ಪ್ರಯತ್ನ. ಉಸಿರಾಟ ಅನ್ನೋದು ಸ್ವಾಭಾವಿಕವಾಗಿ ತಾನಾಗಿ ಹಾಗೆ ನಡ್ಕೊಂಡು ಹೋಗ್ತಿರುತ್ತೋ ಹಾಗೆ ಆನಂದವಾಗಿ ಪರಮಾತ್ಮನ ಸ್ವರೂಪವನ್ನು ಚಿಂತನೆ ಮಾಡ್ತಾ ಇರ್ತಾನೆ. ದೃಢ ನಿಶ್ಚಯ, ಅವನಿಗೆ ಇನ್ಯಾವ ಸಂಶಯಗಳು ಇರೋದಿಲ್ಲ. ಮೈಯರ್ಪಿತ ಮನೋಬುದ್ಧಿ ಎಂದರು. ತನ್ನ ಮನಸ್ಸನ್ನು ಬುದ್ಧಿಯನ್ನು ಎಲ್ಲವನ್ನು ನನ್ನಲ್ಲಿಯೇ ಪೂರ್ಣವಾಗಿ ಸಮರ್ಪಣೆ ಮಾಡಿಬಿಟ್ಟಿರ್ತಾನೆ, ಸಂಪೂರ್ಣವಾಗಿ ಸಮರ್ಪಣೆ ಮಾಡಿರ್ತಾನೆ. ಇಂಥವನು ಸಮೇ ಪ್ರಿಯ. ನೋಡಪ್ಪ, ಈ ಅಕ್ಷರೋಪಾಸಕರ ಲಕ್ಷಣ ಹೇಳಿದ್ರ ಉದ್ದೇಶವೇನು ಅಂದ್ರೆ ಈ ರೀತಿಯಾದಂಥ ಒಂದಾನೊಂದು ಅಂತಃಕರಣದ ಸ್ವಭಾವ ನೆಲೆಗೊಂಡಾಗ ಎಲ್ಲ ರೀತಿಯಿಂದಲೂ ತೃಪ್ತಿಯಾಗಿರುತ್ತೆ, ಸಮಾಧಾನವಾಗಿರುತ್ತೆ, ಶಾಂತವಾಗಿರುತ್ತೆ. ಅವನ ಆತ್ಮ ಯಾವ ಒಂದು ಚಿಂತೆಯೂ ಇರುವುದಿಲ್ಲ. ಅಂಥವರನ್ನೇ ನಾನು ಭಕ್ತರು ಅಂತ ಕರಿತೇವೆ, ಜ್ಞಾನಿಗಳು ಅಂತ ಕರಿತೇವೆ, ಅಕ್ಷರೋಪಾಸಕರು ಅಂತ ಇಲ್ಲಿ ಶಬ್ದದಿಂದ ಹೇಳಿದ್ದೇವೆ. ಇನ್ನೂ ಒಂದೆರಡು ವಿಚಾರಗಳನ್ನು ಹೇಳ್ತಾರೆ. ಏನಂತ? ಯಸ್ಮಾನ್ನೋ ದ್ವಿಜತೆ ಲೋಕಃ ಲೋಕಾನ್ನೋ ದ್ವಿಜತೆ ಚಯಃ ಹರ್ಷಾಮರ್ಷ ಭಯೋದ್ವೇಗೈರ್ಮುಕ್ತೋ ಯಸ್ಸ ಚ ಮೇ ಪ್ರಿಯ. ಇದೊಂದು ಬಹಳ ಚೆನ್ನಾಗಿದೆ. ಎಷ್ಟು ಯಸ್ಮಾನ್ ನೋ ದ್ವಿಜತೆ ಲೋಕಃ, ಯಾವ ವ್ಯಕ್ತಿಯನ್ನು ನೋಡಿದಾಗ ಜನಗಳು ಯಾರಿಗೂ ಕೂಡ ಅವನ ಬಗ್ಗೆ ಏನೇ ಒಂದಾನೊಂದು ಬೇಸರ ಉಂಟಾಗುವುದಿಲ್ಲವೋ ಅಥವಾ ತಪ್ಪು ಭಾವನೆ ಬರುವುದಿಲ್ಲವೋ, ಹಾಗೆ ಲೋಕಾನ್ನೋದ್ವಿಜತೆ, ಯಾವನಿಗೆ ಈ ಪ್ರಪಂಚವನ್ನು ನೋಡಿದರೆ ಎಲ್ಲೆಲ್ಲಿ ನೋಡಿದರೂ ನಮಗೆ ತುಂಬಾ ತಾರತಮ್ಯಗಳು, ವ್ಯತ್ಯಾಸಗಳು, ರಾಗದ್ವೇಷಗಳು ಎಲ್ಲ ಬೇರೆ ಬೇರೆ ಕಾಣ್ತಾ ಇದೆ. ಇದು ಹೀಗಿದೆ, ಅದಾಗಿದೆ, ಅದಾಗಿದೆ ಅಂತ ಹೀಗೆ ತಪ್ಪೇ ಕಾಣುತ್ತೆ. ಆ ಜ್ಞಾನಿ ಆದ್ರೆ ಏನಾಗುತ್ತೆ ಅಂದ್ರೆ ಅವನ ಅಂತಃಕರಣ ಆ ತತ್ವದಲ್ಲಿ ನೆಲೆಗೊಂಡಾಗ ಈ ಲೋಕದಲ್ಲಿ ಏನು ಬೇಕಾದ್ರೂ ನಡೀಲಿ, ನನಗೇನು ಆಗಿಲ್ಲ ಅಂತ ನಿರ್ವ್ಯಾಪಾರನಾಗಿರ್ತಕ್ಕಂಥವನಾಗ್ತಾನೆ. ಇದು ಎಂಥ ಒಂದಾನೊಂದು ದೊಡ್ಡ ಸ್ಥಿತಿ ಅಂದ್ರೆ ಆ ಉದ್ವೇಗ ಆಗಬಾರ್ದು ಅನ್ನೋದಕ್ಕೆ, ಉದ್ವೇಗ ಆಗಬಾರ್ದು ಅನ್ಬೇಕಾದ್ರೆ ಜಗತ್ತನ್ನೆಲ್ಲ ಆತ್ಮನಾಗಿಯೇ ಕಂಡುಕೋಬೇಕಷ್ಟು. ಆತ್ಮನಾಗಿ ಕಂಡುಕೊಂಡಾಗ ಇನ್ನು ಯಾವ ಒಂದಾನೊಂದು ಉದ್ವೇಗ ಉಂಟಾಗುವುದಕ್ಕೆ ಕಾರಣ ಇಲ್ಲ. ಇಂಥವನು ಹರ್ಷ ಅಮರ್ಷ ಭಯೋದ್ವೇಗೈರ್ ಮುಕ್ತ, ಅವನಿಗೆ ಸಂತೋಷ ಅಂತಲೂ ಇಲ್ಲ, ಬೇಸರ ಅಂತಲೂ ಇಲ್ಲ, ಅಥವಾ ಭಯ ಅಂತಲೂ ಇಲ್ಲ, ಯಾವುದೇ ಒಂದು ಉದ್ವೇಗವೂ ಇಲ್ಲ, ಟೆನ್ಷನ್ ಅಂತ ಇರಲ್ಲ, ಅದೇನು ಇರೋದಿಲ್ಲ ಅಂತೆಲ್ಲ. ಅದನ್ನೆಲ್ಲ ಯಾವನು ಮೀರಿಬಿಟ್ಟಿರ್ತಾನೋ ಅವನೇ ನನ್ನ ನಿಜವಾದ ಭಕ್ತ ಅಂದ್ರೆ ಜ್ಞಾನಿ. ಹಿಂದೆ ಸ್ಥಿತಪ್ರಜ್ಞಸ್ಯ ಕಾಭಾಷ ಅನ್ನೋ ಕಡೆ ಸ್ಥಿತಪ್ರಜ್ಞನ ಲಕ್ಷಣ ಏನು ಹೇಳಿದ್ರು, ಇಲ್ಲಿ ಭಕ್ತನ ಲಕ್ಷಣ. ಹೀಗೆ ಮುಂದೆ ಗುಣಾತೀತ ಅಂತ ಬರುತ್ತೆ. ಹೀಗೆ ಗೀತೆ ಒಳಗೆ ಬೇರೆ ಬೇರೆ ಹೆಸರು ಅಷ್ಟೇನೆ, ಅದರ ಎಲ್ಲ ಗುಣಗಳು ಕೂಡ ಒಂದೇ ರೀತಿಯಾದ ಸ್ಥಿತಿಯಲ್ಲಿ ಇರ್ತದೆ. ಇಂಥವನನ್ನು ನನಗೆ ಪ್ರಿಯನಾದವನು. ಹಾಗೆ ಅನಪೇಕ್ಷ, ಶುಚಿ, ದಕ್ಷ, ಉದಾಸೀನ, ಗತವ್ಯಥ, ಒಂದೊಂದಕ್ಕೂ ಭಗವತ್ಪಾದರ ಅರ್ಥ. ಅನಪೇಕ್ಷ ಅಂದ್ರೇನು? ದೇಹೇಂದ್ರಿಯ ವಿಷಯ ಸಂಬಂಧಾದಿಷು ಅಪೇಕ್ಷಾ ವಿಷಯೇಶು ಅನಪೇಕ್ಷ ನಿಸ್ಪೃಹ. ಈ ಶರೀರೇಂದ್ರಿಯ ಮನೋಬುದ್ಧಿಗಳ ಬಗ್ಗೆಯೂ ಕೂಡ ಉದಾಸೀನಾಗಿರ್ತಾನಂತೆ. ಹಾಕೊಳತ್ತೆ, ಅದರ ಪಾಡೇದಾಗ್ತಾ ಇರುತ್ತೆ. ನಾವು ಯಾಕೆ ಅದನ್ನ ಕುರಿತು ಚಿಂತೆ ಮಾಡಬೇಕು ಅಂತ ಅದನ್ನೆಲ್ಲ ಒಂದು ರೀತಿ ಹೇಳೋದಾದ್ರೆ ಮರ್ತೇ ಬಿಟ್ಟಿರ್ತಾನೆ. ಅದಕ್ಕೆ ವೇದಾಂತಲ್ಲಿ ಒಂದು ದೃಷ್ಟಾಂತ ಕೊಡ್ತಾರೆ. ಪಾಂಡಿತ್ಯಂ ನಿರ್ವೇದ್ಯ ಬಾಲ್ಯೇನ ತಿಷ್ಠಾಸೇತು. ಚಿಕ್ಕ ಮಗುವಾಗಿದ್ದಾಗ ನೀವು ಹೇಗಿದ್ರೋ ಹಾಗಿರಿ ಅಂತಾರೆ. ಅದು ಎಷ್ಟು ದೊಡ್ಡ ಮಾತು ಅಂದ್ರೆ ಆ ಬಾಲ್ಯ ಅನ್ನೋ ಶಬ್ದದಲ್ಲಿ ಅದರ ಸ್ವಭಾವ ತಗೋಬೇಕು. ಈ ಮಗು ಇದೆ ಅಂತ ಇಟ್ಕೊಳ್ಳಿ, ಅದಕ್ಕೆ ಹಸುವಾಗುತ್ತೆ ಅಂತಲೂ ಇಲ್ಲ, ನಿದ್ದೆ ಬರುತ್ತೆ ಅಂತಲೂ ಗೊತ್ತಿಲ್ಲ, ಎಲ್ಲ ತಾಯಿಯೇ ನೋಡ್ಕೋಬೇಕು. ಮಗುಗೆ ಎಷ್ಟೊತ್ತು ಹಸುವಾಗುತ್ತೆ, ಯಾವಾಗ ಊಟ ಮಾಡಿಸ್ಬೇಕು, ಏನು ಮಾಡಬೇಕು, ಎಲ್ಲ ಜವಾಬ್ದಾರಿನ ಹೇಗೆ ತಾಯಿ ಆ ಮಗುವಿನ ವಿಷಯಕ್ಕೆ ತಗೋತಾಳೋ ಹಾಗೆ ಈ ಪುಣ್ಯಾತ್ಮ ಜ್ಞಾನಿ ಆದವನು ಪೂರ್ಣವಾಗಿ ಪರಮಾತ್ಮನಲ್ಲಿ ಸಮರ್ಪಣೆ ಮಾಡಿಬಿಟ್ಟಿರ್ತಾನೆ. ಆತ್ಮ ಸಮರ್ಪಣೆ ಮಾಡಿಬಿಟ್ಟಿರೋದ್ರಿಂದ ಅವನಿಗೆ ಪ್ರಪಂಚ ನೋಡಿದರೂ ಏನೋ ಮನಸ್ಸಿನ ಬದಲಾವಣೆ ಆಗೋಲ್ಲ. ಅವನನ್ನು ನೋಡಿದ್ರೆ ಪ್ರಪಂಚಕ್ಕೂ ಏನೋ ಆಗೋಲ್ಲ. ಲೋಕ ಅನ್ನೋ ಒಂದು ಲೋಕದ ವ್ಯಾಪಾರಗಳು ಅವನಿಗೆ ಅಂಟೋದಿಲ್ಲ, ಅವನ ಲೋಕ ವ್ಯಾಪಾರನೂ ಅಂಟಿಸ್ಕೊಂಡಿಲ್ಲ. ಹರ್ಷ ಅಮರ್ಷ ಅಂದ್ರೆ, ಹರ್ಷ ಅಂದ್ರೆ ಸಂತೋಷವಾಗಲಿ, ಅಮರ್ಷ ಅಂದ್ರೆ ಕೋಪವಾಗಲಿ, ಭಯವಾಗಲಿ, ಉದ್ವೇಗವಾಗಲಿ ಅವನ ಅಂತಃಕರಣದಲ್ಲಿ ಆ ವೃತ್ತಿಗಳು ಹುಟ್ಟೋದೇ ಇಲ್ಲ ಅಂತ ಅರ್ಥ. ಯಾಕೆ ಅಂದ್ರೆ ಅವನ ಸ್ವರೂಪ ಆತ್ಮತತ್ವ ಚಿಂತನೆ ಒಳಗೆ ಮುಳುಗಿಬಿಟ್ಟಿರೋದ್ರಿಂದ ಇನ್ನೊಂದರ ಒಂದೊಂದು ಸಂಬಂಧ ಇರೋದಿಲ್ಲ ಅವನಿಗೆ. ಅವನೇನು ಹಾಗೆ ಅನಪೇಕ್ಷ, ಶುಚಿ, ದಕ್ಷ ಇದೆಲ್ಲ ಹೇಳಿ ಯಾವುದೇ ಒಂದು ಪದಾರ್ಥವನ್ನು ಬಯಸೋದಿಲ್ಲ. ಶುಚಿರ್ಭೂತನಾಗಿದ್ದಾನೆ ಅಂದ್ರೇನು? ಮಾತಿನಲ್ಲೂ ಮನಸ್ಸಿನಲ್ಲೂ ಒಂದೇ ರೀತಿಯಾದ ವ್ಯವಹಾರ ಇರುತ್ತಲ್ಲ, ಅವನೇ ಶುಚಿಯಾಗಿರೋನು. ಶುಚಿ ಅಂದ್ರೆ ಶರೀರ ಶುದ್ಧ ಮಾಡೋದು ಅನ್ನೋ ಅರ್ಥನೂ ಆಗಬಹುದು, ಅದು ಸಾಲದು. ಶುಚಿಯಿಂದ ಪಕ್ಷಕ್ಕೆ ಅದಕ್ಕೆ ಹೇಳ್ತಾ ಇರೋದು ಮನಸ್ಸೇಕಂ ವಚಸ್ಸೇಕಂ ಕರ್ಮಾತ್ಯೇಕಂ ಮಹಾತ್ಮನ. ವಚಸ್ಸನ್ಯತ್
ವಚಸ್ ಮನಸ್ಸಿನಿದು ಕಾರ್ಯವನ್ನೇ ದುರಾತ್ಮನಾಮ್ ಅಂತ. ಮನಸ್ಸಿನಲ್ಲಿ ಏನಿದೆಯೋ ಬಾಯಲ್ಲಿ ಏನು ಬರುತ್ತೋ ಏನ್ ಮಾಡ್ತಾನೋ ಮುಂಗುಳಕ್ಕೂ ಒಂದೇ ರೀತಿಯಾದ ಒಂದು ಸಮನ್ವಯ ಇದ್ಬಿಟ್ರೆ ಅವನೇ ಮಹಾತ್ಮ ಅಂತ. ಅವನ ಅನಪೇಕ್ಷ. ಶುಚಿ ಶುಚಿಭೂತನಾಗಿರ್ತಾನೆ. ದಕ್ಷ ಶುಚಿ ಅಂದ್ರೆ ಬಾಹ್ಯೇನ ಆಭ್ಯಂತರೇಣ ಚ ಶೌಚೇನ, ಒಳಗಿನ ಹೊರಗಿನ ಎರಡು ರೀತಿಯಿಂದ ಮನಸ್ಸಿನಿಂದಲೂ ಶರೀರದಿಂದಲೂ ಶುಚಿಯಾಗಿ ಇರ್ತಾನೆ. ದಕ್ಷ ಅಂತ ಏನಾದ್ರು ಕೆಲಸ ಬಂತು ಅಂತ ಇಟ್ಕೊಳ್ಳಿ, ಅನಿರೀಕ್ಷಿತ ಒದಗಿತು ಅಂತ ಇಟ್ಕೊಳ್ಳಿ, ಅದನ್ನು ಹೇಗೆ ಬೇಕೋ ಹಾಗೆ ಮಾಡತಕ್ಕಂತಹ ಸಾಮರ್ಥ್ಯ ಉಳ್ಳವನಾಗಿರ್ತಾನೆ. ಅದೇ ಉದಾಸೀನ. ಉದಾಸೀನ ಅಂದ್ರೆ ನಕಸ್ಥಿಚಿತ್ ಮಿತ್ರಾದೇಹ ಪಕ್ಷಂ ಭಕ್ತಿ, ಯಾರ ಪಾರ್ಟಿಗೂ ಸೇರೋದಿಲ್ಲ ಅಂತ ಅರ್ಥ. ಅವನಿಗೆ ಬೇಕಾದರೂ ಬೆಳೆದೇ ಇದ್ದವರು ಅಂತಿಲ್ಲ, ಎಲ್ಲರ ವಿಷಯದಲ್ಲೂ ಉದಾಸೀನಾಗಿ ಅಂದ್ರೆ ಪೂರ್ಣವಾಗಿ ಡಿಟ್ಯಾಚ್ ಆಗಿಬಿಡುತ್ತೆ, ಬಿಡುಗಡೆ ಹೊಂದ್ಬಿಟ್ಟಿರ್ತಾನೆ, ವ್ಯಥೆ ಇರುವುದಿಲ್ಲ. ಸರ್ವಾರಂಭ ಪರಿತ್ಯಾಗಿ. ಇಷ್ಟೇ ಅಲ್ಲದೆ ಆರಭ್ಯಂತೆ ಇತಿ ಆರಂಭ ಅಂದ್ರು ಅಂದ್ರೆ ಯಾವುದೇ ಒಂದು ಕರ್ಮವನ್ನ ಮಾಡೋಲ್ಲ ಅಂತ. ಕರ್ಮ ಮಾಡಲ್ಲ ಅಂದ್ರೆ ಎಂಥದ್ದು ಹೇಗೆ ನಡೆಯುತ್ತೆ ಅಂತ ನಾವು ಕೇಳ್ತೀವಿ. ಅದರ ಅರ್ಥ ಹಾಗಲ್ಲ. ಏನಾದ್ರೂ ಒಂದು ಕರ್ಮಾನುಷ್ಠಾನ ಮಾಡ್ಬೇಕಾದ್ರೆ ನಾವು ಅದಕ್ಕೆ ಫಲ ಬಯಸ್ಬಿಟ್ಟೇ ಮಾಡ್ತಿರ್ತೀವಿ ಅಂತ. ಜ್ಞಾನಿಯ ವಿಷಯ ಹೇಗಿರುತ್ತೆ ಅಂದ್ರೆ ಅವನಿಗೆ ಸಕಲವೂ ಕೂಡ ಪರಬ್ರಹ್ಮವೇ ಅಂತ ಕಂಡು ಬಂದಾಗ ಅವನಿಗೆ ಏನು ಕರ್ಮವನ್ನ ಮಾಡಿದ್ರು ನಾನು ಇಂಥದ್ದು ಮಾಡ್ತೇನೆ ಅನ್ನೋ ಭಾವನೆ ಇರೋದಿಲ್ಲ ಒಳಗಡೆ, ಅದು ಹೊರಟಾಗಿರುತ್ತೆ. ಅದನ್ನೇ ಸರ್ವಾರಂಭ ಪರಿತ್ಯಾಗಿ ಅಂತ. ಹಾಗಂತ ಜ್ಞಾನಿ ಏನು ಮಾಡಲ್ವೇ ಅಂದ್ರೆ ಒಂದೊಂದ್ಸಲ ಹೇಳ್ತಾರೆ ಜ್ಞಾನಿ ಮಾಡುವಷ್ಟು ಕೆಲಸ ಅಜ್ಞಾನಿಗಳ ಕೈಲಿ ಆಗೋಲ್ಲ ಅಂತಾರೆ. ಇಷ್ಟೆಲ್ಲ ಮಾಡ್ತಾ ಇದ್ದಾರೆ ಏನು ಮಾಡಲ್ವಲ್ಲ ಅಂದ್ರೆ ಅದಕ್ಕೆ ಕೃಷ್ಣ ಪರಮಾತ್ಮನೇ ಉದಾಹರಣೆ ಕೊಡಬೇಕು. ಅವನು ಮಾಡದೇ ಇರೋದು ಯಾವುದಿದೆ, ಹಾಗಂತ ಅವನಿಗೆ ಏನು ಅಂಟುಕೊಂಡಿದೆ. ಆ ರೀತಿಯಲ್ಲಿ ಸರ್ವಾರಂಭ ಪರಿತ್ಯಾಗಿ ಅಂದರೆ ಕರ್ಮದಲ್ಲಿ ನಾನು ನಂದು ಅನ್ನೋ ಅಹಂಕಾರ ಮಮಕಾರಗಳನ್ನ ಬಿಟ್ಬಿಟ್ಟಿರ್ತಾನೆ ಅನ್ನೋ ಅರ್ಥ. ಹೀಗಾಗಿ ಈ ಲೋಕದ ಪರಲೋಕದ ಯಾವ ಸುಖಭೋಗಗಳಿಗೋಸ್ಕರವಾಗಿ ಏನೂ ಮಾಡೋದಿಲ್ಲ, ಅದನ್ನೆಲ್ಲ ಪರಿತ್ಯಾಗ ಮಾಡಿರ್ತಾನೆ. ಹೀಗೆ ಹೇಳ್ತಾ ಯೋ ನ ಹೃಷ್ಯತಿ ನ ದ್ವೇಷ್ಟಿ ನ ಶೋಚತಿ ನ ಕಾಂಕ್ಷತಿ ಶುಭಾಶುಭ ಪರಿತ್ಯಾಗಿ ಭಕ್ತಿಮಾನ್ಯ ಸಮಯ ಪ್ರಿಯ. ಆದ್ರಿಂದಲೇ ಅವನ ಸ್ವರೂಪ ಹೇಗಿರುತ್ತೆ ಅಂದ್ರೆ ಯಾವ ವಿಷಯದಲ್ಲೂ ಅವನೇನು ನ ಹೃಷ್ಯತಿ ಸಂತೋಷದಿಂದ ಉಬ್ಬುವುದಿಲ್ಲ, ನ ದ್ವೇಷ್ಟಿ ದ್ವೇಷ ಮಾಡುವುದಿಲ್ಲ, ಯಾವುದನ್ನು ನ ಶೋಚತಿ ಯಾವುದಕ್ಕೂ ದುಃಖ ಪಡೋದಿಲ್ಲ, ನ ಕಾಂಕ್ಷತಿ ಏನನ್ನು ಬಯಸೋದಿಲ್ಲ. ಎಲ್ಲ ಹೇಳೋಕೆ ಸುಲಭವಾಗಿರುತ್ತೆ, ಆದ್ರೂ ಒಂದೊಂದನ್ನು ಮೀರುವುದು ಕೂಡ ಬಹಳ ಕಷ್ಟ. ಸಂತೋಷ ಪಡಬೇಡಿ ಅಂದ್ರೂ ಆಗೋದಿಲ್ಲ ನಮ್ಮ ಕೈಲಿ, ದುಃಖ ಪಡಬೇಡಿ ಅಂದ್ರೂ ಆಗೋಲ್ಲ, ದ್ವೇಷ ಮಾಡಬೇಡಿ ಅಂದ್ರೂ ಆಗೋಲ್ಲ. ಅದೇನಾಗಿದೆ ಮನಸ್ಸಿನಲ್ಲಿ ಅವೆಲ್ಲ ವಾಸ ಮಾಡ್ತಾ ಇದೆ. ಮೆಲ್ಲಿಗೆ ಒಂದೊಂದಾಗ ಆ ದೋಷಗಳನ್ನ ಕಡಿಮೆ ಮಾಡ್ಕೋತಾ ಹೋಗ್ಬೇಕು. ಯಾಕೆಂದ್ರೆ ಅಂತಹ ಜ್ಞಾನಿಗಳನ್ನು ನೋಡಿ ನಾವು ಅದನ್ನ ಚೆನ್ನಾಗಿ ತಿಳ್ಕೋಬೇಕು. ಅದಕ್ಕೋಸ್ಕರ ಇಲ್ಲಿ ಸ್ಥಿತಪ್ರಜ್ಞ ಲಕ್ಷಣ ಅಥವಾ ಜ್ಞಾನಿ ಲಕ್ಷಣ ಬರೆದ್ರೆ ಅದನ್ನು ಶಂಕರಾಚಾರ್ಯರ ಕಡೆ ಬರೀತಾರೆ. ಜ್ಞಾನಿ ಲಕ್ಷಣ ಅಂತ ಓದಿ ಬಿಡಬೇಡಿ, ಅದು ನಿಮಗೆಲ್ಲ ಸಾಧನ ಅಂತ, ನೀವು ಹಾಗಿರೋದನ್ನು ಅಭ್ಯಾಸ ಮಾಡಿ ಅಂತ. ಆ ಸಾಧನೆಗಳನ್ನು ಮಾಡಿ ಮಾಡಿ ಹಿಗ್ಗೋದಾಗ್ಲಿ ಕುಗ್ಗೋದಾಗ್ಲಿ ದುಃಖ ಪಡೋದಾಗ್ಲಿ ಬಯಸೋದಾಗ್ಲಿ ಶುಭ ಅಂತಲಾಗ್ಲಿ ಅಶುಭ ಅಂತಲಾಗ್ಲಿ ಏನೊಂದನ್ನು ಭೇದವನ್ನ ಮನಸ್ಸಿಗೆ ತಂದುಕೊಳ್ಳದೆ ಎಲ್ಲದರಲ್ಲೂ ಸಮಬುದ್ಧಿಯಿಂದ ಇರತಕ್ಕಂತಹದನ್ನ ತಿಳ್ಕೊಂಡ್ರೆ, ಅದನ್ನ ಜ್ಞಾನವನ್ನ ನೆಲೆಗೊಳಿಸಿದ್ರೆ ಭಕ್ತಿವಂತನಾಗಿರ್ತಕ್ಕವನು ಅವನೇ ನನಗೆ ಪ್ರಿಯ. ಸಮಶತ್ರೋ ಚ ಮಿತ್ರೇ ಚ ತಥಾ ಮಾನಾಪಮಾನಯೋ ಶೀತೋಷ್ಣ ಸುಖ ದುಃಖೇಶು ಸಮಸ್ಸಂಗ ವಿವರ್ಜಿತಃ ತುಲ್ಯನಿಂದ ಸ್ತುತಿರ್ಮೌನಿ ಸಂತುಷ್ಟೋ ಏನ ಕೇನಚಿತ್ ಅನಿಕೇತಃ ಸ್ಥಿರಮತಿ ಭಕ್ತಿಮಾನ್ ಮೇ ಪ್ರಿಯೋ ನರಹೋ. ಎಷ್ಟು ಚೆನ್ನಾಗಿ ಹೇಳ್ತಾನೆ ಭಗವಂತ. ಶತ್ರುಗಳಲ್ಲಾಗ್ಲಿ ಮಿತ್ರರಾಗ್ಲಿ ಸಮಬುದ್ಧಿಯಿಂದ ಇರತಕ್ಕವನಾಗ್ತಾನೆ. ಮಾನವಾಗ್ಲಿ ಅಪಮಾನವಾಗ್ಲಿ ಅದನ್ನು ಇಲ್ಲ, ಹಿಂದೆ ಬಂದಿದೆ ಮಾನಾಪಮಾನಯೋ ತುಲ್ಯ ಮಿತ್ರಾದಿ ಪಕ್ಷಯೋ ಅಂತ ಗುಣಾತೀತನಲ್ಲೂ ಬರುತ್ತೆ. ಅದು ತುಲ್ಯನಿಂದ ಸ್ತುತಿರ್ಮೌನಿ, ಅವನು ಹೊಗಳದೆ ತೆಗಳದೆ ಅದು ಕೂಡ ಅವನಿಗೆ ಏನು ಅಂಟೋದಿಲ್ಲ. ಸಂತುಷ್ಟೋ ಏನಕ್ಕೆ ಏನಿದೆ, ಅದಂತೂ ಬಹಳ ದೊಡ್ಡ ಮಾತು. ಇಂಥದ್ದಿಲ್ಲ ಅಂತ ಅವನಿಗೆ ಅತೃಪ್ತಿಯೇ ಇಲ್ವಂತೆ. ಎಲ್ಲ ಕಾಲದಲ್ಲೂ ತೃಪ್ತಿ, ಏನು ಸಿಕ್ಕಿರೋ ಏನಿದ್ರು ಅಷ್ಟಷ್ಟರಲ್ಲೇ ಅದರಿಂದಲೇ ತೃಪ್ತನಾಗಿದ್ದು ಬಿಡ್ತಾನೆ. ಅನಿಕೇತ, ಇಂಥ ಕಡೆ ನಾನು ಇರಬೇಕು ಅಂತ ಮನೆ ಮಠ ಅಂತ ಏನೋ ಅವನಿಗೆ ಯಾವುದೋ ಒಂದು ಸಂಬಂಧ, ಯಾವುದೇ ರೀತಿಯಾಗಿರ್ತಕ್ಕಂಥ ಅಭಿಮಾನ ಇರೋದಿಲ್ಲ. ಸ್ಥಿರ ಮತಿ, ಅದೊಂದು ಬಹಳ ಮುಖ್ಯವಾದ. ತನ್ನ ಮನಸ್ಸನ್ನ ಮಾತ್ರ ಪೂರ್ಣವಾಗಿ ಭಗವಂತನ ಸ್ವರೂಪದಲ್ಲೇ ಗಟ್ಟಿಯಾಗಿ ನೆಲೆಗೊಳಿಸುತ್ತಾನಾದ್ರಿಂದ ಅವನಿಗೇನೊಂದು ಕೂಡ ಯಾವ ಪ್ರಾಪಂಚಿಕವಾದ ವ್ಯಾಪಾರಗಳು ಏನು ನಡೆದರೋ ಯಾವ ರೀತಿಯಿಂದಲೂ ಕೂಡ ಅವನನ್ನು ಯಾವುದು ಅಲ್ಲಾಡಿಸೋದಿಲ್ಲ. ಅವನಲ್ಲಿ ಯಾವ ವಿಕಾರವನ್ನು ಯಾವ ಒಂದಾರೊಂದು ಬದಲಾವಣೆಯನ್ನು ಉಂಟು ಮಾಡುವುದಿಲ್ಲ. ಯಾಕೆ ಅಂದ್ರೆ ಅದರಲ್ಲೆಲ್ಲ ನಿರಭಿಮಾನಿಯಾಗಿರ್ತಾನೆ ಅಂತ. ಇಂಥವನೇ ನಿಜವಾದ ಜ್ಞಾನಿ. ಆ ನಿರಭಿಮಾನ ಅನ್ನೋದು ನಿಜವಾದ ಅರ್ಥದಲ್ಲಿ ಬರಬೇಕಾದ್ರೆ ತತ್ವಜ್ಞಾನವಾದರೆ ಬರೋದು. ಎಲ್ಲವೂ ತಾನೇ ಅಂತ ಆದಾಗ
ಯಾವುದೊಂದು ತಾನಲ್ಲ ಅನ್ನೋ ಅರ್ಥ ಬಂದ್ಬಿಡುತ್ತೆ. ಹೀಗಾಗಿ ಈ ರೀತಿ ಏತು ಧರ್ಮ್ಯಾಮೃತಮಿದಂ ಯಥೋಕ್ತಂ ಪರ್ಯುಪಾಸತೆ ಶ್ರದ್ಧಾನ ಮತ್ ಪರಮಾಹ ಭಕ್ತಾಸ್ತೆ ಅತೀವ ಮೇ ಪ್ರಿಯಾ. ಇಷ್ಟೆಲ್ಲ ಆಯಾ ಒಂದಾನೊಂದು ಭಕ್ತನ ಲಕ್ಷಣವನ್ನು ಹೇಳಿ ಜ್ಞಾನಿ ಹೇಗಿರ್ತಾನೆ ಅನ್ನೋದನ್ನೆಲ್ಲ ತಿಳಿಸ್ಬಿಟ್ಟು ಅದನ್ನ ಆದರ್ಶವಾಗಿ ಇಟ್ಟುಕೋ, ಅದರಂತೆ ನೀನು ಆಗಬೇಕು ಅಂತ ಅರ್ಜುನನಿಗೆ ಭಗವಂತ ಉಪದೇಶ ಮಾಡ್ತಾ ಕೊನೆಯದಾಗಿ ಅಂತಾನೆ, ಇಂಥ ಯಾವ ಪವಿತ್ರವಾದಂಥ ಈ ಯಾವ ಅಕ್ಷರೋಪಾಸಕರು ಯಾವ ರೀತಿಯಾದಂಥ ಗುಣಗಳಿಂದ, ಯಾವ ರೀತಿಯಾದಂಥ ನಡತೆಯಿಂದ ಅಂತಃಕರಣವನ್ನು ಪೂರ್ಣವಾಗಿ ಭಗವಂತನಲ್ಲಿ ಸಮರ್ಪಣೆ ಮಾಡಿರೋಣದರಿಂದ ಎಷ್ಟರ ಮಟ್ಟಿಗೆ ಜಗತ್ತಿನಲ್ಲಿ ವ್ಯವಹಾರದಲ್ಲಿ ನಡ್ಕೋತಾರೆ ಅಂದ್ರೆ ಅವ್ರ ದೃಷ್ಟಿಯಲ್ಲಿ ವ್ಯವಹಾರ ಅನ್ನೋದು ಯಥಾದಕ್ಕೂ ಏನು ಬೆಲೆ ಇಲ್ಲ ಅಂತ ಇಟ್ಕೊಂಡ್ಬಿಟ್ಟಿದ್ದಾರೆ. ಯಾರೊಬ್ಬರು ಹೊಗಳಿದ್ರು ಬೆಲೆ ಇಲ್ಲ, ತೆಗೆಳಿದ್ರು ಬೆಲೆ ಇಲ್ಲ. ಯಾಕೆ ಅಂದ್ರೆ ಅವರಿಗೆ ತಿಳಿಯಲ್ಲ ಅಂತ ಅರ್ಥವಲ್ಲ, ಎಲ್ಲ ಗೊತ್ತು, ಅದು ಮೀರಿರ್ತಾರೆ. ಆ ಒಂದಾನೊಂದು ಮಟ್ಟವನ್ನ ಮೀರಿ ಬಿಟ್ಟಿರ್ತಾರೆ. ಇದು ಪ್ರತಿಯೊಬ್ಬರೂ ಕೂಡ ಆ ಮಹಾತ್ಮರನ್ನ, ಭಕ್ತರನ್ನ ಅಥವಾ ಗುಣಾತೀತರ ಲಕ್ಷಣಗಳನ್ನ ನೆನಪಿಟ್ಟುಕೊಂಡು ತಾನು ಕೂಡ ಅದರಂತೆ ಆಗೋದಕ್ಕೆ ಪ್ರಯತ್ನ ಮಾಡಿದ ಅಂದ್ರೆ ಆಗಲೇನೆ ಭಗವಂತನ ನಿಜವಾದ ಸ್ವರೂಪವನ್ನ ಕಂಡು ಕೃತಾರ್ಥರಾಗ್ತೀವಿ. ಇಂಥ ಶ್ರೇಷ್ಠವಾದ ಈ ಧರ್ಮಕ್ಕೆ ವಿರೋಧವಲ್ಲದೆ ಇರತಕ್ಕಂತಹದ್ದು ಮತ್ತು ಅಮೃತ ಅಂದರೆ ಮೋಕ್ಷವನ್ನೇ ಕೊಡ್ತಕ್ಕಂಥ ಈ ಪರಮಾತ್ಮನ ಯಾವ ಒಂದಾನೊಂದು ದಿವ್ಯ ಸ್ವರೂಪವೇನಿದೆಯೋ, ಅಂದರೆ ಭಗವಂತ ಅಂದ್ರೆ ಎಲ್ಲರಲ್ಲೂ ಇದ್ದೇ ಬಿಟ್ಟಿದಾನಲ್ಲ, ಪ್ರತ್ಯೇಕವಾದ ಸ್ವರೂಪ ಅಂತ ಏನಿಲ್ಲ ಭಗವಂತನಿಗೆ. ಪ್ರತಿಯೊಂದು ಪ್ರಾಣಿಯಲ್ಲಿಯೋ, ಪ್ರತಿಯೊಂದು ವಸ್ತುವಿನಲ್ಲಿಯೋ, ಪ್ರತಿಯೊಂದು ಪದಾರ್ಥದಲ್ಲಿಯೋ ಭಗವಂತ ಇದ್ದೇ ಇದ್ದಾನೆ ಅಂತ ಆ ದೃಷ್ಟಿ ಬರಬೇಕಷ್ಟೇ. ಏನನ್ನ ಕಂಡರೂ ಕೂಡ, ಏನನ್ನ ವಿಚಾರ ಮಾಡಿದರೂ ಕೂಡ ಎಲ್ಲದರಲ್ಲೂ ಭಗವಂತನ ಸ್ವರೂಪ ಇದೆ. ಆ ಭಗವಂತ ಅನ್ನೋ ನನಗಿಂತ ಬೇರೆ ಇಲ್ಲ, ನಾನು ಅದರೊಳಗೆ ಸೇರಿ ಹೋಗಿದ್ದೀನಿ. ಆದ್ದರಿಂದ ನಾನು ಅನ್ನೋ ಅಹಂಕಾರವಾಗಲಿ, ನನ್ನದು ಅಂತ ಅಭಿಮಾನವಾಗಲಿ ಎಲ್ಲವನ್ನು ಪೂರ್ತಿಯಾಗಿ ಕಳ್ಕೊಂಡಿರೋದೇನೆ ಧರ್ಮ್ಯ. ಅಂದ್ರೆ ಧರ್ಮಾದ ಅನಪೇತು, ಜ್ಞಾನಕ್ಕಿಂತ ಎಂದೆಂದೂ ಬೇರೆ ಇಲ್ಲ. ಇಂಥ ತತ್ವಜ್ಞಾನಿಗಳು ಯಾರಿದ್ದಾರೆಯೋ, ಭಗವಂತನಾದ ಮೇಲೆ ಶ್ರದ್ಧೆ ಇಟ್ಕೊಂಡಿರೋರಿದ್ದಾರೆಯೋ ಇಂಥವರನ್ನೇ ಭಕ್ತ, ಅಂಥವರನ್ನೇ ಭಕ್ತರು ಎಂಬುದಾಗಿ ಕರೆಯಲಾಗುತ್ತದೆ ಅಂತ. ಹೀಗೆ ಯಾವಾಗಲೂ ಈ ಭಗವದ್ಗೀತೆಯೊಳಗೆ ಜ್ಞಾನಿಗಳ ಲಕ್ಷಣ ಹೇಳಿದರೆ ಸಾಧಕರಿಗೆ ಸಾಧನ ಅಂತ ಗುರುಗಳು ಹೇಳಿದ್ರು. ನೀವು ಹಾಗಿರೋದನ್ನು ಕಲ್ತ್ಕೊಂಡ್ರೆ ನೀವು ಜ್ಞಾನಿಗಳಾಗ್ತೀರಾ ಅಂತ ಅರ್ಥ. ಅಂದಮೇಲೆ ಬರೀ ಶಾಸ್ತ್ರ ಓದಿಬಿಟ್ಟು ಅದರಿಂದಲೇ ನಾನು ತೃಪ್ತನಾದೆ ಅಂತ ತಿಳ್ಕೋಬಾರ್ದು. ಅದು ವಿದ್ಯೆ ಅನ್ನೋದು ಬರೀ ಒಂದು ಅಂತಃಕರಣದ ನಾಲೆಡ್ಜ್ ಆದ್ರೆ ಸಾಲದು. ಗುರುಗಳು ಹೇಳೋರು ಅಂದ್ರೆ ನಾವು ನಾಲೆಡ್ಜ್ ಬೇರೆ, ಇಂಟ್ಯೂಷನ್ ಅಂತ ಇನ್ನೊಂದು ಇಂಗ್ಲಿಷ್ ಹೇಳೋರು, ಅನುಭವದಲ್ಲಿ ಅದು ಬಂದಾಗ ನಿಜವಾದಂತಹ ಒಂದಾನೊಂದು ತುದಿಯನ್ನು ಮುಟ್ಟಾಗುತ್ತೆ. ಹಾಗೆ ಆ ರೀತಿಯಲ್ಲಿ ಈ ಭಕ್ತರ ಲಕ್ಷಣ ಹೇಳೋದ್ರ ಮೂಲಕ ಅರ್ಜುನನಿಗೆ ಪರಮಾತ್ಮ ತತ್ವೋಪದೇಶವನ್ನು ಮಾಡಿ ಮುಕ್ತಾಯ ಮಾಡಿದ್ದಾರೆ. ಹರಿ ಓಂ. ಇಷ್ಟು ಮಟ್ಟಿಗೆ